ಆ ಗುರುಗಳು ಹೇಗಿದ್ದರು, ವಿದ್ಯಾರ್ಥಿಗಳು ಹೇಗಿದ್ದರು ಅಂತ. ಗುರುಗಳು ಶಿಕ್ಷೆ ಕೊಟ್ಟರು ಕೂಡ ಮಕ್ಕಳಿಗೆ ಅದು ಶಿಕ್ಷಣ ಆಗೈತೆ ಹೊರತಾಗಿ ಶಿಕ್ಷೆ ಆಗಲಿಲ್ಲ. ಆ ಗುರುವಿನ ವೈಯಕ್ತಿಕ ಸಾಧನೆ ಜ್ಞಾನ ಎಷ್ಟರ ಮಟ್ಟಿಗಿತ್ತು ಅಂದರೆ ಶಿಕ್ಷೆ ಮರೆತು ಹೋಗ್ತಾ ಇತ್ತು ಮಕ್ಕಳಿಗೆ ಅಂತ. ಅದನ್ನು ಹೇಳಿದಾಗ ಇನ್ನೊಂದು ವಿಷಯ ನನಗೆ ನೆನಪಾಗಿತ್ತು, ನಿನ್ನೆ ಹೇಳಲಿಲ್ಲ, ಅದನ್ನು ಇವತ್ತು ಹೇಳ್ಬೋದು ಅಂದ್ಕೊಂಡಿದ್ದೀನಿ. ನನಗೆ ಮೊದಲನೇ ಸಲ ಒಬ್ಬ ಆದರ್ಶ ಶಿಕ್ಷಕನ ಜೀವನ ಹೇಗಿರ್ತದೆ ಅಂತ ಅರ್ಥ ಆದದ್ದು ನಾನು ಸುಮಾರು 10-11 ವರ್ಷದವನಿದ್ದಾಗ. ಈ ಭಾರತ ಚೀನಾ ಯುದ್ಧ ನಡೀತಾ ಇತ್ತು. ಅವಾಗ ರೇಷನ್ ಕಾಲ, ಎಲ್ಲ ರೇಷನ್ ಕೊಡ್ತಿರ್ಲಿಲ್ಲ ಅಂತ ನನಗೆ ಸ್ವಲ್ಪ ಮಸಕ್ಕೆ ನೆನಪಿದೆ. ಅದೆಲ್ಲ 61-62 ಒಳಗೆ. ಆಗೇನಾಗ್ತಿತ್ತು ಅಂದರೆ ಡಿಸ್ಟ್ರಿಕ್ಟ್ ಬ್ಯಾನ್ ಕೂಡ ಇತ್ತು ಅಂತ ನನ್ನ ನೆನಪು. ಅಂದರೆ ಒಂದು ಡಿಸ್ಟ್ರಿಕ್ಟಿಂದ ಅಕ್ಕಿನ ಇನ್ನೊಂದು ಡಿಸ್ಟ್ರಿಕ್ಟಿಗೆ ತೊಗೊಂಡು ಹೋಗಬಾರ್ದು, ಒಂದು ಜಿಲ್ಲೆ ಮತ್ತೊಂದು ಜಿಲ್ಲೆಗೆ ತೊಗೊಂಡು ಹೋಗಬಾರ್ದು ಅಂತ ಕೂಡ ಬ್ಯಾನ್ ಇತ್ತು. ಅಕ್ಕಿಗೆ ಮಾತ್ರ ಗ್ಯಾರಂಟಿ, ಅಕ್ಕಿ ಸಕ್ಕರೆ ನನ್ನ ನೆನಪಿದ ಮಟ್ಟಿಗೆ ತೊಗೊಂಡು ಹೋಗಬಾರ್ದು ಅಂತಿತ್ತು. ಆಗ ಯಾವ ಕಾರಣ ನೆನಪಿಲ್ಲ. ನಮ್ಮ ಅಜ್ಜಿ ಹೇಳೋ ಪ್ರಕಾರ ಬಿಜಾಪುರದಲ್ಲಿ ಯಾರೋ ನಮ್ಮ ಪರಿಚಯದ ಯಾರೋ ಹೆಂಗಸು ಡೆಲಿವರಿ ಆಗಿತ್ತು, ಅಲ್ಲಿ ಒಳ್ಳೆ ಅಕ್ಕಿ ಸಿಗೋದಿಲ್ಲ ಅಂತ ನಮ್ಮ ಅಜ್ಜ ಧಾರವಾಡದಿಂದ ಒಂದು 4-5 kg ಅಕ್ಕಿ ಹಾಕ್ಕೊಂಡಿದ್ದಾನೆ ಚೀಲದಲ್ಲಿ. ಅದನ್ನು ಮುಚ್ಚೋದಕ್ಕೆ ಅಂತ 2 ಬಟ್ಟೆ. ಅವನು ಗೊತ್ತು ತಪ್ಪು ಮಾಡ್ತಿದ್ದೀನಿ ಅಂತ ಗೊತ್ತು, ಆದರೆ ಆಕೆ ಬಗ್ಗೆ ಪ್ರೀತಿ. ಅದನ್ನು ಹಾಕ್ಕೊಂಡು ಅವನ ಜೊತೆಗೆ ನಾನು, ಆವಾಗ ಧಾರವಾಡದಿಂದ ಬಿಜಾಪುರ ಭಾಳ ದೂರ ಅನಿಸೋದು, ಟ್ರೈನಿಗೆ ಹೋಗ್ಬೇಕು ನಾವೆಲ್ಲ. ಗದಗಲ್ಲಿ ಚೇಂಜ್ ಮಾಡಿಕೊಂಡು ಮತ್ತೆ ಬಿಜಾಪುರಕ್ಕೆ ಹೋಗಬೇಕು. ಕಳ್ಳನ ಜೀವ ಸ್ವಲ್ಪ ಹುಳುಳಿಗೆ ಅಲ್ವ, ತೊಗೊಂಡಿದ್ದಾರೆ ಅಕ್ಕಿಯವರು. ಅವ್ರ ಕೈ ಹಿಡ್ಕೊಂಡು ನಾನು ಹೋಗೋದು, ಅವ್ರ ಹೆಗಲ ಮೇಲೆ ನಮ್ಮ ಅಜ್ಜ ಹೊತ್ಕೊಂಡಿದ್ರು ಚೀಲ, ದೋತ್ರ, ಕೋಟು, ಟೊಪ್ಪಿಗೆ ಇಳಿದು ನನ್ನ ಎಡಗೈಲಿ ನನ್ನ ಕೈ ಹಿಡ್ಕೊಂಡಿದ್ದಾರೆ. ಬಿಜಾಪುರ ಪ್ಲ್ಯಾಟ್ಫಾರ್ಮಲ್ಲಿ ಇಳಿದು ಇನ್ನೇನು ಹೊರಗಡೆ ಹೋಗಬೇಕು ಅನ್ನೋ ಹೊತ್ತಿಗೆ ಯಾರೋ ನಮ್ಮ ಅಜ್ಜನ ಹೆಗಲ ಮೇಲೆ ಕೈ ಇಟ್ಟಂಗಾಯಿತು. ತಿರುಗಿ ನೋಡಿದ್ರೆ ಪೊಲೀಸ. ನಮ್ಮ ಅಜ್ಜ ಅಂದರು ಸಿಕ್ಕಾಕ್ಕೊಂಡೆ, ತಪ್ಪು ಕೆಲಸ ಮಾಡಬಾರ್ದಾಗಿತ್ತೇನೋ ಅಂತ ಅಂದ್ಕೊಂಡ್ರು. ಸಿಕ್ಕಾಕ್ಕೊಂಡೆಪ್ಪ ಇವ್ರ ಕೈಯಾಗ ಅಂತಂದರು. ಅವನೇನು ಮಾಡ್ದ, ಸಾಹೇಬರು ಕರೀತಾರೆ ನೋಡ್ರಿ ನಿಮ್ಮನ್ನ, ಅಲ್ಲಿ ಹೋಗ್ರಿ ಅಂತ ಹೇಳ್ದ. ಸಾಹೇಬರು ಒಂದು ಯಾರೋ ಗೊತ್ತಿಲ್ಲ ಇವ್ರಿಗೆ, ಯಾರು ದೊಡ್ಡವ್ರು ಇರಬೇಕು ಅಂಥೇಳಿ ಆ ಸ್ಟೇಷನ್ ಮಾಸ್ಟರ್ ರೂಮಿಗೆ ಹೋದ್ವಿ. ಸ್ಟೇಷನ್ ಮಾಸ್ಟರ್ ರೂಮಿಗೆ ಹೋದರೆ ಸಾಹೇಬ್ರು ಇಲ್ಲ ಅಲ್ಲಿ, ಸ್ಟೇಷನ್ ಮಾಸ್ಟರ್ ಒಬ್ಬರೇ ಇದ್ದರು. ನಮ್ಮ ಅಜ್ಜ ಕೇಳಿದ್ರು, ಸಾಹೇಬರು ನನ್ನ ಕರೆದ್ರಂತೆ. ಇಲ್ಲಲ್ಲ ಅಂತ ಕೇಳಿದರು. ನಮ್ಮ ಅಜ್ಜ ಸಂತೋಷ ಆಗಿತ್ತು, ಇಲ್ಲ ಹಾಗಿದ್ರು ಹೋಗ್ಬಿಡೋಣ ಇನ್ನು ಅಂತ. ಅವ್ರು ಹೇಳಿದ್ರು, ಇಲ್ಲ ಅವ್ರು ಮುಂದೆ ಹೋಗಿದ್ದಾರಂತೆ, ವ್ಯಾನ್ ಇಟ್ಟು ಹೋಗಿದ್ದಾರೆ, ಪೊಲೀಸ್ ವ್ಯಾನು, ಅದರಲ್ಲಿ ಮನೆಗೆ ಹೋಗ್ಬೇಕಂತೆ ಅಂತ ಹೇಳಿದ್ರು. ಆಗಿನ ಕಾಲಕ್ಕೆ ನಮ್ಮ ಹಿರಿಯರಿಗೆಲ್ಲ ಅರ್ಥ ಇರುತ್ತೆ, ಪೊಲೀಸ್ ವ್ಯಾನಲ್ಲಿ ಹೋಗೋದು ಅಂದರೆ ಎಂಥ ಅಪಮಾನದ ಕೆಲಸ ಅಂತ. ನಮ್ಮ ಅಜ್ಜ ಅಳೋದೊಂದು ಬಾಕಿ ಉಳಿದಿತ್ತು. ನಡಿಯಪ್ಪ ನಮ್ಮ ಕರ್ಮ, ಇನ್ನೇನು ಮಾಡೋದು, ಮಾಡಿದ ತಪ್ಪಿಗೆ ಅನುಭವಿಸ್ಬೇಕು ಅಂತ. ಇಬ್ಬರು ಪೊಲೀಸ್ ವ್ಯಾನಲ್ಲಿ ಕೂತ್ಕೊಂಡು, ಒಬ್ಬ ಪೇದೆ ಜೊತೆಗಿದ್ದ. ಸೀದಾ ಒಂದು ದೊಡ್ಡ ಬಂಗ್ಲೆಗೆ ಹೋಯ್ತು. ಅದು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, SP. ಆಗಿನ ಕಾಲದಲ್ಲಿ SP ಅಂದರೆ ಭಾಳ ದೊಡ್ಡ ಅಧಿಕಾರ, ಎಂಥ ದೊಡ್ಡ ಅರಮನೆ ಅಂತ ಮನೆ. ಅಲ್ಲಿ ಹೋಗಿ ಹಿಡಿದ್ವಿ. ನಮ್ಮ ಅಜ್ಜ ಬೆವರಿದ್ದೆ, ಮೊದಲೇ ಬಿಜಾಪುರ, ಈ ಒಳಗಿನ ಸಂಕಟ ಬೇರೆ, ಬೆವತಿದ್ದು. ಒಳಗೆ ಕರ್ಕೊಂಡೋಗಿ ಅಲ್ಲಿ ಸಿಟ್ ಹೋಟೆಲ್ ಕೂಡಿಸಿದ್ರು. ಕೂತಿದ್ವಿ ಒಂದು 5 ನಿಮಿಷ. ಆ ಚೀಲ ಅಲ್ಲಿ ಕುರ್ಚಿ ಕೆಳಗಿಟ್ಕೊಂಡ ನಮ್ಮ ಅಜ್ಜ. 5 ನಿಮಿಷ ಆದಮೇಲೆ ಯಾರು ಬಂದರು, ಒಳಗೆ ಬನ್ನಿ ಕರೀತಿದ್ದಾರೆ ಸಾಹೇಬರು ಅಂತ. ಒಳಗೆ ಹೋದ್ರೆ ಒಂದು ದೊಡ್ಡ ಹಾಲು, ತುಂಬ ಸೋಫಾ. ನನ್ನ ಕಣ್ಣಿಗೆ ಕಟ್ಟಿದ್ದು, ಅಷ್ಟು ದೊಡ್ಡ ಹಾಲೇ ನೋಡಿರಲಿಲ್ಲ ಮೊದಲು, ನಾನು ಅಲಂಕಾರವಾದ ಹಾಲೇ ನೋಡಿರಲಿಲ್ಲ. ತುಂಬ ಎಲ್ಲ ಸೋಫಾ ಹಾಕಿದ್ರು. ನಾ ಒಳಗೆ ಹೋದ ತಕ್ಷಣ ಒಬ್ಬ ಎತ್ತರದ ಮನುಷ್ಯ, ಕಲ್ಲಿ ಮೀಸೆ ಬಿಟ್ಟಿದ್ದಾರೆ ಜೋರಾಗಿ. ಅವರು ಅವ್ರ ಹೆಂಡತಿ ಅನಿಸುತ್ತೆ, ಇಬ್ಬರು ಮುಂದೆ ಬಂದರು. ನಮ್ಮ ಅಜ್ಜ ಒಳಗೆ ಹೋದ ತಕ್ಷಣ ಆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆತ ಬಂದು ದೀರ್ಘದಂಡ ನಮಸ್ಕಾರ ಮಾಡಿ ನಮ್ಮ ಅಜ್ಜನ ಕಾಲು ಹಿಡ್ಕೊಂಡ್ಬಿಟ್ರು. ನಮ್ಮ ಅಜ್ಜನಿಗೆ ಗಾಬರಿ, ಅವ್ರು ಯಾರು ಅಂತ ಗೊತ್ತಿಲ್ಲ. ಯಾರದು ಅಂತ ಕೇಳ್ತಾಯಿದ್ರು. ಆ ಪೇದೆ ಹೇಳ್ದ, ಸಾಹೇಬರು ಅಂತ. ಸಾಹೇಬರು ನನ್ನ ಕಾಲು ಯಾಕೆ ಹಿಡ್ಕೋತಾರೆ ಅಂತ ಇವನು ಎದ್ದು ನಿಂತ್ಕೊಂಡ್ಮ. ನಮ್ಮ ಅಜ್ಜ ಅವನಕ್ಕಿಂತ ಮೊದಲು ಇವನು ಕೈ ಮುಗಿದು, ತಪ್ಪಾಯ್ತು ಸಾಹೇಬ್ರ ನಂದು ನಮ್ಮ ಅಜ್ಜ ಹೇಳ್ದ. ಅವ್ರು ಹೇಳಿದ, ನೀವೇನು ತಪ್ಪು ಮಾಡಿಲ್ಲ ಸರ್, ಮಾಸ್ತರ ಅಂತ. ಸರ್ ಅನ್ನೋದು ಕಮ್ಮಿ ಆ ಕಡೆ, ಮಾಸ್ತರ್. ನನ್ನ ಗುರ್ತು ಹತ್ತಿ ಮಾಸ್ತರ ಅಂತ ಕೈ ಮುಗಿದು ಕೇಳ್ತಿದ್ದ. ಅವನ ಕಣ್ಣಲ್ಲಿ ನೀರಿತ್ತು. ನಾನು ಗುರ್ತು ಹತ್ತಲಿಲ್ಲ ಅಂತ ಇವ್ರು ಕೈ ಮುಕ್ಕೊಂಡೇ ನಿಂತಿದ್ದಾರೆ ನಮ್ಮ ತಂದೆ ಅಜ್ಜ. ಇನ್ನು ನಾನು ಭೀಮಸೇನ ಸರ್ ಅಂತ ಹೇಳ್ದೆ. ಭೀಮಸೇನ ಅಂದರೆ ಯಾರು ಅಂತ ಇವ್ರು ಕೇಳಿದರು. ಸರ್ ಮುರುಗೋಡ ಭೀಮ್ಯಾ ಸರ್ ಅಂದ. ಅಂದ ತಕ್ಷಣ ನಮ್ಮ ಅಜ್ಜನಿಗೆ ಏನು ಸಂತೋಷ ಆಯಿತು ಅಂದರೆ, ಎಲ್ಲ ಸುಳಿ ಮಗನ ಭೀಮ್ಯಾ ಅಂದರು. ಪಟ್ಟಂದು ಕಪಾಳಿಗೆ ಹೊಡೆದ್ರು ಜೋರಾಗಿ. ಎಲ್ಲ ಸುಳಿ ಮಗನ ಭೀಮ್ಯಾ ಪೊಲೀಸ್ ಆಗಿ ಏನೋ ಅಂದರು, ಹೊಡೆದ್ಬಿಟ್ಟು ಕಪಾಳಿಗೆ. SP ಅವನು ಕಪಾಳಿಗೆ ಪಟಾರ್ ಅಂತ ಹೊಡೆದ್ರು. ಹೊಡೆದ ಮೇಲೆ ನೆನಪಾಯ್ತು ಪಕ್ಕದಲ್ಲಿ ಹೆಂಡತಿ ಇದ್ದಾಳೆ ಅಂತ.
ಆಕೆ ಹೇಳಿದ್ರು, ಬೇಜಾರು ಮಾಡ್ಕೋಬೇಡ್ರಮ್ಮ, ನಾನು ಹುಡುಗ ಇವನು, ಅದಕ್ಕೆ ಹೊಡೆದ್ಬಿಟ್ಟೆ ಅಂದರು. ಆ ಹೊಡೆದದ್ದು ಕಣ್ಣು ಮುಂದೆ ಕಟ್ಟಿದಂಗಿದೆ. ಅವನು ಅಳ್ತಾನೆ ಇದ್ದಾನೆ, ನಾವು ಪಡಿಸ್ಕೊಂಡು ಅಳ್ತಾ ಇದ್ದಾನೆ. ಇನ್ನೂ ಹೊಡೀರಿ ಸರ್, ಹೊಡೀರಿ ಸರ್. ತನ್ನ ಹೆಂಡತಿಗೆ ಹೇಳಿದ್ದ ಅನ್ಸತ್ತೆ ಈಗಾಗಲೇ ಅವನು ಪೊಲೀಸ್. ಹೇಳಿದ್ರು, ಸರ್ ನಿಮ್ಮ ಕಡೆಯಿಂದ ಹೊಡೆಸ್ಕೊಂಡು ಇವತ್ತು ಮನುಷ್ಯ ಆಗೀನಿ ಸರ್, ನಾನು ಮೈ ಚರ್ಮ ತೆಗೆದು ನಿಮಗೆ ಚಪ್ಪಲಿ ಮಾಡಿದ್ರು ಋಣ ಮುಗಿಯಂಗಿಲ್ಲ ಸರ್ ಅಂತ ಹೇಳ್ದೆ. ಅಳ್ತಾನ ಅವನು. ನಮ್ಮ ಅಜ್ಜಿ ಹೇಳೋದಂತೂ ನಡೆದೇ ಬಿಟ್ಟಿತ್ತು. ಹಿ ವಾಸ್ ಕ್ರೈಂಗ್ ಆಲ್ ದ ವೈಲ್. ಯಾಕೆ ಅಂತಂದರೆ ಅವನು ಹೇಳ್ತಾನೆ, ನಾನು ಶೆಡ್ಯೂಲ್ಡ್ ಟ್ರೈಬ್ ಹುಡುಗ, ಲಂಬಾಣಿ ಹುಡುಗ, ನನಗೆ ಶಾಲೆ ಕಲಿಸಿದ ನಮ್ಮಪ್ಪ ರೆಡಿ ಇರಲಿಲ್ಲ. ಹುಡುಗ ಬುದ್ಧಿವಂತ ಇದ್ದಾನೆ, ಹಾಳು ಮಾಡಬೇಡ ಅಂಥೇಳಿ ದಿನ ಮನೆಗೆ ಕರ್ಕೊಂಬಂದು ಮನೆಯಲ್ಲಿ ದೀಪ ಹಚ್ಚಿ ರಾತ್ರಿ ಊಟಕ್ಕೆ ಹಾಕಿ ಪಾಠ ಹೇಳಿದ್ದೆ ನಮ್ಮಜ್ಜ. ನಮ್ಮ ತಂದೆಗೆ ನೆನಪಿದೆ, ಎಷ್ಟೋ ಜನ ಮಕ್ಕಳಿಗೆ ಆ ಥರ ಹೇಳಿದ್ದಾರೆ ನಮ್ಮಜ್ಜ. ರಾತ್ರಿ ಊಟಕ್ಕೆ ಹಾಕಿ ಪಾಠ ಹೇಳೋದು ಅವರಿಗೆಲ್ಲ, ನಮ್ಮ ಅಜ್ಜಿ ಅಡುಗೆ ಮಾಡಿ ಹಾಕ್ಬೇಕು ಅವರಿಗೆಲ್ಲ. ಅದರಲ್ಲ ಹುಡುಗ ಅವನು ಹೊಡೆದು ಬಡಿದು ಪಾಠ ಕಲಿಸಿ 7ನೇತಿ ಆದಮೇಲೆ ಬಿಜಾಪುರ ಕರ್ಕೊಂಡು ಹೋಗಿ, ಅಲ್ಲಿ ಅವಾಗ ಡಿಸ್ಟ್ರಿಕ್ಟ್ ಪ್ಲೇಸ್ ಒಂದೇ ಇರೋದು, ಹೈಸ್ಕೂಲ್ಗೆ ಎಲ್ಲೂ ಇರಲಿಲ್ಲ. ಅಲ್ಲಿ ಕರ್ಕೊಂಡು ಹೋಗಿ ಅವನ ಸ್ಕೂಲಿಗೆ ಅಡ್ಮಿಷನ್ ಮಾಡಿ 10ನೇ ಕ್ಲಾಸ್ವರೆಗೂ ಅವ್ನ ಫೀ ವ್ಯವಸ್ಥೆ ಆಗುವಾಗ ಮಾಡಿ ಮುಂದೆ ಅವ್ನ ಸ್ಕಾಲರ್ಶಿಪ್ ಸಿಕ್ತು. ಮುಂದೆ ಅವ್ನು ಟಚ್ ಇಲ್ಲ. ನಮ್ಮ ಅಜ್ಜನಿಗೆ ಏನಾಯಿತು ಅಂತ ಗೊತ್ತಿಲ್ಲ. ಈಗ SP ಆದಮೇಲೆ ನೋಡಿದ್ದು. ಆತ ಹೇಳ್ತಾನೆ, ನೀವು ಅಷ್ಟು ಹೊಡೆದಿದ್ದಕ್ಕೆ ನಾನು ಮನುಷ್ಯ ಆಗಿದ್ದೀನಿ ಸರ್ ಇವತ್ತು ಅಂತ. ಹೊಡೆದಿದ್ದಕ್ಕೆ ಕೋಪ ಇಲ್ಲ, ಚೂರು ಕೋಪ ಇಲ್ಲ, ಅದ್ರ ಬಗ್ಗೆ ಪ್ರೀತಿ ಇದೆ, ನನ್ನ ಜೀವನಕ್ಕೆ ಒಂದು ಆಕಾರ ಕೊಟ್ರಿ ಅಂತ ದೀಪ ಇದೆ. ನಮ್ಮ ಅಜ್ಜ ಅತ್ಯಂತ ಆದರ್ಶ ಪ್ರಾಮಾಣಿಕ ಟೀಚರು. ಇಷ್ಟೆಲ್ಲ ಆದಮೇಲೆ ಕೂಡ ಕಣ್ಣು ಒರೆಸ್ಕೊಂಡು ನಮ್ಮ ಅಜ್ಜ ಹೇಳಿದ, ನಾ ತಪ್ಪು ಮಾಡಿನೋ ಭೀಮ್ಯಾ, ದಂಡ ಹಾಕ್ತಿದ್ರೆ ಹಾಕಪ್ಪ. ಏನು ತಪ್ಪು ಮಾಡಿರಿ ಸರ್ ಅಂತ ಕೇಳಿದ. ಅಕ್ಕಿ ತಂದೀನಪ್ಪ ಒಂದು 5 kg ಹೇಳ್ಕೊಂಬಿಟ್ಟ ಅವ್ರ ಮುಂದೆ, ಅಕ್ಕಿ ತಂದೀನಿ ಅಂತ. ಅವ್ರು ಹೇಳಿದ್ರು, ತಪ್ಪಲ್ಲ ಸರ್, ಇದು ಅಕ್ಕಿ ತಂದದ್ದು ಭಾಳ ಚಲೋ ಆಯ್ತು, ಇದರಿಂದ ಸಿಕ್ಕರೆ ನನ್ನ ಕೈಯಾಗಿ ನೀವು ಸಿಗ್ತಿದ್ದಿಲ್ಲ, ನನಗೆ ಗೊತ್ತೇ ಆಗ್ತಿರ್ಲಿಲ್ಲ ಅಂಥೇಳಿ ನೀವೇ ಚಿಂತೆ ಮಾಡಬೇಡ್ರಿ, ನೀವೇನು ಸ್ಮಗ್ಲರಲ್ಲ. ಅಜ್ಜ ಹೇಳ್ದ, ಹಿಂಗೆ ಒಂದು ಬಾಣಂತನಕ್ಕೆ ಹೋಗಬೇಕಾಗಿದೆ, ಕೊಡ್ತಾ ಇರೋದನ್ನು ಅಕ್ಕಿ ಕೊಡಬೇಕು ಅಂತ, ನೀವೇನು ಚಿಂತೆ ಮಾಡಬೇಡ್ರಿ ಮಾಸ್ತರ್ ಅಂತ ಪೊಲೀಸ್ ಕಾರ್ನಾಗ ಕೂಡಿಸಿ ನಮ್ಮನ್ನ ಅವ್ರ ಮನೆ ತನಕ ಬಿಟ್ಟು ಬಂದು ಇಷ್ಟು ಹಣ್ಣು ಹೂವು ಎಲ್ಲ ಕೊಟ್ಟು ಹೋದ ನಮ್ಮ ಅಜ್ಜನ ಮನೆಗೆ. ನನಗನ್ನಿಸ್ತಿತ್ತು 25-35 ವರ್ಷದಿಂದ ನಮ್ಮ ಅಜ್ಜನ ಕಡೆಯಿಂದ ಹೊಡೆತ ತಿಂದಿರಬೇಕು ಅವನು. ಆದರೆ 35 ವರ್ಷದಿಂದ ತಿಂದಂಥ ಹೊಡೆತ ನೆನಪುಳಿದಿಲ್ಲ. ಒಂದು ಶಿಲ್ಪ ಆಗಬೇಕಾದ್ರೆ ಆ ನಿಗ್ರಹ ಬೇಕು ಅಂತ ಅನಿಸುತ್ತೆ. ಹಾಗೆ DVG ನೆನೆಸ್ಕೊಳ್ಳೋದವ್ರನ್ನ ಮೇಷ್ಟ್ರು ಹೊಡೆದ್ರು ಅಂತ ತಮಾಷೆಯಾಗಿ ಹೇಳಿದ್ರು ಕೂಡ ಮುಂದೆ ಹೇಳ್ತಾರೆ, ಆ ಮೇಷ್ಟ್ರ ಪ್ರೀತಿ ನನ್ನ ಹೃದಯ ತುಂಬಿಕೊಂಡಿತ್ತು ಅಂತ ಹೇಳುವಂಥದ್ದು. ಕಾಶಿ ರಾಘವೇಂದ್ರಾಚಾರ್ಯರು ಅಂಥವರೊಬ್ಬರು. ಅವ್ರು ಹೇಳ್ತಾರೆ, ಎಷ್ಟು ಪ್ರಾಮಾಣಿಕರಿದ್ದರು ಕಾಶಿ ರಾಘವೇಂದ್ರಾಚಾರ್ಯರು ಅಂದರೆ, ಬಹಳ ಪ್ರಾಮಾಣಿಕರು, ಸಾತ್ವಿಕರು. ಉದ್ಯೋಗದಿಂದ ರಿಟೈರ್ ಆದಮೇಲೆ ವಿಶ್ರಾಂತಿ ತೊಗೊಂಡ್ಮೇಲೆ ಬೆಂಗಳೂರಿಗೆ ಬಂದಿದ್ದರಂತೆ. ಬಂದಾಗ ಆಗಾಗ DVG ಅವ್ರ ಮನೆಗೆ ಬರೋರು. ಅವ್ರು ಹೇಳ್ತಾರೆ, ಆಗಾಗ ದರ್ಶನ ಕೊಟ್ಟು ನನ್ನನ್ನು ಆಶೀರ್ವದಿಸುತ್ತಿದ್ದರು ಅಂತ. ಎಷ್ಟು ಗೌರವ ಇರಬೇಕು. ಆಮೇಲೆ ಒಂದು ತಮಾಷೆ ಘಟನೆ ಆಗ್ತದೆ. ಒಬ್ಬರು ಡಾಕ್ಟ್ರು, ರಾವ್ ಬಹದ್ದೂರ್ CB ರಾಮರಾವ್ ಅಂತ ಒಬ್ಬರು ದೊಡ್ಡ ಡಾಕ್ಟ್ರು. ಅವರಿಗೆ ಈ ಮಹಾಭಾರತ ಭಾಗವತ ಕೇಳಬೇಕು ಅಂತ ಆಸೆ. ಅದಕ್ಕೆ DVG ಅವ್ರಿಗೆ ಕೇಳಿದ್ರಂತೆ, ಯಾರಾದರೂ ವಿದ್ವಾಂಸರು ಸಿಕ್ಕರೆ ನಮ್ಮ ಮನೆಗೆ ಬಂದು ಒಂದು ದಿವ್ಸಕ್ಕೆ 1 ತಾಸು ಹೇಳಿಕೊಡೋ ಹಾಗೆ ಆಗುತ್ತಾ, ಅವ್ರಿಗೇನು ಕೊಡಬೇಕೋ ಕೊಡ್ತೇನೆ ನಾನು ಅಂದ್ರಂತೆ. ತಕ್ಷಣ DVGಗೆ ರಾಘವೇಂದ್ರಾಚಾರ್ಯ ನೆನಪಾಯ್ತಂತೆ. ಅವ್ರು ಹೇಳ್ತಾರೆ, ಎಲ್ಲ ವಿಧದಲ್ಲೂ ಇವರೇ ತಕ್ಕವರು ಎಂದು ಸೂಚನೆ ಮಾಡಿದೆ. ಅದರಂತೆ ರಾಘವೇಂದ್ರಾಚಾರ್ಯರು CB ರಾಮರಾಯರ ಮನೆಗೆ ಹೋಗಿ ಕೊಂಚ ಹೊತ್ತು ಮಹಾಗ್ರಂಥ ಕಾಲಕ್ಷೇಪ ಮಾಡುತ್ತಿದ್ದರು. ಇದು ಯಾಕೆ ವಿಷಯ ಬಂತು ಅಂತ ಆರಿಸ್ಕೊಂಡಿದ್ದೀನಿ ಹೇಳೋದಕ್ಕೆ ಅಂದರೆ, ಅವ್ರ ನಂಬಿಕೆ ತಾವು ಮಾಡ್ತಿರೋ ಕೆಲಸದಲ್ಲಿ ಎಷ್ಟು ಅಚಲವಾಗಿತ್ತು ಅಂತ. ನಂಬಿಕೆ ಭಗವಂತ ಆಗ್ತಾನೆ ಅಂತ ಒಂದು ಮಾತಿದೆ. ಯಾವುದನ್ನು ಗಟ್ಟಿಯಾಗಿ ನಂಬಿದರೆ ಅದೇ ಭಗವಂತ ಆಗ್ತದೆ ನಿನಗೆ ಅಂತ. ನಂಬಿಕೆನೇ ಭಗವಂತ ಆಗೋ ಚಾನ್ಸ್ ಇದೆ. ಅವ್ರು ಎಷ್ಟು ನಂಬಿಕೊಂಡಿದ್ರು ತಾವು ಮಾಡ್ತಿರೋ ಕೆಲಸವನ್ನು ಅನ್ನೋದಕ್ಕೆ ಒಂದು ಉದಾಹರಣೆ ಇದು. ಒಂದು ದಿವಸ ಹೀಗಿರುವಾಗ ರಾಘವೇಂದ್ರಾಚಾರ್ಯರು DVG ಕಡೆ ಬಂದ್ರಂತೆ. ಬಂದು ನಮ್ಮ ಮನೆಗೆ ಬಂದು ಕೇಳಿದರು, ಗುಂಡಪ್ಪ ಇದೇನು ಈ ಪುಸ್ತಕದಲ್ಲಿ ಇರೋದು, ಇಂಗ್ಲೀಷ್ನಾಗದೆ, ಸ್ವಲ್ಪ ನೋಡಿ ಹೇಳು ಅಂತ ಒಂದು ಪುಸ್ತಕ ಕೊಟ್ರಂತೆ, ಸಣ್ಣ ಪುಸ್ತಕ. ಆ ಇದು DVG ಹೇಳೋದು, ಆ ಇದು ಅಂತೇನು ಕೊಟ್ಟರಲ್ಲ, ಆ ಇದು ತೆಗೆದುಕೊಂಡು ನೋಡಿದೆ. ಅದು ಒಂದು ಮೆನ್ಯೂ ಕಾರ್ಡ್. ಅಂದರೆ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಬರ್ತಾರೆ ನೋಡಿ, ಭೋಜ್ಯ ಪದಾರ್ಥ ಪಟ್ಟಿಕೆ. ಹೋಟೆಲ್ಗೆ ಹೋದರೆ ಕೊಡ್ತಾರೆ, ಪುಸ್ತಕ ಕೊಡ್ತಾರೆ, ಅದು ಓದೋದ್ರಲ್ಲಿ ಅರ್ಧ ಗಂಟೆ ಆಗುತ್ತೆ. ಅದಕ್ಕೆ ಕೊಟ್ಟಿರ್ತಾರೆ ಅನಿಸುತ್ತೆ, ನಿಧಾನಕ್ಕೆ ತಯಾರು ಮಾಡಿಕೊಡ್ಬೇಕಲ್ಲ ಅವರು. ಭೋಜ್ಯ ಪದಾರ್ಥ ಪಟ್ಟಿಕೆ ಅದೇನಾಗಿತ್ತು ಅಂದರೆ, ಅವ್ರ ಮಾತಲ್ಲೇ ಕೇಳೋಣ. ಒಂದಾನೊಂದು ಐರೋಪ್ಯ ಭೋಜನ ಕೂಟಕ್ಕೆ ಡಾಕ್ಟರ್ CB ರಾಮರಾಯರನ್ನು ಆಹ್ವಾನಿಸಿ ಆ ಆಹ್ವಾನದೊಡನೆ ಇಟ್ಟಿದ್ದ ಪಟ್ಟಿ ಅದು. ಸಾಮಾನ್ಯವಾಗಿ ಯುರೋಪಲ್ಲೆಲ್ಲ ಬಹಳ ಕಾಮನ್ ಅದು. ಊಟಕ್ಕೆ ಕರೆದ್ರೆ ಊಟದಲ್ಲಿ ಏನಿರ್ತದೆ ಅಂತ, ಈಗ ವಿಮಾನಲ್ಲಿ ಹೋದರೂ ಕೊಡ್ತಾರೆ, ಅವ್ರು ಮೆನ್ಯೂ ಏನಿರುತ್ತೆ ಅಂತ ಕೊಡ್ತಾರೆ. ಹಾಕಿ ಕೊಟ್ಟು ಕಾರ್ಡ್ ಅದು.
ಆ ಪಟ್ಟಿಯಲ್ಲಿ ಬ್ರಾಹ್ಮಣರಿಗೆ ನಿಷಿದ್ಧವಾದ ವಸ್ತುಗಳ ಹೆಸರುಗಳು ಎಷ್ಟೋ ಇದ್ದವು. ಯಾವ ತಿನ್ನಬಾರದು ಎಲ್ಲ ಎಷ್ಟುದು. ಆ ನಿಷಿದ್ಧ ವಸ್ತುಗಳ ಹೆಸರುಗಳನ್ನು ಆಚಾರ್ಯರಿಗೆ ತಿಳಿಸುವುದು ಅವಶ್ಯವಲ್ಲವೆಂದು ನಾನು ಮೊಗಮ್ಮಾಗಿ ಮಾತನಾಡಲು ಪ್ರಯತ್ನ ಮಾಡಿದೆ. ಏನು ಮಾಡ್ತೀರಿ ಬಿಡಿ ಅದನ್ನು ತೊಗೊಂಡು ಆಚಾರ್ಯರೇ ಅಂತ ಹೇಳಕ್ಕೆ ಹೋಗಿರ್ಬೇಕು ಇವರು. ಆಚಾರ್ಯರು ಹೇಳಿದರು, ನೀ ಹಾಗೆಲ್ಲ ತೇಲಿಸ್ಬೇಡ. ನಾನು ಅದನ್ನು ಬೇರೊಬ್ಬರಿಂದ ಓದಿಸಿದ್ದೇನೆ ಈಗಾಗಲೇ. ಆದರೆ ಓದಿದಾತ ಹುಡುಗ, ಅವನಿಗೆ ಅರ್ಥ ಚೆನ್ನಾಗಿ ತಿಳಿಲಿಲ್ಲ. ಅದಕ್ಕಾಗಿ ನಿನ್ನ ಹತ್ರ ಬಂದೆ, ನಿಸ್ಸಂಕೋಚವಾಗಿ ಹೇಳು, ಅದೇನದ ಹೇಳಿಬಿಡು. ಇದಕ್ಕೆ ಡಿ ವಿ ಜಿ ಹೇಳಿದರು, ಇದನ್ನು ಬಿಟ್ಟುಬಿಡಿ ಆಚಾರ್ಯರೇ, ಯಾರೋ ಅದನ್ನು ಅವ್ರಿಗೆ ಕಳಿಸಿದ್ದಾರೆ, ಅವರು ಅದನ್ನು ಬುಕ್ ಮಾರ್ಕ್ ಗುರುತಿನ ಚೀಟಿಯಾಗಿ ಇಟ್ಕೊಂಡಿದ್ದಾರೆ. ಪುಸ್ತಕ ಗುರುತು ಹಾಕೋದಕ್ಕೆ ಒಂದು ಚೀಟಿ ಇಟ್ಕೋತಾರಲ್ಲ, ಆ ಥರ ಚೀಟಿ ಇಟ್ಕೊಂಡಿದ್ದಾರೆ. ಇದರಿಂದ ನಮ್ಮ ರಾಯರು ಅಭಕ್ಷ್ಯ ಭೋಜನ ಮಾಡಿದರೆಂಬುದು ಸಿದ್ಧವಾಗುವುದಿಲ್ಲ. ಸ್ಪಷ್ಟವಾಗಿಲ್ಲದ ವಿಷಯಕ್ಕೆ ನಾವು ಏಕೆ ಕೈ ಹಾಕಬೇಕು? ಸ್ಪಷ್ಟ ಆಗಿಲ್ಲ, ತಿಂದಿದ್ದಾರೆ ಅಂತ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀರಿ, ಬಿಟ್ಬಿಡಿ ಅಂತ ಇವ್ರು ಹೇಳಿದ್ರಂತೆ. ಅದಕ್ಕೆ ಅವ್ರು ಏನು ಉತ್ತರ ಕೊಡ್ತಾರೆ ಗೊತ್ತಾ ಆಚಾರ್ಯರು? ಅದೆಲ್ಲ ಸರಿಯಪ್ಪ, ಇಂಥ ಕಾಗದವನ್ನು ಭಾಗವತ್ ಪುಸ್ತಕದಲ್ಲಿ ಸಿಕ್ಕಿಸೋಣ ಅಂದರೆ ಏನು? ಇದು ನೋಡಿ, ಇದು ಹೇಳೋದು ಎಷ್ಟು ಮುಖ್ಯ ಅಂದರೆ, ಇಂಥ ಕಾಗದ, ಅದೆಲ್ಲ ಲಿಸ್ಟ್ ಬರೆದಿದ್ದಾರಲ್ಲ ಕೆಟ್ಟದೇನೋ, ಅಂಥ ಕಾಗದವನ್ನು ಭಾಗವತ್ ಪುಸ್ತಕದಲ್ಲಿ ಇಡೋದು ಅಂದರೆ ಏನು? ಮಹಾಪವಿತ್ರವಾದ ವಸ್ತುವಿಗೆ ಇಂಥದ್ರ ಸಂಪರ್ಕವೇ? ಹೀಗೆ ಕಣ್ಣುಗಳನ್ನು ದೊಡ್ಡದಾಗಿ ಅರಳಿಸಿ ಉಗ್ರಾವತಾರದ ಪ್ರಶ್ನೆಗಳನ್ನು ಹಾಕಿದರು. ನಾನು ಬದಲು ಹೇಳಲು ಪ್ರಯತ್ನ ಮಾಡಲಿಲ್ಲ. ಇನ್ನೇನು ಹೇಳೋದು ಅವರಿಗೆ ಅಂದ್ಬಿಟ್ಟೆ. ಮುಂದೇನಾಯಿತು ಅನ್ನೋದು ಎಷ್ಟು ಸೂಚ್ಯವಾಗಿ ಬರೀತಾರೆ ಡಿ ವಿ ಜಿ ಅಂದರೆ, ಕೆಲವು ದಿನಗಳಲ್ಲಿಯೇ ಆ ಭಾಗವತ ಪ್ರವಚನದ ಏರ್ಪಾಟು ನಿಂತು ಹೋಯಿತು. ಅರ್ಥ ಎಷ್ಟು ಆಳ ಇದೆ ಗೊತ್ತಾ ಅದು? ಯಾಕೆ ನಿಂತು ಹೋಯಿತು ಅಂದರೆ, ನಿಮಗೆ ಭಾಗವತದ ಬಗ್ಗೆ ಗೌರವ ಭಾವನೆ, ಪೂಜ್ಯ ಭಾವನೆ ಇದ್ದರೆ ಅದನ್ನು ಕಲಿಸ್ತೇನೆ, ಇಲ್ಲದಿದ್ದರೆ ಕಲಿಸಲ್ಲ, ಯಾರೇ ಆಗಲಿ ಅವರು. ನನಗೆ ನಂಬಿಕೆ ಇದೆ, ಅಂಥ ಪವಿತ್ರ ವಸ್ತುವಿನ ಜೊತೆಗೆ ಅದು ಅಭಕ್ಷ್ಯ ಭೋಜನದ ಹೆಸರಿರುವಂಥ ಕಾಗದವನ್ನು ಕೂಡ ಇಡಬಾರ್ದು. ನಾನು ಹಿಂದಕ್ಕೊಂದು ಸಲ ಮಾಡಿದಾಗ ಹೇಳಿದ್ದೆ ಆಚಾರ್ಯರ ಬಗ್ಗೆ, ತುಂಬ ಬಡತನ, ಹೋದರೆ ಶಾಲು ಕೊಡೋರು ಎಲ್ಲರೂ, ಊಟಕ್ಕೆ ಕಷ್ಟ, ಆದರೆ ಬಂದಂಥ ಒಳ್ಳೆಯ ಶಾಲುಗಳನ್ನು ಭಾಗವತಕ್ಕೆ ಸುತ್ತಿ ಇಡ್ತಿದ್ರಂತೆ ಅವರು. ಇವ್ರು ಡಿ ವಿ ಜಿ ಒಂದು ಸ್ವಲ್ಪ ತಮಾಷೆ ಮಾಡಿ ಕೇಳಿದ್ರಂತೆ, ನೋಡ್ಬೇಕು ನಿಮ್ಮ ಭಾಗವತ ಪುಸ್ತಕ ಅಂತ, ತೋರಿಸ್ತೀನಿ ಬಾ ಅಂತ ಪೆಟ್ಟಿಗೆ ತೆಗೆದೆಲ್ಲ ತೆಗೆದ್ರೆ 2-3 ಒಳ್ಳೊಳ್ಳೆ ಜರತಾಲಿ ಶಾಲು, ಅದರೊಳಗೆ ಭಾಗವತ ಪುಸ್ತಕ. ಇವ್ರ ಮೈ ಮೇಲೆ ಹರಕು ಬಟ್ಟೆ. ಏನು ನಿಮ್ಮ ಭಾಗವತಕ್ಕೆ ಇಷ್ಟೊಂದು ಥಂಡಿ ಆಗ್ತದೇನೋ ಅಂತ ಕೇಳಿದ್ರಂತೆ ಡಿ ವಿ ಜಿ. ಇಷ್ಟೊಂದು ಚಳಿ ಆಗ್ತದೆ ಭಾಗವತಕ್ಕೆ ಅಂದ. ಇಲ್ಲಪ್ಪ, ನನಗೆ ಎಲ್ಲದೂ ನಮ್ಮಲ್ಲಿ ಶ್ರೇಷ್ಠ ಅಂತ ಏನದ ಭಾಗವತಕ್ಕೆ ಒಪ್ಪಿಸ್ಬೇಕು ನೋಡಿ, ಅದು ಭಾವನೆ. ಆ ಅದಕ್ಕೆ ಸೇರಿದಂಥವ್ರು ರಾಘವೇಂದ್ರಾಚಾರ್ಯರು. ಯಾರಿಗೆ ಅದೊಂದು ಸಾಮಾನ್ಯ ಪುಸ್ತಕ ಅಂತ ಅನಿಸುತ್ತೋ ಅವ್ರಿಗೆ ನಾನು ಪಾಠ ಮಾಡೋ ಕಾರಣ ಇಲ್ಲ ಅಂತ ಹೇಳಿ ಸ್ವಲ್ಪ ದಿನಕ್ಕೆ ಪ್ರವಚನದ ಏರ್ಪಾಟು ನಿಂತು ಹೋಯಿತು. ಶ್ರೀ ರಾಘವೇಂದ್ರಾಚಾರ್ಯರು ಭಗವದ್ಭಕ್ತರು, ಸಾಹಿತ್ಯ ತರ್ಕ ವ್ಯಾಕರಣಗಳಲ್ಲಿ ಪ್ರೌಢವರ್ಗದ ಪಂಡಿತರು, ಸ್ನೇಹಪರರಾದ ಸಜ್ಜನರು. ಅವರ ಸ್ಮರಣೆ ನನಗೆ ಎಂದಿಗೂ ಶ್ರೇಯಸ್ಕರವಾದದ್ದು. 60 ವರ್ಷ ಅದನ್ನು ನೆನೆಸ್ಕೊಂಡು ಬರೀತಾರೆ. ಇನ್ನು ಮುಂದೆ ಕೆಲವರು ಭಾಳ ಚೆನ್ನಾಗಿರೋ ಮಾತು ಬರ್ತದೆ, ಎಷ್ಟು ಚಿಂತನೆಗೆ ಈಡು ಮಾಡಬೇಕು ನಮ್ಮನ್ನು ಅಂತ. ಇದು ಒಬ್ಬ ಅತ್ಯಂತ ಸಮರ್ಥ ಬರಹಗಾರ ಮಾಡುವಂಥ ಸಾಧ್ಯತೆ ಇದು. ಹಾಸ್ಯ ಲೇಪನ ಇದ್ದರೂ ಕೂಡ ಅದರೊಳಗಿರುವಂಥ ನೋವನ್ನು ಐತಿ ತೋರಿಸೋದಿದೆ ನೋಡಿ. ಇನ್ನು ಮುಂದೆ ವಾಸುದೇವ ಶಾಸ್ತ್ರಿಗಳ ಶಿಷ್ಯರ ಬಗ್ಗೆ ಹೇಳ್ಕೊಂಡು ಹೋಗ್ತಾರೆ. ವಾಸುದೇವ ಶಾಸ್ತ್ರಿಗಳ ಬಗ್ಗೆ ಈಗ ಹೇಳೋಲ್ಲ. ಅವರಿಗೆ ಶ್ರೀಮನ್ ಮಹಾರಾಜರು ವಿದ್ಯಾನಿಧಿ ಅಂತ ಪ್ರಶಸ್ತಿಯನ್ನು ಕೊಟ್ಟಿದ್ದರು. ಬಹಳಷ್ಟು ಜನಕ್ಕೆ ವಿದ್ಯಾನಿಧಿ ಅಂತ ಕೊಟ್ಟರು, ಅತ್ಯಂತ ಶ್ರೇಷ್ಠವಾಗಿದ್ದವರಿಗೆ. ಬಹುಶಃ ಇವರೇ ಮೊದಲಿಗರು ಅಂತ ಅನ್ನೋದನ್ನು ಮಾತು ಹೇಳ್ತಾರೆ ಡಿ ವಿ ಜಿ. ಅವರು ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿದ್ದರು ಅಂತಂದರೆ, ಅವರಿಗೆ ಜಗನ್ಮಿಥ್ಯಾ ವಾಸುದೇವ ಶಾಸ್ತ್ರಿ ಅಂತ ಪ್ರಖ್ಯಾತಿ ಬಂದಿತ್ತಂತೆ. ಅವರದು ಎಷ್ಟು ಚೆನ್ನಾಗಿ ವಾಕ್ಯಾರ್ಥ ಮಾಡಿದಾಗ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಅಂತ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದಾಗ ಇದು ಪ್ರಮಾಣವತ್ತಾಗಿತ್ತು ಅಂತ ಹೇಳಿ ಅನಿಸಿ ಜಗದ್ಗುರುಗಳು ಅವರಿಗೆ ಮೆಚ್ಚಿಕೊಂಡು ಅದನ್ನು ಜಗನ್ಮಿಥ್ಯಾ ವಾಸುದೇವ ಶಾಸ್ತ್ರಿ ಅಂತ ಪ್ರಶಂಸೆ ಮಾಡಿದ್ರಂತೆ. ಅಷ್ಟು ದೊಡ್ಡವರು. ಅವರ ಶಿಷ್ಯರ ಬಗ್ಗೆ ಕೆಲವ್ರ ಬಗ್ಗೆ ಹೇಳ್ಕೊಂಬರ್ತಾರೆ. ಅದರಲ್ಲಿ ಒಬ್ಬರ ಹೆಸರು ಭಾಳ ಮುಖ್ಯವಾಗಿ ಮೆನ್ಷನ್ ಮಾಡ್ತಾರೆ. ಅವರು ದೇವನಗೊಂದಿ ನಾರಾಯಣ ಶಾಸ್ತ್ರಿಗಳು ಅಂತ, ವಾಸುದೇವ ಶಾಸ್ತ್ರಿಗಳ ಶಿಷ್ಯ, ಪ್ರಮುಖ ಶಿಷ್ಯ. ಅದು ಮಾತು ಹೇಳ್ತೀನಿ ಕೇಳಿ, ಎಷ್ಟು ಚೆನ್ನಾಗಿದೆ. ದೇವನಗೊಂದಿ ನಾರಾಯಣ ಶಾಸ್ತ್ರಿಗಳವರಲ್ಲಿ ನಾನು ಕೊಂಚ ಕಾಲ ತರ್ಕಶಾಸ್ತ್ರ ಪಾಠ ಮಾಡಿದ್ದೆ. ಅವ್ರು ಗಟ್ಟಿಗರು ಅದರೊಳಗೆ, ತರ್ಕ ವೇದಾಂತದೊಳಗೆ. ಅಲ್ಲಿ ಹೋಗಿ ತರ್ಕಶಾಸ್ತ್ರ ಕಲ್ಕೊಂಬಂದಿದ್ದಾರೆ ಹೋಗಿ. ಅವರಿಗೆ ಅನುಪಪತ್ತಿ ಹೆಚ್ಚಾಗಿರೋದ್ರಿಂದ, ಅಂದರೆ ಬಡತನ ತುಂಬ ಹೆಚ್ಚಾಗಿರೋದ್ರಿಂದ ಅದಕ್ಕೆ ಅವ್ರು ಅನುಕೂಲ ಮಾಡಬೇಕು ಅಂಥೇಳಿ ಏನು ಮಾಡಿದರು ಅಂದರೆ, ಅರಮನೆಯ ಕಂಟ್ರೋಲರ್ ಒಂದು ಪತ್ರ ಬರೆದ್ರಂತೆ ಡಿ ವಿ ಜಿ. ವಿದ್ವಾಂಸರಿದ್ದಾರೆ, ತುಂಬ ಕಷ್ಟ ಇದೆ, ಏನಾದರೂ ಅನುಕೂಲ ಆಗಬಹುದು ಅಂತ ಬರೆದಿದ್ದಾರೆ ಅಷ್ಟೇ. ಮುಂದೆ ಏನಾಯಿತು ಗೊತ್ತಿಲ್ಲ ಅವರಿಗೆ. 4-5 ತಿಂಗಳು ಕಳೆಯಿತು, ಯಾವ ಉತ್ತರವೂ ಬರಲಿಲ್ಲ. ಒಂದು ದಿನ ಮಧ್ಯಾಹ್ನ ನಾನು ಗುಂಡೋಪಂತ್ ಬೀದಿಯಲ್ಲಿದ್ದ ಕರ್ನಾಟಕ ಪತ್ರಿಕೆಯ ಕಾರ್ಯಾಲಯದಲ್ಲಿ ಏನೋ ಕೆಲಸ ಮಾಡುತ್ತಾ ಕುಳಿತಿದ್ದೆ. ಅಲ್ಲಿಗೆ ದೇವನಗೊಂದಿ ಶಾಸ್ತ್ರಿಗಳು ದಯಮಾಡಿಸಿದರು.
ಕೈಯಲ್ಲಿ ಒಂದು ಲಕ್ಕೋಟೆ ಹಿಡಿದು ನಿಂತಿದ್ದರು. ನಾನು ಹೇಳಿದೆ, ಕೂಡಬಹುದಲ್ಲ? ಈ ಮಾತನ್ನು ಗಮನಿಸಿ. ವೃದ್ಧರು, ಜ್ಞಾನಿಗಳು ನಿಂತ್ಕೊಂಡು ಕವರ್ ತೊಗೊಂಬಂದಿದ್ದಾರೆ, ಕೂಡಬಹುದಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ಶಾಸ್ತ್ರಿಗಳು, ನೀವು ನನಗಿಂತ ಚಿಕ್ಕವರು, ನಾನು ನಿಮಗೆ ನಮಸ್ಕಾರ ಮಾಡಬೇಕು ಎಂದು ಅನಿಸುತ್ತಿದೆ. ನಾನು ನಿಮಗೆ ನಮಸ್ಕಾರ ಮಾಡಬೇಕು ಎಂದು ಅನಿಸುತ್ತಿದೆ. ಏನು ಅವರ ಮುಖ ಆಗ ದೈನ್ಯವನ್ನು ತಾಳಿತು, ಕಣ್ಣಿನಲ್ಲಿ ನೀರು ಬರುವಂತಿತ್ತು. ನಾನು ಅವರ ನಮಸ್ಕಾರ ಪ್ರಯತ್ನವನ್ನು ತಡೆದು ಹೇಳಿದೆ, ಏನು ಸಮಾಚಾರ? ಅವರು ಲಕ್ಕೋಟೆ ನನ್ನ ಕೈಯಲ್ಲಿಟ್ಟು ನೋಡ ಹೇಳಿದರು. ಓದಿ ಇದನ್ನು. ಅದರಲ್ಲಿ ಅರಮನೆಯಿಂದ ಬಂದ ಕಾಗದವಿತ್ತು. ವಿದ್ವಾನ್ ದೇವನಗೊಂದಿ ನಾರಾಯಣ ಶಾಸ್ತ್ರಿಗಳವರನ್ನು ಅರಮನೆಯ ವಿದ್ವಾಂಸರನ್ನಾಗಿ ನೇಮಿಸಿದೆ ಎಂದು ಒಕ್ಕಣೆ ಇತ್ತು. ನಾನು ರಾಮಕೃಷ್ಣರಾಯರನ್ನು ಅಂದರೆ ಅರಮನೆಯಲ್ಲಿದ್ದರಲ್ಲ, ಅವರಿಗೆ ಒಂದು ಮನಸ್ಸ ವಂದಿಸಿ ಶಾಸ್ತ್ರಿಗಳನ್ನು ಕೇಳಿದೆ, ನಿಮಗೆ ಇದರಿಂದ ಏನು ಪ್ರಯೋಜನ ಆಗ್ತದೆ ಅಂತ ಶಾಸ್ತ್ರಿಗಳನ್ನು ಕೇಳಿದ್ರಂತೆ. ಅವ್ರು ಹೇಳಿದ್ರಂತೆ, ತಿಂಗಳಿಗೆ 5-6 ರೂಪಾಯಿ ಬರುತ್ತದೆ ಅಂದ್ರಂತೆ. ತಿಂಗಳಿಗೆ 5-6 ರೂಪಾಯಿ ಬರ್ತದೆ ಅಂದ್ರಂತೆ. ಆಗ ಇವರು, ಅಷ್ಟೇನೆ, ಇದಕ್ಕಿಷ್ಟು ದೊಡ್ಡ ರಗಳೇನಾ? 5-6 ರೂಪಾಯಿಗೆ ಇಷ್ಟು ದೊಡ್ಡ ರಗಳೇನಾ ಅಂತ ಕೇಳಿದ್ರಂತೆ. ಅವರು ಆಗ ಹೇಳಿದ್ದರಲ್ಲಿ ಇತ್ತು ಸ್ವಾರಸ್ಯ. ಆ ಸ್ವಾರಸ್ಯ ಮನಸ್ಸು ಕಲಕುವಂಥದ್ದು, ನಮ್ಮ ಚಿಂತನೆಗೀಡು ಮಾಡಬೇಕದು. ಅವ್ರು ಹೇಳಿದ್ದೇನೆ ಹೇಗಿದೆ ನೋಡಿ. ಸ್ವಾಮಿ, ನಿಮಗಿನ್ನೂ ಚಿಕ್ಕ ವಯಸ್ಸು, ನಮ್ಮ ಪರಿಸ್ಥಿತಿ ಎಷ್ಟು ಹೀನವಾಗಿದೆ ಎಂಬುದನ್ನು ನಿಮ್ಮಂಥವರು ತಿಳಿದುಕೊಳ್ಳಬೇಕು. ಶಾಸ್ತ್ರಿಗಳು ಹೇಳಿದ್ದನ್ನು. ನಾನು ಸಾಗ್ಯರೆ ನಾರಾಯಣ ಶಾಸ್ತ್ರಿಗಳ ಶಿಷ್ಯನಾಗಿದ್ದೆ. ಸಾಗ್ಯರೆ ನಾರಾಯಣ ಶಾಸ್ತ್ರಿಗಳು ವಾಸುದೇವ ಶಾಸ್ತ್ರಿಗಳ ಶಿಷ್ಯರು, ಅಥಾರಿಟಿ. ಒಂದು ದಿನ ಮಧ್ಯಾಹ್ನ ಅವರ ಮನೆಗೆ ಹೋದೆ. ಅವರು ಮೊಣಕಾಲ ಮೇಲೆ ಕೈಯಿಟ್ಟು, ಕೈಯಲ್ಲಿ ತಲೆಯಿಟ್ಟು ಚಿಂತಾಕ್ರಾಂತರಾಗಿ ಕುಳಿತಿದ್ದರು. ನಾರಾಯಣ ಶಾಸ್ತ್ರಿಗಳು ತಲೆ ಎತ್ತಿ ನನ್ನ ಕಡೆಗೆ ನೋಡಲಿಲ್ಲ. ಅವರು ಯಾವಾಗಲೂ ನನ್ನ ಕಂಡ ಕೂಡಲೇ ಬಾಪ ಎನ್ನುತ್ತಿದ್ದರು. ಈ ಹೊತ್ತು ನಾನು ಅಲ್ಲಿ ಹೋಗಿದ್ದಿದ್ದೇ ಅವರು ತಿಳಿದಿರಲಿಲ್ಲ. ಅವರ ಮನಸ್ಸು ಎಲ್ಲಿಯೋ ಇತ್ತು. ನಾನು 1-2 ನಿಮಿಷ ನೋಡಿ ಬಳಿಕ, ಶಾಸ್ತ್ರಿಗಳೇ, ಏನು ತಲೆನೋವೇ ಎಂದು ಕೇಳಿದೆ. ಆಗ ಅವರು ತಲೆ ಎತ್ತಿ ನನ್ನ ಕಡೆ ನೋಡಿ ಕೊಂಚ ನಕ್ಕು, ಈ ಮಾತೆಷ್ಟು ಚೆಂದ ಇದೆ, ಕೊಂಚ ನಕ್ಕು, ಹೌದಪ್ಪ, ತಲೆನೋವು ಈ ಹೊತ್ತು ನನಗೆ ಬಂದಿದೆ, ನಾಳೆ ನಿನಗೂ ಕಾದಿದೆ. ಈ ಹೊತ್ತು ನನಗೆ ಬಂದಿದೆ, ನಾಳೆ ನಿನಗೂ ಕಾದಿದೆ ಎಂದರು. ಅದೇನು ಹಾಗೆನ್ನುತ್ತೀರಿ ಎಂದು ಕೇಳಿದೆ. ಅವರು ಹೇಳಿದರು, ನಾನು ವಾಸುದೇವ ಶಾಸ್ತ್ರಿಗಳವರಲ್ಲಿ 12 ವರ್ಷ ತರ್ಕಪಾಠ ಮಾಡಿದ್ದೇನೆ. 12 ವರ್ಷ ತರ್ಕಪಾಠ ಮಾಡಿದ್ದೇನೆ. ಅದರ ಫಲ ಈ ತಲೆನೋವು. ನಾಳಿದ್ದು ನನ್ನ ತೀರ್ಥರೂಪರ ಶ್ರಾದ್ದ. ಅದಕ್ಕೆ ಬೇಕಾದ ಸಾಮಗ್ರಿಗೆ ಏನು ಮಾಡಬೇಕು ಎಂದು ಚಿಂತೆ ಮಾಡುತ್ತಿದ್ದೆ. ನನಗೆ ಸಾಲ ಕೊಡುತ್ತಿದ್ದ ಅಂಗಡಿಯವರು ಎಷ್ಟು ಕೊಡಬಹುದೋ ಅಷ್ಟನ್ನೂ ಕೊಟ್ಟು ಮುಗಿಸಿದ್ದಾರೆ. ಇನ್ನು ಅವರನ್ನು ಸಾಲ ಕೇಳುವ ಹಾಗಿಲ್ಲ. ಈಗ ಎಲ್ಲಿಗೆ ಹೋಗಬೇಕೆಂಬುದು ನನ್ನ ಯೋಚನೆ. ನೋಡಿ, ಎಷ್ಟು ಸಂಕಟ ಆಗಿಬಿಡುತ್ತೆ. ಇಷ್ಟು ಕಷ್ಟಪಟ್ಟು 12 ವರ್ಷ ಪರಿಶ್ರಮಪಟ್ಟು ಒಂದು ಸಾಧನೆಯ ಎತ್ತರಕ್ಕೆ ಹೋದಂಥವರಿಗೆ ಯಾಕಾದರೂ ಹೋದ್ನೋ ಅನ್ನೋಂಗೆ ಆಗಬೇಕಾದ್ರೆ ಮುಂದೆ ಮಾತಂಗೆ ಹೇಳ್ತಾರೆ ನೋಡಿ. ತರ್ಕಕ್ಕೆ ಬದಲಾಗಿ ಒಂದು ಗುಮಾಸ್ತ ಕೆಲಸಕ್ಕೋ ಸ್ಕೂಲ್ ಮೇಸ್ಟರ್ ಕೆಲಸಕ್ಕೋ ಸೇರಿಕೊಂಡಿದ್ದರೆ ಈ ತಲೆನೋವು ಬರುತ್ತಿರಲಿಲ್ಲಪ್ಪ. ಇದನ್ನು ನೀನು ಈಗಲಾದರೂ ತಿಳಿದುಕೋ. ತರ್ಕಶಾಸ್ತ್ರದ ಪ್ರಯೋಜನ ಇಷ್ಟೇ. ತರ್ಕಶಾಸ್ತ್ರದ ಪ್ರಯೋಜನ ಇಷ್ಟೇ. ಮುಂದಿನ ಮಾತು ಕರಳು ಕಿತ್ತು ಬರುತ್ತೆ. ಮಗು ಸತ್ತಿತು, ಅದರ ತೊಟ್ಟಿಲು ಬಟ್ಟೆಯ ವಾಸನೆ ಉಳಿಯಿತು. ಮಗು ಸತ್ತಿತು, ಅದರ ತೊಟ್ಟಿಲು ಬಟ್ಟೆಯ ವಾಸನೆ ಉಳಿಯಿತು. ಶಾಸ್ತ್ರಾಧ್ಯಯನ ಮುಗಿಯಿತು, ತಲೆನೋವು ಉಳಿಯಿತು. ಎಷ್ಟು ಸಂಕಟ ಆಗಿರಬೇಕಲ್ಲ ಅವರಿಗೆ. ಯಾವುದೋ ಆದರ್ಶ ಇಟ್ಕೊಂಡು, ಯಾವುದೋ ಉತ್ಸಾಹ ಇಟ್ಕೊಂಡು, ನಮ್ಮ ಸಂಸ್ಕೃತಿಯ ಒಂದು ರೂಪಾದಂಥ ಒಂದು ಭಾಗವಾದಂಥ ಶಾಸ್ತ್ರವನ್ನು ಅಧ್ಯಯನ ಮಾಡಿ 12 ವರ್ಷ ತಪಸ್ಸು ಅನ್ನುವಂತೆ ಧ್ಯಾನ ಮಾಡಿ ಅದಕ್ಕೊಂದು ಸಾಧನೆ ಮಾಡಿದಂಥ ಮನುಷ್ಯನಿಗೆ 2 ಹೊತ್ತು ಊಟದ ಕೂಡ ಸಾಧ್ಯ ಇರಲಿಲ್ಲ, ಕಷ್ಟ ಇತ್ತು ಅಂತ ಅನ್ನೋದಾದರೆ. ಅದಕ್ಕೆ ಅವ್ರು ಹೇಳಿದ್ದು, ಇವತ್ತು ತಲೆನೋವು ನನಗೆ ಬಂದಿದೆ, ನಾಳೆ ನಿನಗೆ ಬರುತ್ತೆ ಅಂತ ಅವ್ರು ಹೇಳಿದ್ರಂತೆ. ಅದನ್ನು ನೆನೆಸ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಇವ್ರು ಹೇಳ್ತಾರೆ ಡಿವಿಜಿಗೆ, ನನ್ನ ಪಾಡು ಅಷ್ಟೇ ಅಪ್ಪ, ನನ್ನ ಪಾಡು ಅಷ್ಟೇ. ಈಗ ಅರಮನೆಯ ಸಂಬಳವನ್ನು ನೀವು ನನಗೆ ಕೊಡಿಸಿದ್ದರಿಂದ ಒಪ್ಪತ್ತಿನ ಗಂಜಿಯಾದರೂ ನನಗೆ ಖಂಡಿತವಾಯಿತು. ಒಪ್ಪತ್ತಿನ ಗಂಜಿಯಾದರೂ ನನಗೆ ಖಂಡಿತವಾಯಿತು. ಇದಕ್ಕಾಗಿ ಪರಮೇಶ್ವರನಿಗೆ ಸಹಸ್ರ ನಮಸ್ಕಾರ ಎಂದು ಕೈ ಮುಗಿದು ಹೊರಟರು. ನೋಡಿ, ನಾವು ಈಗ ಕ್ವಿಕ್ ರಿಸಲ್ಟ್ಸ್ ನಾವು ಕೇಳ್ತೀವಿ. ಒಂದು ಏನಾದರೂ ಮಾಡಿದರೆ ಇಮಿಡಿಯೇಟ್ ಪ್ರತಿಫಲ ಸಿಗಬೇಕು. 4 ವರ್ಷ ಇಂಜಿನಿಯರಿಂಗ್ ಓದಿದ ತಕ್ಷಣ 25,000 ಸಂಬಳ ಬರಬೇಕು. ಈ ಅಪೇಕ್ಷೆಗಳು. ಅಲ್ಲಿ ಜೀವಮಾನದುದ್ದಕ್ಕೂ ಒಂದು ಸಾಧನೆ ಮಾಡಿಕೊಂಡು ಕೊನೆಗೆ ಊಟಕ್ಕೆ ಕಷ್ಟ ಅಂದರೆ 12, 13, 14 ವರ್ಷ ಮಾಡಿ ಕಣ್ಣಲ್ಲಿ ಆದರ್ಶ ಬಿಟ್ಟರೆ
ಆ ವಿಷಯದ ಬಗ್ಗೆ ಪ್ರೀತಿ ಬಿಟ್ಟರೆ ಇನ್ನೇನೂ ಇರಲಿಲ್ಲ. ಎಷ್ಟು ಕಷ್ಟಪಡಬೇಕಾಯ್ತು ಅನ್ನೋದನ್ನು. ತಿಂಗಳಿಗೆ 5-6 ರೂಪಾಯಿ ಬರೋ ಹಾಗಾದರೆ ಸಾಕಪ್ಪ, ಒಂದು ಹೊತ್ತು ಗಂಜಿ ಆದರೂ ಸಾಕಾಯ್ತಲ್ಲ ನನಗೆ, ಅಷ್ಟಕ್ಕೆ ಪರಮೇಶ್ವರನ ಕೃತಜ್ಞತೆ ಇರಬೇಕು ಅಂತ ಹೇಳ್ತಾರೆ. ಅವ್ರು ಎಷ್ಟು ಸಂಭಾವಿತರಾಗಿದ್ದರು ಅಂತಂದರೆ, ನಾರಾಯಣ ಶಾಸ್ತ್ರಿಗಳು ಅದಕ್ಕೆ DVG ತಮಾಷೆ ಮಾಡ್ತಿದ್ರಂತೆ. ಅವರು ತುಂಬ ಮರ್ಯಾದಸ್ಥರು, ಆಚಾರ್ಯನಿಷ್ಠರು, ಗಟ್ಟಿಯಾಗಿ ಮಾತನಾಡುವವರಲ್ಲ. ಅದಕ್ಕೆ ನಾನು ಲಘುವಾಗಿ ಹಾಸ್ಯ ಮಾಡುತ್ತಿದ್ದೆ. ತಾರ್ಕಿಕರು, ವಾಚಾಳಿಗಳು, ಬಾಯ್ಬಡುಕರು, ಅವರ ಕೀರ್ತಿ ಹಾಗಿರುವಾಗ ತರ್ಕಶಾಸ್ತ್ರ ಪಾರಂಗತರಾಗಿರೋ ನೀವು ಹೀಗೆ ಸಭ್ಯರಾಗಿದ್ದೀರಲ್ಲ, ಅದು ಹೇಗೆ ಅಂತ. ಸಾಮಾನ್ಯ ತಾರ್ಕಿಕರು ಬಾಯಿ ಮಾತು ಜೋರು ಅಂತ, ಅಂಥದ್ದು ಇವು ಸಭ್ಯರಾಗಿದ್ದೀರಲ್ಲ ಅಂತ. ಒಂದು ಸಲ ಅನಿಸುತ್ತೆ, ಆ ಜೀವನದ ಸುತ್ತಿಗೆ ಮನುಷ್ಯನ ಮೃದು ಮಾಡಿಬಿಡ್ತದೇನೋ ಅಂತ ಅನಿಸುತ್ತೆ. ಮುಂದೆ ಕೆಲವೊಂದು ಬರ್ಕೊಂಡ್ಬರ್ತಾರೆ DVG ತಾವು ನೋಡಿದಂಥವ್ರನ್ನ. ಅದರಲ್ಲಿ ತಮಾಷೆಯ ತಂಡ ಬಾಲ ಸರಸ್ವತಿಯವರು ಅಂತ. ಬಾಲ ಸರಸ್ವತಿಯವ್ರ ಬಗ್ಗೆ ತಾವೆಲ್ಲ ಗೊತ್ತಿರುತ್ತೆ ಸ್ವಲ್ಪ. ಆ ವಿಷಯದ ಬಗ್ಗೆ ಎಷ್ಟು ಚೆನ್ನಾಗಿ ಬರೀತಾರೆ. ಅದಕ್ಕಿಂತ ಮೊದಲು ಇನ್ನೊಬ್ಬರನ್ನು ಬರೀತಾರೆ. 1908 ಹೊತ್ತಿಗೆ ಈ ಅರ್ಕಾಡ್ ಶ್ರೀನಿವಾಸಾಚಾರ್ಯ ರಸ್ತೆಯಲ್ಲಿ ನವರತ್ನ ಆ್ಯಂಡ್ ಸನ್ಸ್ ಅಂತ ಒಂದು ಪ್ರಿಂಟಿಂಗ್ ಪ್ರೆಸ್ ಇತ್ತಂತೆ. ನವರತ್ನ ಆ್ಯಂಡ್ ಸನ್ಸ್ ಅಂತ. DVGಗೂ ಆ ನವರತ್ನರವರೆಗೂ ಸಹ ಸ್ನೇಹ ಇರೋದ್ರಿಂದ ಮೇಲೆ ಮೇಲೆ ಹೋಗಿ ಬಂದು ಮಾಡ್ತಾಯಿದ್ರು. ಅಲ್ಲಿಗೊಬ್ಬರು ಬರ್ತಾಯಿದ್ರಂತೆ, ಅವರು ವಿದ್ವಾನ್ ವೆಂಕಟಾಚಾರ್ಯರು ಅಂತ. ಈ ಕಥೆ ಹೇಗೆ ಒಂದಕ್ಕೊಂದು ಹೆಣ್ಕೊಂಡು ಹೋಗುತ್ತೆ ನೋಡಿ. ಆ ನವರತ್ನ ಪ್ರೆಸ್ಸಿಗೆ ವಿದ್ವಾನ್ ವೆಂಕಟಾಚಾರ್ಯರು ಅಂತ ಬರ್ತಾಯಿದ್ರು. ಈ ವಿಶ್ವ ಕರ್ನಾಟಕ ಪತ್ರಿಕೆಯ ಸಂಪಾದಕರಾಗಿದ್ದಂಥ ತೀತಾ ಶರ್ಮಾ ಅವರ ಚಿಕ್ಕಪ್ಪ ಅಂತೇವರು ವೆಂಕಟಾಚಾರ್ಯ ಚಿಕ್ಕಪ್ಪ. ಒಂದು ಕಾಲಕ್ಕೆ ಉಪಾಧ್ಯಾಯರಾಗಿದ್ದವರು ವೆಂಕಟಾಚಾರ್ಯರು. ಅವ್ರು ನಾಟಕದ ಹುಚ್ಚು ವಿಪರೀತ. ನಾಟಕ ಬರೆಯೋದು ಏನೇನೋ ಹೆಸರಲ್ಲಿ ಬರೀತಿದ್ರಂತೆ. ಒಂದು ಬರೆದಿದ್ದಾರೆ ಅವರು ಒಂದು ಪ್ರಸ್ತಾವನೆಯಲ್ಲಿ, ಶಾಂತಾನಂದ ಮೌನಿ ಎಂಬ ಕಾಂತಾಮಣಿಯಿಂದ ವಿರಚಿತವಾದ ನಾಟಕ ಅಂತ. ಇದು ಯಾರು ಇದು ವಿಚಿತ್ರ. ಇದು ಶಾಂತಾನಂದ ಮೌನಿ ಎಂಬ ಕಾಂತಾಮಣಿಯಿಂದ ವಿರಚಿತವಾದ ನಾಟಕ. ಇವರು ಕೇಳಿದ್ರಂತೆ, ಆ ಮೌನಿ ಯಾರು ಎಂದು ನಾನು ಕೇಳಿದಾಗ ಮದ್ರಾಸಿನಲ್ಲಿದ್ದಾಳೆ ಎಂದಷ್ಟೇ ಹೇಳಿದ್ರಂತೆ. ಯಾರೋ ಏನೋ ಮದ್ರಾಸಲ್ಲಿದ್ದಾಳೆ ಅಂತ ನಾಟಕ ಬರೀತಿದ್ರು. ನಾಟಕ ಬರೆದು ಆ ನವರತ್ನ ಪ್ರೆಸ್ಸಿಗೆ ಪ್ರೂಫ್ ಕರೆಕ್ಷನ್ಗೆ ಹೋಗೋರು. ಅಲ್ಲಿ ಹೋದಾಗ DVG ಪರಿಚಯ. DVGಗಿಂತ ವಯಸ್ಸಿನಲ್ಲಿ ತುಂಬ ಹಿರಿಯರು. ಸಂಗೀತ, ಸಾಹಿತ್ಯ ಎಲ್ಲದರಲ್ಲೂ ಪರಿಶ್ರಮ ಮಾಡಿದಂಥ ಮನುಷ್ಯ. ಒಂದು ಸಲ ಆದಂಥ ಘಟನೆ ಹೇಗಿತ್ತು ನೋಡಿ, ನೆನಪಿಟ್ಕೋಬೇಕಾದ್ದು. ಇದು 65-70 ವರ್ಷದಿಂದ ಆದಂಥ ಘಟನೆ. ಒಂದು ಸಲ ಮಧ್ಯಾಹ್ನ ವೆಂಕಟಾಚಾರ್ಯರ ಮನೆಗೆ DVG ಹೋದ್ರಂತೆ. ಇವರು ಪ್ರೆಸ್ಸಲ್ಲಿ ಕಂಪೋಸಿಟ್ರು ಊಟಕ್ಕೆ ಹೋದಾಗ ಅವ್ರು ಬರೋವರೆಗೂ DVG ಸ್ವಲ್ಪ ಫ್ರೀ ಟೈಮ್ ಅಲ್ಲ, ಕೆಲಸ ಇರಲಿಲ್ಲ. ಅದಕ್ಕೆ ಆವಾಗ ಏನು ಮಾಡಿದ್ರು, ವೆಂಕಟಾಚಾರ್ಯ ಮನೆಗೆ ಹೋಗಿ ಬರೋಣ ಅಂತ ಹೋದ್ರಂತೆ. ಮಾಮೂಲು ಪೇಟೆಯಲ್ಲಿದ್ದರು ಅಂತ ನೆನಪು ಅಂತ ಹೇಳ್ತಾರೆ. ಅವ್ರ ಮನೆಗೆ ಹೋದಾಗ ಅವ್ರು ಊಟಕ್ಕೆ ಕೂತಿದ್ರಂತೆ. ವೆಂಕಟಾಚಾರ್ಯರು ಅಡುಗೆ ಮನೇಲಿ ಊಟಕ್ಕೆ ಕೂತಿದ್ದಾರೆ. ನಡಮನೆಯಲ್ಲಿ ನಿಂತು ಕೂಗಿದ್ರಂತೆ ಅವರು. ಒಳಗಡೆ ಅಂದರೆ ಉತ್ತರ ಕೊಟ್ಟು ನನ್ನನ್ನು ಕೂಡ ಹೇಳಿದರು, ಕೂತ್ಕೊಳ್ಳಿ ಬರ್ತೀನಿ, ಊಟ ಮಾಡ್ತಾ ಇದ್ದೀನಿ ಅಂದರು. ಒಳಗಡೆ ಊಟ ಮಾಡ್ತಾರೆ, ಹೊರಗಡೆ ನಿಂತ್ಕೊಂಡಿದ್ದಾರೆ. ಮಾತನಾಡಿದ್ದು ಹಾಗೇನೆ. ಮಾತು ಪ್ರಾರಂಭವಾಯಿತು. ಆದದ್ದು ತೆಲುಗಿನಲ್ಲಿ ಮತ್ತು DVG ಬರೆದದ್ದು ಕನ್ನಡದಲ್ಲಿ. ನಾನು ಕೇಳಿದೆ, ಏನು ಊಟದ ಪರಿಠಮಣೆ, ಊಟ ಏನು ವಿಶೇಷ ಅಂತ ಕೇಳಿದ್ದಾರೆ. ಊಟ ಏನೇನಿದೆ ಇವತ್ತು ಅಂತ. ವೆಂಕಟಾಚಾರ್ಯರು ಬಲು ಪಸಂದು ನೀವು ಬನ್ನಿ ಅಂದ್ರಂತೆ. ಹಾಗೆಯೇ ಏನಂಥ ಪಸಂದು, ಇವರಿಗೆ ಪರಿಷ್ಕಾರ ಆಗಬೇಕಲ್ಲ, ಏನಂಥ ಪಸಂದು ಅಂತ ಇವ್ರು ಕೇಳಿದ್ರಂತೆ. ಅವ್ರು ಹೇಳಿದ್ರಂತೆ, ಸೊಗಸಾದ ಅನ್ನ ಸೊಗಸಾದ ಸಾರು. ಅಷ್ಟೇ, ಬರೀ ಅನ್ನ ಸಾರಿಗೆ ಇಷ್ಟೊಂದು ಕೊಂಡಾಟವೇ, ಬರೀ ಅನ್ನ ಸಾರಕ್ಕೆ ಇಷ್ಟೊಂದು ಕೊಂಡಾಟ ಬೇಕಾ ಅಂತ ಇವ್ರು ಕೇಳಿದ್ರಂತೆ. ಅವ್ರು ಹೇಳಿದ್ರಂತೆ, ಸಾರು ಅಂದರೆ ಏನಂತ ತಿಳ್ಕೊಂಡಿದ್ದೀರಿ, ಒಳ್ಳೆ ಭರ್ಜರಿ ಸಾರು ಅಂತ ಹೇಳಿದ್ರಂತೆ. ಅದೇನಷ್ಟು ರುಚಿ ಅಂತ ಇವರು ಕಲ್ಪನೆ ಮಾಡ್ಕೋಬೇಕು. ಅವ್ರು ಒಳಗೆ ಕೂತಲ್ಲಿ ಹೇಳ್ತಾರೆ, ಹೊರಗಡೆ ಕೇಳ್ತಾ ಇದ್ದಾರೆ ಇವರು. ಅದೇನಷ್ಟು ರುಚಿ. ಆ ಬ್ರಾಹ್ಮಣರು ಉತ್ತರ ಕೊಡೋ ಹೆಂಗಿದೆ ನೋಡಿ, ಉತ್ತರ ಎಷ್ಟು ಚೆನ್ನಾಗಿದೆ. ಹೇಗಿದೆ ಅಂತೀರಿ, ಒಳ್ಳೆ ಬ್ರಾಂದಿ ಇದ್ದಾಗಿದೆ. ಈ ವೆಂಕಟಾಚಾರ್ಯರು ಒಳ್ಳೆ ಬ್ರಾಂದಿ ಇದ್ದಾಗಿದೆ, ಜುರ್ರೋ ಆಗಿದೆ, ಇದು ಫಕತ್ ಬ್ರಾಂದಿ ಅಂದ್ರಂತೆ. ಇವ್ರಿಗೊಂಥರ ಗಾಬರಿ ಆಗಿರ್ಬೇಕಾ ಮಾತಾಡೋದು ಕೇಳಿ. ಬ್ರಾಂದಿ ಹೇಗಿರುತ್ತೆ, ಇವರು ಅವ್ರನ್ನ ಕೇಳೋದು, ಬ್ರಾಂದಿ ಹೇಗಿರುತ್ತೆ, ನೀವು ಅದು ರುಚಿ ಬಲ್ಲಿರಾ ಅಂತ ಕೇಳಿದ್ರಂತೆ. ಅದಕ್ಕೆ ಉತ್ತರ ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ಬ್ರಾಂದಿ ಅನ್ನೋದನ್ನು ಹೇಗೆ ಒಂದು ಸಂಕೇತ ಮಾಡಿಬಿಡ್ತಾರೆ ಅವರು. ಅಮೃತ ಅಂತ ಪೂರ್ವಿಕರು ಅಂತಾರಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ. ಅಮೃತ ಅಂತ ಪೂರ್ವಿಕರು ಅಂತಾರಲ್ಲ, ಅವ್ರು ಅಮೃತ ಕಂಡಿದ್ರೆ, ಅಮೃತ ಕುಡಿದಿದ್ರೆ ಯಾಕೆ ಮೃತರಾದರು? ಅಮೃತ ಅಂದರೆ ಸಾಯಲೇಬಾರ್ದಲ್ಲ. ಅಮೃತ ಕುಡಿದಿದ್ರೆ ಯಾಕೆ ಮೃತರಾದರು? ಅಮೃತವೆನ್ನುವುದು ಬಹು ರುಚಿ ಎಂದಷ್ಟೇ ಅಲ್ಲವೇ ಅಭಿಪ್ರಾಯ. ಅಮೃತ ಅಂದರೆ ಭಾಳ ರುಚಿ ಅಂತ ಅಷ್ಟೇ ಅಭಿಪ್ರಾಯ. ಅದು ಜಾಸ್ತಿ ಹುಡುಕ್ಬಾರ್ದು. ಹಾಗೆ ನಾನು ಬ್ರಾಂದಿ ಅಂದದ್ದು ಅದೊಂದು ಪ್ರಶಸ್ತಿ ವಾಚಕ ಅಂತ. ಸಾರನ್ನು ಬ್ರಾಂದಿಗೆ ಹೋಲಿಸೋದು ಎಲ್ಲೂ ಕೇಳಿರಲಿಲ್ಲ ನಾನು. ಅದು 70 ವರ್ಷದ ಹಿಂದೆ.
ಹೋಲಿಸ್ಬಿಟ್ಟು ಅದೊಂದು ಪ್ರಶಸ್ತಿ ವಾಚಕ ಅಂತ. ಇದು ಒಂದು ಸಣ್ಣ ಸ್ಯಾಂಪಲ್. ಇಂಥ ಚರ್ಚೆಗಳು ವ್ಯಾಖ್ಯಾನಗಳು ದಿನದಿನವೂ ಆಗುತ್ತಿದ್ದವು. ಮುಂದೆ ಒಂದು ಕ್ಯಾರೆಕ್ಟರ್ ಸ್ಕೆಚ್ ಮಾಡ್ತಾರೆ DVG. ಶಿಲ್ಪ ಕಡದಂಗಿದೆ. ಬಾಲ ಸರಸ್ವತಿ ಬಗ್ಗೆ ಹೇಳ್ತಾರೆ. ಇದೊಂದು ಅದ್ಭುತ ವ್ಯಕ್ತಿ. ಮಲ್ಟಿ ಟ್ಯಾಲೆಂಟೆಡ್, ಎಷ್ಟು ಕಡೆದು ಟ್ಯಾಲೆಂಟು, ಎಷ್ಟು ವಿಷಯದಲ್ಲಿ ಟ್ಯಾಲೆಂಟು. ಆದರೆ ಅದು ಎಲ್ಲಿ ಒಂದು ಕಡೆ ಗಟ್ಟಿಯಾಗಿ ಹೋಗಲಿಲ್ವೇನೋ ಅಂತ ಅನಿಸೋ ಹಾಗೆ. ಅದನ್ನು ಹೇಳ್ತಾರೆ, ಈ ವೆಂಕಟಾಚಾರ್ಯರಿಗೂ ಮತ್ತು ಬಾಲ ಸರಸ್ವತಿಯವರಿಗೂ ಬಹಳ ಗಾಢ ಸ್ನೇಹ. ಅವರೇ ಹೋಗಿ ಅವರು ಪರಿಚಯ ಮಾಡಿದ್ರಂತೆ, ಬಾಲ ಸರಸ್ವತಿ ಪರಿಚಯ ಮಾಡಿದ್ರಂತೆ. ಬಾಲ ಸರಸ್ವತಿ ಆಗ ಸ್ಕೂಲ್ ಮಾಸ್ಟರ್ ಆಗಿದ್ದರು ಅಂತ. ಅವ್ರು ಏನು ಪಾಠ ಮಾಡ್ತಿದ್ರು ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವರು. ಆದರೆ ಬೋಧನೆ ಮಾಡುತ್ತಿದ್ದ ವಿಷಯ ಯಾವುದು ಎಂದು ನಿಷ್ಕರ್ಷೆ ಮಾಡುವಂತಿರಲಿಲ್ಲ. ಯಾಕೆಂದರೆ ಕೆಲವು ಕಡೆ ಸಂಸ್ಕೃತ ಪಾಠ ಮಾಡುತ್ತಿದ್ದರು, ಕೆಲವು ಸ್ಕೂಲ್ಗಳಲ್ಲಿ ಕನ್ನಡ ಪಾಠ ಮಾಡುತ್ತಿದ್ದರು, ಇನ್ನು ಕೆಲವು ಸ್ಕೂಲ್ಗಳಲ್ಲಿ ಡ್ರಾಯಿಂಗ್ ಮಾಸ್ಟರ್ ಆಗಿದ್ದರು, ಮತ್ತೊಂದಿಷ್ಟು ಕಡೆ ಸಂಗೀತದ ಉಪಾಧ್ಯಾಯರಾಗಿದ್ದರು. ಏನಾದರೂ ಕಲಿಸ್ಬೋದು, ಎಲ್ಲದರಲ್ಲೂ ಗಟ್ಟಿತನ ಇತ್ತು. ಆ ವ್ಯಕ್ತಿ ಸ್ವರೂಪ ಹೇಗೆ ಹೇಳ್ತಾರೆ ನೋಡಿ, ಇದನ್ನು ಅವ್ರ ಮಾತಲ್ಲಿ ಕೇಳಿದೆ. ಎಷ್ಟು ಚಂದ ಶಿಲ್ಪ ಕೆತ್ತದಂಗಿದೆ. ಕಣ್ಣು ಮುಂದೆ ಮುಖ ಬರುತ್ತೆ. ಬಾಲ ಸರಸ್ವತಿ ನಾವೆಲ್ಲ ನೋಡಿಲ್ಲ, ನೋಡಿದವ್ರು ಇರ್ಬೋದೇನೋ. ನೋಡಿದರಿದ್ದರೆ DVG ಕೆತ್ತಿದ ಕಣ್ಣು ಮುಂದೆ ಬರುತ್ತೆ. ಅವರ ವ್ಯಕ್ತಿ ಸ್ವರೂಪವನ್ನು ವರ್ಣಿಸುವುದು ಅವಶ್ಯ. ಆಗಾಗಲೇ ಅವ್ರ ಮದುವೆ ಆಗಿತ್ತು ಅಂತ, 2-3 ಜನ ಮಕ್ಕಳು ಇದ್ದರಂತೆ. ಆದರೆ ಬಹುಶಃ ಅವ್ರ ಹೆಂಡತಿ ಜೊತೆಗೆ ಇರಲಿಲ್ಲ ಅಂತ ಅನಿಸುತ್ತೆ. ಹೇಳೋದು ನೆನಪಿದ ಮಟ್ಟಿಗೆ DVG ಹೇಳ್ತಾರೆ, ಮುಳುಬಾಗಲಿನಲ್ಲಿ ಅವ್ರ ಹೆಂಡತಿ ಮಕ್ಕಳ ಜೊತೆಗೆ ಅವ್ರ ತಂದೆ ಜೊತೆಗೆ ಇದ್ಬಿಟ್ರಂತೆ. ಅವ್ರು ಬರಲಿಲ್ಲ. ಇವ್ರು ಯಾವುದೋ ಒಂದು ಹೋಟೆಲಲ್ಲಿ, ಎಲ್ಲೋ ಹೋಟೆಲಲ್ಲಿ ವಾಸ, ಎಲ್ಲೋ ಹೋಟೆಲಲ್ಲಿ ಊಟ, ಹಾಗೆ ಇರೋರು, ಒಬ್ಬರೇ ಇರೋದು. ಜೀವನದುದ್ದಕ್ಕೂ ಒಬ್ಬರೇ ಕಳೆದ್ರು ಅವರು ಅಂತ. ಯಾರೋ ಮಾತಿಗೆ ಸಿಕ್ಕರೆ ಸಾಕು ಹರಟೆ ಹೊಡಿತಾ ಕೂತ್ಕೊಂಡ್ಬಿಡೋದು. ಅದಕ್ಕೊಂದು ಗುರಿ ವಿಧಾನ ಇಲ್ಲ. ಮಾತಿಗೆ ಸಿಕ್ಕರೆ ಸಾಕು ಹೊಡಿತಾ ಕೂತ್ಬಿಡೋದು. ಅವ್ರ ವ್ಯಕ್ತಿತ್ವ ಹೇಗಿತ್ತು ಅಂತ, ಆಳು ಗಿಡ್ಡೆಂದೇ ಹೇಳಬೇಕು, ದಪ್ಪವೂ ಅಲ್ಲ, ಬಣ್ಣ ಎಣ್ಣೆಗೆಂಪು. ನೋಡಿ ಹೇಗೆ ಎಳೆಯಾಗಿ ನಮಗೆ ಬಿಡಿಸ್ತಾರೆ. ಬಣ್ಣ ಎಣ್ಣೆಗೆಂಪು, ಸೊಗಸಾಗಿ ಬಾಚಿ ಪೋದಿ ಮಾಡಿದ ಗಡ್ಡ, ಟ್ರಿಮ್ಡ್ ಬಿಯರ್ಡ್, ತಲೆ ತುಂಬ ಕೂದಲು, ಬೈತಲೆ ತೀಡಿ ಹಿಂದೆ ಗಂಟು ಹಾಕಿದ್ದು, ಹಣೆಯಲ್ಲಿ ದಮ್ಮಡಿ ಅಗಲದ ಕುಂಕುಮದ ಬೊಟ್ಟು, ಅಡ್ಡಡ್ಡಲಾಗಿ, ಅದು ಕೂಡ ಬೊಟ್ಟು ಕುಂಕುಮ ಕೂಡ ಉದ್ದ ಇಲ್ಲ, ಅಡ್ಡಡ್ಡಲಾಗಿ, ತಲೆ ಮೇಲೆ ಒಂದೊಂದು ವೇಳೆ ಸೊಟ್ಟೆ ಕೋರೆ ರುಮಾಲು, ಉತ್ತರದವರು ಧರಿಸುತ್ತಾರಲ್ಲ ಆ ಥರ. ಇಷ್ಟರ ಹೊರತು ಮಿಕ್ಕ ಎಲ್ಲ ಇತರರಂತೆ ಆಸಾಮಿಯಲ್ಲಿ ಆಡಂಬರ, ಡೌಲು ಏನೂ ಇರಲಿಲ್ಲ. ಆದರೆ ಮುಖದ ಮೇಲೆ ಮಾತಿನಲ್ಲಿ ಚಾಕಚಕ್ಯ, ಮತ್ತೊಬ್ಬರನ್ನೇ ಕಲಿಯಬೇಕೆಂಬ ಕುತೂಹಲ ಕಾಣಬರುತ್ತಿತ್ತು. ಕಣ್ಣುಗಳು ತೀಕ್ಷ್ಣ, ಮುಖದಲ್ಲಿ ಒಂದೊಂದು ಕ್ಷಣಕ್ಕೊಂದೊಂದು ಭಂಗಿ. ದಿಸ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಟ್ರೇಟ್ ಆಫ್ ಎ ವೆರಿ ಕ್ರಿಯೇಟಿವ್ ಪರ್ಸನ್. ಅತ್ಯಂತ ಸೃಜನಶೀಲ ವ್ಯಕ್ತಿ ಇದ್ದರೆ ಕೆಲವರು ಫೇಶಿಯಲ್ ಎಕ್ಸ್ಪ್ರೆಷನ್, ಮುಖದ ಮೇಲೆ ಭಾವನೆ ಇರ್ತದಲ್ಲ, ಕೆಲವರಿಗೆ ತೋರಿಸೋದಿಲ್ಲ, ಇನ್ನು ಕೆಲವ್ರಿಗೆ ಮುಚ್ಚಿಟ್ಕೊಳ್ಳೋಕ್ಕೆ ಆಗಲ್ಲ. ದುಃಖ ಆದ್ರೇನು ಅದು ತಕ್ಷಣ ಕಂಡುಬಿಡುತ್ತೆ ಮುಖದ ಮೇಲೆ. ಇನ್ನು ಕೆಲವ್ರಿಗೆ ಕಾಣಿಸೋದೇ ಇಲ್ಲ. ಇದು ನಾವು ಕಮ್ಯುನಿಕೇಷನ್ ಸ್ಕಿಲ್ ಕಾಟ ಮಾಡೋಕ್ಕಾರೆ ಹೇಳ್ತೀವಿ, 3 ಥರದ ಮುಖ ಇರ್ತದೆ ಅಂತ. ಒಂದು ಸ್ಮೈಲಿ ಅಂತ, ಎಷ್ಟು ಮುಖಗಳಿದೆಯೋ ಅಷ್ಟು ಥರದ ಮುಖ ಇದೆ. ಆದರೆ ಸಾಮಾನ್ಯ ಎಲ್ಲವನ್ನೂ ಕ್ಲಾಸಿಫೈ ಮಾಡಿ 3 ಥರ ಅಂತ ಹೇಳ್ತಾರೆ. ಸ್ಮೈಲಿ, ಪೋಕರ್ ಆ್ಯಂಡ್ ಮಾಸ್ಕ್ ಫೇಸ್ ಅಂತ. ಸ್ಮೈಲಿ ನಗ್ನಗ್ತಾ ಇರುವಂಥದ್ದು, ನಗ್ನಗ್ತಾ ಇರ್ತಾರೆ, ಒಳಗಡೆ ಕಷ್ಟ ಇದ್ದರೆ ಗೊತ್ತಾಗಲ್ಲ, ಯಾವಾಗಲೂ ನಗ್ನಗ್ತಾ ಇರ್ತಾರೆ, ಅಂಥವ್ರು ನೋಡಿ ಮಾತಾಡಿಸ್ಬೇಕು ಅಂತ ಅನಿಸುತ್ತೆ. ಇನ್ನು ಕೆಲವು ಪೋಕರ್ ಫೇಸ್ ಅಂತ. ಈ ಪೋಕರ್ ಫೇಸ್ ಅಂದರೆ ಯಾವಾಗಲೂ ಪ್ರಶ್ನಾರ್ಥಕ ಚಿಹ್ನೆ. ನೀವೇನು ಹೇಳಿದ್ರು ಅವ್ರಿಗೆ ಇಷ್ಟ ಆಯಿತೋ ಬಿಡ್ತೋ ಗೊತ್ತಾಗೋದಿಲ್ಲ, ಬರೀ ಪ್ರಶ್ನಾರ್ಥಕ ಚಿಹ್ನೆ. ನೀವು ಒಂದು ಸಂತೋಷದ್ದು ಹೇಳಿದ್ರೆ ಹೌದಾ, ಯುನೋ, ಇದಕ್ಕೆ ಬಹುಶಃ ಜೂಲಿಯಸ್ ಸೀಸರ್ಲಿ ಅಂತ ಹೇಳ್ತಾರೆ ಅನಿಸುತ್ತೆ. ಹ್ಯೂಮನ್ ನೇಚರ್ ಹೇಳಿದಾಗ, ಹೀಸ್ ಅ ಥಿನ್, ಲೀನ್, ಟಾಲ್, ಹಂಗ್ರಿ ಲುಕಿಂಗ್ ಮ್ಯಾನ್, ಸಚ್ ಪೀಪಲ್ ಆರ್ ಡೇಂಜರಸ್ ಅಂತ ಹೇಳ್ತಾರೆ. ಮುಖದ ಮೇಲೆ ಗೊತ್ತಾಗಲ್ಲ, ಕೋಲ್ ಮುಖ ಹಿಂಗೆ ಪ್ರಶ್ನೆ ಮಾಡ್ಕೊಂಡೇ ಇರೋದು, ಆ ಪೋಕರ್ ಫೇಸ್. ಥರ್ಡು ಮಾಸ್ಕ್ ಫೇಸ್ ಅಂತ, ಮುಖದ ಮೇಲೆ ಮುಖವಾಡ ಹಾಕ್ಕೊಂಡಂಗೆ ಏನೇನೂ ಗೊತ್ತಾಗಲ್ಲ. ನಾನು ಹೇಳ್ತಿದ್ದೆ, ನಾನು ಸಾಮಾನ್ಯವಾಗಿ ಇದನ್ನು ಪಾಠ ಮಾಡುವಾಗ ಹೇಳ್ತೇನೆ, 2 ಥರದ ಮಂದಿಗೆ ಇದು ಸಾಧ್ಯ. ಐದರ್ ಎನ್ಲೈಟೆಂಡ್ ಸೋಲ್ಸ್ ಆರ್ ಬಾರ್ನ್ ಕ್ರಿಮಿನಲ್ಸ್. ಮುಖದ ಮೇಲೆ ಏನೂ ಭಾವನೆ ಇಲ್ಲ, ಹಿಂಗೆ ಇರ್ತಾರೆ. ಇಲ್ಲಿ ಹೇಳೋದು ಇವ್ರ ಮುಖಭಾವ ಹೇಗಿತ್ತು ಅಂದರೆ, ಯಾರು ಕ್ರಿಯೇಟಿವ್ ಆಗಿರ್ತಾರೋ, ತುಂಬ ಸೃಜನಶೀಲರಾಗಿರ್ತಾರಲ್ಲ, ಮುಖಭಾವ ಪ್ಲಾಸ್ಟಿಕ್ ಮುಖ ತಕ್ಷಣ ಬದಲಾಯಿಸ್ತಾ ಇರುತ್ತೆ, ಕ್ಷಣಕ್ಕೆ ಬದಲಾಯಿಸುವಂಥದ್ದು. ಈಗ ನಾವು ಇಲ್ಲಿ ಹೋಲಿಸೋದಾದರೆ, ನಾನು ಮಾಸ್ಟರ್ ಹಿರಣ್ಯವರ ಮುಖ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಅವ್ರು ಮಾತಾಡ್ತಿರ್ಬೇಕಾದ್ರೆ ಹುಬ್ಬು ಏರಿಸೋದು, ತುಟಿ ಹೋಗೋದು, ಹೀಗೆ ಮಾಡೋದು, ಒಂದು ಕ್ಷಣದಲ್ಲಿ ಗೊತ್ತಾಗ್ಬಿಡುತ್ತೆ ಮುಖದ ಮೇಲೆ ಏನು ಭಾವ ಬರುತ್ತೆ ಅಂಥೇಳಿ. ಹಾಗೆ ಇವರು ಕೂಡ ಮುಖದಲ್ಲಿ ಒಂದೊಂದು ಕ್ಷಣಕ್ಕೊಂದೊಂದು ಭಂಗಿ. ಬಲಗೈಯಲ್ಲಿ ನಸ್ಯದ ಚಿಟಿಕೆ ಹಿಡದಂತೆ ತರ್ಕ ಮುದುಕೆ, ನಸ್ಯ ಸೇತಿರಲಿಲ್ಲ, ನಸ್ಯ ಸೇದೋರು ಹಾಗೆ ಬೆರಳಿಂಗ್ ತರ್ಕ ಮುದ್ರಿಕೆ ಇರೋದು. ಆದರೆ ನಸ್ಯ ಹಾಕುತ್ತಿರಲಿಲ್ಲ. ಬಟ್ಟೆಗಳ ಆಡಂಬರವಿಲ್ಲ, ಕೊಂಚ ಮಾಸಿ ನಲುಗಿದ ಬಟ್ಟೆಗಳು, ಸ್ವಲ್ಪ ಕೊಳಕೊಳಕೆ ಬಟ್ಟೆ ಯಾವಾಗಲೂ. ಮಾತು ಮಾತ್ರ ಬಲು ಸೊಗಸು.
ಅದರಲ್ಲಿ ಚಮತ್ಕಾರ, ಹಾಸ್ಯ ತುಂಬಿರುತ್ತಿತ್ತು. ಸಂಸ್ಕೃತದಲ್ಲಿ ಅವರಿಗೆ ಸಮಾನವಾಗಿ ಸರಸರನೆ ಉಚಿತ ಪದಗಳಿಂದ ಮಾತನಾಡುತ್ತಿದ್ದವರನ್ನು ಇನ್ನು ಯಾರನ್ನೂ ನಾನು ಕಾಣೆ. ಸಂಸ್ಕೃತದಲ್ಲಿ ಮಾತಾಡಬೇಕು, ಸರಸರ ಮಾತುಕೊಂಡು ಹೋಗ್ತಿದ್ದರಂತೆ. ಅದರಲ್ಲೂ ತರ್ಕಕ್ಕೆ ಕುಳಿತರೆ ಅವರು ಸಂಸ್ಕೃತ ವಾಣಿ ನದೀ ಪ್ರವಾಹ ರೂಪದಲ್ಲಿ ಹರಿಯುತ್ತಿತ್ತು. ನಾನು ಯಾಕೆ ಹೇಳ್ತೀನಿ ಅಂದರೆ, ಮೊನ್ನೆ ದಿವಸ ಹೇಳಿದೆ, ಭಗವಂತ ಯಾವುದೋ ಒಂದು ಕೊರೆ ಇಟ್ಟಿರ್ತಾನೆ, ಎಲ್ಲವನ್ನೂ ಕೊಡೋದಿಲ್ಲ ಅಂತ. ಅಂಥ ಜ್ಞಾನ, ಅಂಥ ಸೃಜನಶೀಲತೆ ಎಲ್ಲ ಇದ್ದರೂ ಸಂಸಾರದಲ್ಲಿ ಆಗೋದಿಲ್ಲೇನೋ ಅಂತ ಅನಿಸ್ಬಿಡುತ್ತೆ. ಎಲ್ಲವನ್ನು ಹೊಂದಿಸ್ಕೊಂಡು ಹೋಗೋದು ಬಹುಶಃ ಕಷ್ಟ ಆಗುತ್ತೆ ಸೃಜನಶೀಲ ವ್ಯಕ್ತಿಗೆ ಅನಿಸುತ್ತೆ. ಕೈಲಾಸ ಮಾತು ಬಂದಾಗ DVG ಬರೀತಾರೆ, ಯಾರಿಗೆ ಗೊತ್ತು ಅಂಥ ಮರಕ್ಕೆ ಅಂಥ ಭೂಮಿನೇ ವಾಸಿನೋ ಏನೋ, ಯಾವ ಮರಕ್ಕೆ ಯಾವ ಗೊಬ್ಬರ ಒಳ್ಳೆಯದೋ ಗೊತ್ತಿಲ್ಲ. ಅಂದರೆ ಅದು ಹಾಗೆ ಸರಿನೋ ಏನೋ. ಅವ್ರು ಎಷ್ಟರ ಮಟ್ಟಿಗೆ ಪ್ರಖ್ಯಾತರು ಆಗಿದ್ದರು ಮತ್ತು ಹೆದರಿಕೆ ಬರುವಂಗಿದ್ದರು ಅಂದರೆ, ಒಂದು ಸಾರಿ ವಿದ್ಯಾ ಇಲಾಖೆಯ ಡೆಪ್ಟಿ ಇನ್ಸ್ಪೆಕ್ಟರ್ ಜನರಲ್ ಕೃಷ್ಣರಾಯರೊಡನೆ ಮಾತನಾಡ್ತಿರ್ಬೇಕಾದ್ರೆ ಬಾಲ ಸರಸ್ವತಿಗಳ ಪ್ರಸ್ತಾಪ ಬಂತು. ಕೃಷ್ಣರಾಯರು ಕಣ್ಣಗಲಿಸಿ ಹೇಳಿದರು, ಒಳ್ಳೆ ಪ್ರಚಂಡರಪ್ಪ ಬಾಲ ಸರಸ್ವತಿ, ಆದರೆ ಆತನ ಜೊತೆಗೆ ಏಗೋದು ಹೇಗೆ ಅಂತ. ಬುದ್ಧಿವಂತ ನಿಜ, ಅವನು ಸಂಭಾಳಿಸೋದು ಹೇಗೆ, ಈ ಕ್ಷಣಕ್ಕೆ ಹೀಗೆ ನಾಳೆ ಆ ಕ್ಷಣಕ್ಕೆ ಹಾಗೆ ಹೇಗೆ ಮಾಡೋದು ಅಂತ. ಬಾಲ ಸರಸ್ವತಿಗಳು ಹುಟ್ಟಿನಿಂದ ಮಾಧ್ವ ಬ್ರಾಹ್ಮಣರು. ಅವ್ರ ತಂದೆ ತಾಯಿಗಳು ಮೈಸೂರಿನವರು, ಸಂಸ್ಕೃತ ವ್ಯಾಕರಣ ಪಂಡಿತರಂತೆ. ಇವರು ವ್ಯಾಕರಣದ ತುಂಬ ಸಾಧನೆ ಮಾಡಿದರು ಬಾಲ ಸರಸ್ವತಿಗಳು. ಅವ್ರ ಕಡೆಯಿಂದ ಸಂಸ್ಕೃತ ವ್ಯಾಕರಣ ಪಾಠ ಮಾಡಿಸ್ಕೋಬೇಕು ಅಂತ DVGಗೆ ಆಸೆ. ಇವ್ರು ಯಾರು ಒಳ್ಳೆಯವ್ರು ಕಂಡ್ರೆ ಅವ್ರ ಕಡೆಯಿಂದ ಹೇಳಿಸ್ಕೋಬೇಕು ಅಂತ ಹೋಗಿ ಕೇಳಿದ್ರಂತೆ, ನಾನು ವ್ಯಾಕರಣ ಪಾಠ ಮಾಡ್ತೀರಾ ಅಂತ ಕೇಳಿದ್ರಂತೆ. ಇವರು ಪರಮೋತ್ಸಾಹದಿಂದ, ಓಹೋ ದಿನ ಒಂದೊಂದು ಪ್ರಕರಣ ಮಾಡಿಬಿಡೋಣ ಅಂದರು. ಇದನ್ನೊಂದು ಗಮನಿಸಬೇಕಾದ್ದು, ಭಾಳ ವಿಶೇಷ ಇದೆ ಅದರೊಳಗೆ. ದಿನ ಒಂದೊಂದು ಪ್ರಕರಣ ಮಾಡಿಬಿಡೋಣ, ಸಾಧ್ಯವೂ ಅಲ್ಲ ಅದು. ಅಂದರೆ ಇದು ಮುಂಗಾಲು ಪುಟ್ಟಿಗೆ ಅಂತಾರೆ ನಮ್ಮ ಕಡೆಗೆ. ಒಂದು ಆಗೋಲ್ಲಿ 10 ಹೇಳಿಬಿಡೋದು ಪಟ್ ಅಂತ, ಆಗತ್ತೆ ಬಿಡುತ್ತೆ ಆಮೇಲೆ ನೋಡ್ಕೊಳ್ಳೋದು. ಈ ಒಳಗಡೆ ಸೃಜನಶೀಲತೆ ತುಂಬ ಬಂದಾಗ ಕೆಲವರು ಹಾಗೆ ಮಾಡ್ತಾರೆ. ಇಲ್ಲ ಅನ್ನೋದಿಲ್ಲ, ಮಾಡೋಣ ಬಿಡಿ, ನಾಳೆ ಮಾಡಿಬಿಡೋಣ, ಚಿಂತೆ ಇಲ್ಲ, ನೋ ಪ್ರಾಬ್ಲಮ್ ಅಂದ್ಬಿಡೋದು, ನಾಳೆ ಸಿಕ್ಕೋದಿಲ್ಲ ಕೈಗೆ. ಇದು ಕೆಲವ್ರ ಸ್ವಭಾವ. ಇವ್ರದ್ದು ಹಾಗೆ ಆಯ್ತಂತೆ. ಇವರು ಹೋಗ್ಬಿಟ್ರಂತೆ, ದಿನ ಒಂದು ಪ್ರಕರಣ ಮಾಡಿಬಿಡೋಣ ಅಂದ್ರಂತೆ. ಅದು ಮುಂದಿನ ಸಾಲ ಎಷ್ಟು ಚೆನ್ನಾಗಿದೆ, ಆದರೆ ಒಂದು ಪ್ರಕರಣವೂ ಸಾಂಗವಾಗಿ ನಡೆಯಲಿಲ್ಲ. ಯಾಕಾಗಲಿಲ್ಲ ಅಂದರೆ, ಪಾಠಕ್ಕೆ ಆರಂಭ ಮಾಡಿದ 4-5 ನಿಮಿಷದಲ್ಲಿ ಯಾವುದೋ ವಿಷಯಾಂತರದ ಪ್ರಸ್ತಾವ ಬರೋದು, ಯಾವುದೋ ಒಂದು ಸುದ್ದಿ ಬಂದ್ಬಿಡೋದು. ಬಂದ ತಕ್ಷಣ ಆ ಕಡೆ ಹೋಯ್ತೆ ಅದು ಗಾಡಿ. ಈ ಕೇರಮ್ ಬೋರ್ಡ್ ಸ್ಟ್ರೈಕರ್ ಹೊಡೆದಂಗೆ, ಎಲ್ಲೋ ಬಡಿದ್ರೆ ಎಲ್ಲೋ ಹೋಗ್ತದೆ ಕಾಯಿನ್. ಅದು ಸರಿಯಾಗಿ ಆಡೋರು ಗೊತ್ತಿದ್ದರೆ ಎಲ್ಲಿ ಹೊಡೆದ್ರೆ ಅಲ್ಲಿಗೆ ಹೋಗ್ತದೆ, ಗೊತ್ತಿದ್ದವ್ರು ಹೊಡೆದ್ರೆ ಎಲ್ಲೋ ಹೋಗ್ಬಿಡ್ತದೆ. ಹೋಗ್ಬಿಟ್ಟು ಆಮೇಲೆ ತಂದು ಮಾತು ಅತ್ತ ಕಡೆ ತಿರುಗುವುದು, ಅಂದಿನ ಪಾಠ ಅಲ್ಲಿಗೆ ನಿಂತು ಹೋಗುವುದು. ಹೀಗೆ 15-20 ಸಲ ಆದಮೇಲೆ ನಾನು ಪಾಠದ ಆಸೆಯನ್ನು ಬಿಟ್ಟುಬಿಟ್ಟೆ. ಅವರು ಹೇಗಿದ್ದರು ಅಂತ ಅನ್ನೋದನ್ನು DVG ಮುಂದಿನ ಪ್ಯಾರಾಗ್ರಾಫಲ್ಲಿ ಬರೀತಾರೆ. ನಮ್ಮ ಗುರುಗಳು ಬಾಲ ಸರಸ್ವತಿಯವರು, ಅದು ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ, ನವರಾದ ಹಾಸ್ಯ ಅನ್ನಿ, ವ್ಯಂಗ್ಯ ಅನ್ನಿ. ನಮ್ಮ ಗುರುಗಳು ಬಾಲ ಸರಸ್ವತಿಯವರು ಆಗಾಗ ಸ್ನಾನ ಮಾಡುತ್ತಿದ್ದರೆ ಉಂಟು ಎಂದು ತೋರುತ್ತದೆ, ಆಗಾಗ ಸ್ನಾನ ಮಾಡುತ್ತಿದ್ದುದು ಉಂಟು ಎಂದು ಅನಿಸುತ್ತದೆ. ಬಟ್ಟೆಗಳನ್ನು ಒಗೆದದ್ದು ಮಾತ್ರ ನಾನು ಕಾಣೆ. ಬಟ್ಟೆ ಮಾತ್ರ ಎಂದೂ ಒಗಿತಿರಲಿಲ್ಲ ಅಂತ. 2 ತಿಂಗಳಿಗೋ 3 ತಿಂಗಳಿಗೋ ಒಂದು ಸಾರಿ ಸುತ್ತಮುತ್ತ ಇದ್ದವರು ಯಾರಾದರೂ ಮಾಸಿದ ಬಟ್ಟೆಗಳನ್ನು ಅಗಸನಿಗೆ ಕೊಟ್ಟರೆ ಉಂಟು, ಇಲ್ಲದಿದ್ದರೆ ಇಲ್ಲ. ಯಾರೋ ಮತ್ತೊಬ್ಬರೇ ಕೊಡಬೇಕು ಅಗಸನಿಗೆ. ಒಂದೊಂದು ದಿನ ಅವರಿಗೆ ತೋರುವುದು, ಬಟ್ಟೆಗಳೆಲ್ಲ ಏಕೋ ಕೊಳೆಯಾಗಿದೆವಲ್ಲ, ಏಕೋ ಹಾಕ್ಕೊಂಡಿದ್ದೀವ್ರೆ, ಏಕೋ ಕೊಳೆಯಾಗಿದೆಯಲ್ಲ ಅನ್ನೋರು. ನಮ್ಮಲ್ಲಿ ಯಾರನ್ನಾದರೂ ಜೊತೆಯಲ್ಲಿ ಕರೆದುಕೊಂಡು ಹೋಗಿ 5-6 ಜೊತೆ ಧೋತ್ರಗಳನ್ನು ತರುವವರು. ಇನ್ನೇನಪ್ಪ 6 ತಿಂಗಳ ಬಟ್ಟೆ ಆಯ್ತಲ್ಲ, 6 ತಿಂಗಳು ಬಟ್ಟೆ ಆಯ್ತಲ್ಲ, 6 ತಂದದ್ದು 6 ತಿಂಗಳಾಯ್ತು. ಆ 6 ಬಟ್ಟೆಗಳನ್ನು ಒಂದೊಂದು ಆದ್ರ ಮೇಲೆ ಒಂದೊಂದಂತ ಹುಟ್ಟು ಮುಗಿಸುವರು. ಅವುಗಳಲ್ಲಿ ಒಂದಾದರೂ ನೀರನ್ನು ಕಂಡಿದ್ದಿಲ್ಲ ಅಂತ. ನೀರಿಗೆ ಹಾಕೋದೇ ಇಲ್ಲ ಅವನ. ಇದನ್ನು ಒಂದು ತಮಾಷೆಯಲ್ಲಿದೆ. ಬಿಜಾಪುರದಲ್ಲಿ ಸಾಬಿಗಳ ಭಾಷೆ ಅಂತ ಒಂದಿದೆ. ಅಲ್ಲೊಂಥರ ಮಾತು, ಹಿಂದಿನೂ ಅಲ್ಲ, ಉರ್ದೂನೂ ಅಲ್ಲ, ಕನ್ನಡವೂ ಅಲ್ಲ, ವಿಚಿತ್ರ ಮಾತಾಡ್ತಾರೆ. ಅವ್ರು ಮಾತಾಡೋದು ಹೇಗೆ ಅಂದರೆ, ತುಂಬ ಸ್ವಲ್ಪದ್ರಲ್ಲಿ ತಪ್ಪು ಹೋಯಿತು ಅಂತ ಹೇಳಬೇಕಲ್ಲ, ನಾಬಳ್ಮೆ ಚುಕ್ಕೆ ಅಂತ. ನಾನು ಮೊದಲು ಏನೂ ತಿಳಿತಿರಲಿಲ್ಲ. ನಾಬಳ್ಮೆ ಚುಕ್ಕೆ ಅಂದರೆ ಈ ಹಿಂದಿನೋ ಯಾವುದಿದು, 4 ಬೆರಳು ಅಂತರಲ್ಲಿ ತಪ್ಪು ಹೋಯಿತು ಅಂತ. ನಾಬೆರಳು ಅಂದರೆ 4 ಬೆರಳು, ಚುಕ್ಕೆ ಅಂದ್ರೆ ತಪ್ಪೋಯ್ತು, ಚುಗ್ಗಯ್ಯ ಅಂತ. ನಾಬಳ್ಮೆ ಚುಕ್ಕೆ ಅಂತ. ಅವ್ರಲ್ಲಿ ಒಂದು ಥೇರಿ ಇತ್ತಂತೆ, ಹೊಸ ಬಟ್ಟೆ ತೊಗೊಂಡ್ರೆ ನೀರಿಗೆ ಹಾಕಬಾರ್ದು, ಅದನ್ನೇ ಹಾಕ್ಕೊಳ್ಳೋದು 3 ವರ್ಷ. ಕರ್ಣನ ಕುಂಡ್ಲ ಇದ್ದಂಗೆ, ಕವಚ ಇದ್ದಂಗೆ. ಅದು ಹಾಕ್ಕೊಂಡು ಹರಿದು ಹೋದರೆ ಭಾಳ ದುಃಖ ಪಡ್ತಿದ್ರಂತೆ. ನವಾಚ್ ಪಟ್ಯಾರೆ ಅಂತ. ನವ ಅಂದರೆ ಹೊಸದು, ಹೊಸದೇ ಹರಿದು ಹೋಯ್ತು ಅಂತ. ಹಾಕ್ಕೊಂಡದ್ದು 3 ವರ್ಷ, ಅದು ನೀರಲ್ಲಿ ಹಾಕಲಿಲ್ಲಲ್ಲ, ನೀರಲ್ಲಿ ಹಾಕದೆ ಹೋದ್ರೆ ಹೊಸದೇ ಅದು ಬಟ್ಟೆ. ಇವ್ರದ್ದು ಹಾಗೆ ನವಾಚ್ ಪಟ್ಯಾನೇ ಇಲ್ಲ. ಅಂದರೆ 3 ವರ್ಷ ಹಾಕ್ಕೊಂಡ್ರು ನೀರಲ್ಲಿ ಹಾಕಿ ಹೊಸ ಬಟ್ಟೆನೇ ಅದು.
ಹಾಗೆ ಹೇಳ್ತಾರೆ ಅವರು, ಒಂದು ನೀರನ್ನು ಕಂಡದ್ದಿಲ್ಲ. ಅಷ್ಟರಲ್ಲಿ ಎಂದಾದರೊಂದು ದಿನ ಯಾವುದೋ ಸಭೆಗೆ ಯಾರನ್ನೋ ದೊಡ್ಡ ಮನುಷ್ಯರು ನೋಡುವುದಕ್ಕೂ ಹೋಗಬೇಕಾದ ಸಂದರ್ಭ ಬಂದಾಗ ಯಾವ ಪಂಚೆ ಉಡಬೇಕು ಎಂಬ ಪ್ರಶ್ನೆ ಬರುವುದು. ಆಗ ಅವ್ರು ಏನು ಮಾಡ್ತಿದ್ರು, ಭಾಳ ಚೆನ್ನಾಗಿದೆ. ಆಗ ಉಟ್ಟು ಕೊಳೆಯಾಗಿತ್ತೆಂದು ಒಂದು ಕಡೆಗೆ ಒಟ್ಟು ಹಾಕಿದ್ದ ಪಂಚೆಗಳನ್ನೆಲ್ಲ ತಂದು ಒರಸೆಯಾಗಿ ಅಲ್ಲಲ್ಲಿ ಗುಡ್ಡೆ ಹಾಕಿ ಆ ಗುಡ್ಡಿನ ಸಾರಿ ಎದುರಿಗೆ ನಿಂತು ಇದರಲ್ಲಿ ತೀರಾ ಕಡಿಮೆ ಕೊಳೆಯಾದದ್ದು ಯಾವುದು, ಆ ಗುಡ್ಡೆ ತೀರಾ ಕೊಳೆಯಾದದ್ದು ಯಾವುದು ಎಂದು ಹುಡುಕಿ ಆ ಕೊಳೆಯಾದದ್ದನ್ನು ಎತ್ತಿ ಅದನ್ನೇ ಚೊಕ್ಕಟವಾದದ್ದೆಂದು ಧರಿಸಿಕೊಳ್ಳತಕ್ಕದ್ದು. ಇದೊಂಥರ ಹಾಸ್ಯ ಅನಿಸುತ್ತೆ. ಒಂದು ಸಲ ಜೀವನ ಹೀಗೆ ಹೋಯ್ತಲ್ಲ ಅಂತೂ ಅನಿಸುತ್ತೆ ಅಲ್ವಾ? ಎಂಥ ಶಕ್ತಿ ಇದು! ನಾವು ಭಾಳ ಜನ ನೋಡ್ತೀವಿ ಜಗತ್ತಲ್ಲಿ. ನಮ್ಮ ಮನೆತನಗಳನ್ನು ನೋಡಿಕೊಂಡ್ರೆ ನಮ್ಮ ಮನೆತನದಲ್ಲಿ ಕೆಲವರು ಹಾಗಿದ್ದರು. ಎಂಥ ದೊಡ್ಡ ಶಕ್ತಿ, ಏನು ಸಾಧನೆ ಮಾಡ್ಬೋದಾದವ್ರು ಅಲ್ಲೇ ಉಳ್ಕೊಂಡ್ಬಿಡ್ತಾರೆ. ಕೆಲವರು ಸ್ವಲ್ಪ ಶಕ್ತಿ ಇದ್ದವ್ರ ಮೇಲಕ್ಕೆ ಹೋಗ್ಬಿಡ್ತಾರೆ. ಯಾಕಾಯಿತು ಅಂತಂದರೆ ಒಂದು ಮಾತನ್ನು ಭಾಳ ಚಂದ ಹೇಳ್ತಾರೆ ಡಿ ವಿ ಜಿ. ಬರೀ ವಾಕ್ಪಟುತ್ವದಿಂದ ಎಲ್ಲವನ್ನೂ ಸಾಧಿಸಲಾಗುವುದೆಂದು ತಿಳಿದಿದ್ದು ಅವರ ಭ್ರಾಂತಿ ಆಯಿತು. ಬರೀ ಮಾತಿನಿಂದ ಎಲ್ಲ ಸಾಧನೆ ಮಾಡೋಕ್ಕಾಗ್ತದೆ ಅಂತ ತಿಳ್ಕೊಂಡಿದ್ದೀವಲ್ಲ, ಅದು ಭ್ರಾಂತಿ ಆಗ್ತದೆ. ನೀವು ಮಾತಾಡೋಕೆ ಚೆನ್ನಾಗಿ ಬಂದರೆ ಮಾತಾಡೋದಕ್ಕಷ್ಟೇ ಯಶಸ್ಸಾಗ್ತೀರಿ. ಸಂಸ್ಥೆ ನಡೆಸಬೇಕಾದ್ರೆ ಬರೀ ಮಾತಿನಿಂದ ಆಗೋದಿಲ್ಲ. ಆರ್ಗನೈಸೇಷನ್ ಎಬಿಲಿಟಿ ಇರಬೇಕಾಗತ್ತೆ, ಜನರನ್ನು ತಗೋಬೇಕಾಗ್ತದೆ, ಒಂದು ಡಿಸಿಪ್ಲಿನ್ ಬೇಕಾಗ್ತದೆ, ಮತ್ತೊಬ್ಬರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ಹಾಗೆ ಕೊಡುಕೊಳ್ಳೋದಕ್ಕೆ ತಯಾರಿ ಇರಬೇಕು. ಹಠ ಇದ್ದರೆ ಪ್ರಯೋಜನ ಇಲ್ಲ ಸಂಸ್ಥೆ ಕಟ್ಟಬೇಕಾದ್ರೆ. ಇದೆಲ್ಲ ಇದ್ದವರು ಒಂದು ಸಂಸ್ಥೆ ಕಟ್ತಾರೆ, ದೊಡ್ಡವರಾಗ್ತಾರೆ. ನೀವು ಸಮಾಜದಲ್ಲಿ ಮಾತಾಡೋದು ನೋಡಿರ್ಬೇಕು, ಜನ ಮಾತಾಡ್ತಾರೆ, ಏನು ರೀ ನಮ್ಮ ಜೋಡಿ ಇದ್ದವನು, ನಮ್ಮ ಜೊತೆ ಇದ್ದವನು ಏನೂ ಬರ್ತಿರ್ಲಿಲ್ಲ ಅವನಿಗೆ, ನೋಡಿ 10 ಸಂಸ್ಥೆ ಕಟ್ಬಿಟ್ಟಿದ್ದಾನೀಗ, ಏನೂ ಬರ್ತಿರ್ಲಿಲ್ಲ ಅವನಿಗೆ ಅಂತ ಹೇಳೋದು ಕೇಳಿಲ್ವ ನಾವು? ಎಷ್ಟೋ ಜನ ಕೇಳಿದ್ವಿ. ಏನೂ ಪ್ರಯೋಜನ ಇಲ್ಲ. ಅವ್ನು ಹೆಂಗೆ 10 ಸಂಸ್ಥೆ ಕಟ್ಟಿದ, ನನಗೆ ಯಾಕಾಗಲಿಲ್ಲ? ನಾ ಬರೀ ಮಾತಾಡ್ಕೊಂಡೇ ಇದ್ದೆ, ಅವ್ನು ಕಟ್ತಾನೆ ಅಂತ ಅವ್ನು ಕಟ್ಬಿಟ್ಟ. ಯಾಕಂದರೆ ಅವನಲ್ಲಿ ಒಂದು ಶಕ್ತಿ ಇದೆ, ಜನರನ್ನು ಕೂಡಿಸೋ ಶಕ್ತಿ ಇದೆ, ಜನರ ಕಡೆಯಿಂದ ಕೆಲಸ ಮಾಡಿಸೋ ಶಕ್ತಿ ಇದೆ. ಆ ಶಕ್ತಿ ಇಲ್ಲದೆ ಹೋದರೆ ಈ ಸೃಜನಶೀಲತೆ ಇರುವಂಥ ದೊಡ್ಡ ಶಕ್ತಿ ಬಾಲ ಸರಸ್ವತಿಯವರದು ಏನೇನೋ ಸಾಧನೆ ಆಗ್ಬೋದಾಗಿತ್ತು. ಆ ಒಂದು ಆರ್ಗನೈಸೇಷನ್ ಇಲ್ಲದೆ ಹೋದ್ರಿಂದ ಅದಾಗಲಿಲ್ಲ ಅಂತ, ಅದನ್ನು ಹೇಳೋದು ಮುಖ್ಯ ಉದ್ದೇಶ ಆಗಿತ್ತು ಅವ್ರದ್ದು. ಮುಂದೆ ಒಂದು ಘಟನೆ ಬರೀತಾರೆ. ಬಾಲ ಸರಸ್ವತಿಗಳ ಕಡೆಯ ದಿನಗಳು ಅಷ್ಟೇನೂ ಸಂತೋಷಮಯವಾಗಿರಲಿಲ್ಲ. ಅವರು ಸಾಹಸಿಗಳು, ಏನೇನೋ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಬೇಕೆಂದು ಸಂಕಲ್ಪ ಇಟ್ಟುಕೊಂಡಿದ್ದರು, ದೊಡ್ಡ ಸಾಧನೆ ಮಾಡಬೇಕು ಅಂತ. ಅನೇಕ ಪತ್ತೇದಾರಿ ಕಥೆಗಳನ್ನು ಬರೆದು ಪ್ರಕಟಿಸಿದರು. ನೋಡಿ, ಸಂಗೀತ, ಸಾಹಿತ್ಯ, ವ್ಯಾಕರಣ ಎಲ್ಲ ಚೆನ್ನಾಗಿ ತಿಳ್ಕೊಂಡಂಥ ಮನುಷ್ಯ ಪತ್ತೇದಾರಿ ಕಾದಂಬರಿ ಬರೆದರು. ಅಂದರೆ ಏನಾದರೂ ಮಾಡುವಂಥ ಶಕ್ತಿ ಇತ್ತು. ಆದರೆ ಶಕ್ತಿ, ಅದು ನಾಗೊಂದು ತಮಾಷೆ ಹೇಳ್ತಿರ್ತೀನಿ, ಈ ಬ್ಯಾಟ್ರಿ ಇದ್ದ ಹಾಗೆ ಅಂತ. ಒಂದು ಬ್ಯಾಟ್ರಿ ಹಚ್ಚಿಬಿಟ್ರೆ ಲೈಟ್ ಹಿಂಗೆ ಹೋಗುತ್ತೆ ಮೇಲೆ, ಆದರೆ ಅದೇ ಒಂದು ಲೇಸರ್ ಬೀಮ್ ಆದರೆ ಸೀದಾ ಹಿಂಗೆ ಹೋಗುತ್ತೆ. ಆ ಲೇಸರಿಗೆ ಕಬ್ಬಿಣವನ್ನು ಕತ್ತರಿಸುವಂಥ ಶಕ್ತಿ ಇದೆ, ಅದೇ ಬೆಳಕಿನ ಕಿರಣ. ಅದು ಒಂದು ಕಡೆಗೆ ಏಕೀಭವನ ಆದಾಗ ಕಬ್ಬಿಣ ಕತ್ತರಿಸುವಂಥ ಶಕ್ತಿ ಬರ್ತದೆ. ಏಕೀಭವನ ಆಗದೆ ಹೋದರೆ ಅದು ಚದುರು ಹೋಗ್ಬಿಡ್ತದೆ, ಏನೂ ಕೆಲಸ ಆಗಲ್ಲ ಅದರಿಂದ. ಹಾಗೆ ಯಾವ ಮನುಷ್ಯ ತನ್ನ ಶಕ್ತಿಗಳನ್ನೆಲ್ಲ ಏಕೀಭವಿಸಿ ಒಂದು ಗಮನ ಕಡೆ ಇರ್ತಾನೋ, ನನಗೊಂದು ಡಿ ವಿ ಜಿ ಮಾತಾದ ನೆನಪು ಬರ್ತದೆ, ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋತು. ಒಂದು ತತ್ವ ಹಿಡ್ಕೋಬೇಕು ಗಟ್ಟಿಯಾಗಿ, ಅದಕ್ಕೆ ಹಗಲು ರಾತ್ರಿ ಅದಕ್ಕೋಸ್ಕರ ದುಡಿದ್ರೆ ಮಾತ್ರ ಒಂದು ದೊಡ್ಡ ಸಾಧನೆ ಆಗ್ತದೆ. ಎಲ್ಲವನ್ನೂ ಮಾಡ್ತೀನಿ ಹೋದಾಗ ನನ್ನ ಶಕ್ತಿಯೆಲ್ಲ ಚದರಿ ಹೋಗ್ಬಿಟ್ಟು ಏನೂ ಸಾಧನೆ ಆಗ್ದಂಗೆ ಆಗ್ತದೇನೋ ಹೇಳ್ತಾರೆ. ಪತ್ತೇದಾರಿ ಕಾದಂಬರಿ ಬರೆದ್ರು, ಹೆಸರೆಂತಿಂತವು, ದುಷ್ಟ ಚತುಷ್ಟಯ, ಹೆಂಗಸು ಎಂದರೆ ಹೆಂಗಸು ಇತ್ಯಾದಿ ಕಾದಂಬರಿಗಳು. ಒಳ್ಳೆಯ ಸ್ವಾರಸ್ಯವುಳ್ಳ ಕಥೆಗಳು, ಚೆನ್ನಾಗಿ ಮಾರಾಟವೂ ಆಯಿತು. ಆದರೂ ಅವುಗಳ ಗುಣಕ್ಕೆ ತಕ್ಕ ಪ್ರತಿಫಲ ಬರಲಿಲ್ಲ. ಬರೆಯೋ ಶಕ್ತಿ ಇದೆ, ಅದು ಮಾರಾಟ ಮಾಡೋ ಶಕ್ತಿ ಇಲ್ಲ. ಬಾಲ ಸರಸ್ವತಿಗಳು ಬಹುಜನರ ಮೆಚ್ಚುಗೆ ಪಡೆದಿದ್ದಾರಾದ್ದರಿಂದ ಅವರ ಪ್ರಯತ್ನವು ಒಂದು ರೂಪಕ್ಕೆ ಬಂತು. ಅವರು ಮೆಚ್ಚಿಕೊಳ್ಳುವಂಥವ್ರು ಸುಮಾರು ಜನ ಸೇರಿ ಒಂದು ಕೆಲಸ ಮಾಡಿದರು. ಅದು ಗ್ರಂಥ ವ್ಯಾಖ್ಯಾನ ಮುದ್ರಣಾಲಯ ಅಂತ ಒಂದು ಪ್ರಿಂಟಿಂಗ್ ಪ್ರೆಸ್ ಮಾಡಿದರು. ಅದರಲ್ಲಿ ಬಹಳ ಆಸೆ ಇತ್ತು ಅವ್ರದ್ದು, ಒಳ್ಳೊಳ್ಳೆ ಗ್ರಂಥಗಳನ್ನು ಮುದ್ರಣೆ ಮಾಡಬೇಕು, ಪ್ರಚಾರ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅದು ಯಾವುದೂ ಗಟ್ಟಿ ಆಗೊಳಿಲಿಲ್ಲ. ಕಡೆಯಲ್ಲಿ ಒಂದು ದಿನ ಇದು ಮನಸ್ಸಿಗೆ ಮುಟ್ಟುವಂಥ ಮಾತು. ಕಡೆಯಲ್ಲಿ ಒಂದು ದಿನ ನನ್ನ ಮನೆಗೆ ಬಂದರು ಬಾಲ ಸರಸ್ವತಿಯವರು. ಆಗ ನಾನು ಯಾವುದೋ ಕಾರಣದಿಂದ ಕುಗ್ಗಿದವನಾಗಿದ್ದೆ. ಇವ್ರ ಮನಸ್ಸಿಗೆ ಅದು ನಿರಾಶೆ ಆಗಿದೆ ಯಾವುದೋ ಘಟನೆಯಿಂದ. ನಮ್ಮ ಕಷ್ಟಗಳನ್ನು, ನಿರಾಶೆಗಳನ್ನು ಕುರಿತು ಮಾತನಾಡಿಕೊಂಡೆವು. ಆಗ ಬಾಲ ಸರಸ್ವತಿಗಳು ಹೀಗೆ ಹೇಳಿದರು. ಮಾತು ಸ್ವಲ್ಪ ಕೆಟ್ಟ ಅನಿಸುತ್ತೆ, ಒರಟ ಮಾತು ಅನಿಸುತ್ತೆ. ಮುದುಕರಾಗಿದ್ದಾರೆ ಬಾಲ ಸರಸ್ವತಿಯವರು. ಡಿ ವಿ ಜಿಗೆ ಹೇಳ್ತಾರಂತೆ, ಏನಯ್ಯ, ಆ ಹೊತ್ತು ಎಷ್ಟೋ ವರ್ಷಗಳ ಹಿಂದೆ ದಿನದಿನವೂ ಮಠ ಮಧ್ಯಾಹ್ನ ಆ ಕೊಳದಲ್ಲಿ ನಿಂತುಕೊಂಡು ಮಾತನಾಡಿಕೊಳ್ಳುತ್ತಿದ್ದುದು ಮರೆತೀಯ ನೀನು? ಮಾತಾಡ್ತಿದ್ವಲ್ಲ ಕೂತ್ಕೊಂಡಲ್ಲಿ ಮಧ್ಯಾಹ್ನ ಬಿಸಿಲಲ್ಲಿ, ಏನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕೆಂದೆಲ್ಲ ಪ್ಲ್ಯಾನ್ ಹಾಕಿದ್ದೀವಲ್ಲ, ಹೀಗೆ ಮಾಡಿದರೆ ಹಾಗಾಗುತ್ತದೆ, ಹಾಗೆ ಮಾಡಿದರೆ ಹೀಗಾಗುತ್ತದೆ ಎಂದೆಲ್ಲ ಕಟ್ಟಿದ್ದೀವಲ್ಲ ಮನಸ್ಸಿನ ಉಪ್ಪರಿಗೆಗಳನ್ನು. ಇದು ಕೊನೆಗೆ ಬಂದಾಗ
ಮಾಡ್ತೀನಿ ಅಂತ ಹೋದ ಕೆಲಸ ಆಗದೆ ಹೋದಾಗ ಆದಂಥ ನಿರಾಶೆ ಇದೆ. ಏನೇನೋ ಮಾಡ್ತೀನಿ ನಿಂತ್ಕೊಂಡ್ವೆಲ್ಲ ಕಟ್ತೀವಿ ಅಂಥೇಳಿ ಈ ಹೊತ್ತು ವಿಧಿ ನಮ್ಮನ್ನು ಅಣಕಿಸಿ ಹೇಳುತ್ತಿದ್ದಾನೆ. ವಿಧಿ ನಮ್ಮನ್ನು ಅಣಕಿಸಿ ಹೇಳುತ್ತಿದ್ದಾನೆ. ಸೋಳೆ ಮಕ್ಕಳ್ರ ಆ ಹೊತ್ತು ಮಧ್ಯಾಹ್ನ ಸೂರ್ಯ ಸಾಕ್ಷಿಯಾಗಿ ಏನೇನೋ ಮಾಡ್ಕೊಳ್ಬೇಕಂದ್ರಲ್ಲ, ಈಗ ನಡೆಸಿ ಅವನ್ನೆಲ್ಲ ಅಂತ ವಿಧಿ ಹೇಳ್ತಾನೆ ನಮಗೆ ಅಂತ. ಅವಾಗೆಲ್ಲ ಮಾತಾಡ್ಕೊಂಡ್ರಲ್ಲ, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ರಲ್ಲ ಸೂರ್ಯ ಸಾಕ್ಷಿಯಾಗಿ, ಇವತ್ತೆಲ್ಲ ನಡೆಸಿ ನೋಡೋಣ, ಧೈರ್ಯ ಇದ್ದರೆ ಅದನ್ನು ಅಂತ ಹೇಳ್ತಾನೆ. ಅಂತ ಹೇಳಿಬಿಟ್ಟು ನಾವು ಆ ಹೊತ್ತು ಮಾಡಿದ ಕರ್ಮ ಈ ಹೊತ್ತು ಬೆನ್ನಟ್ಟಿ ಬಂದಿದೆ. ಶಕ್ತಿ ಇಲ್ಲದೆ ಏನೇನು ಆಸೆ ಇಟ್ಕೊಂಡಿದ್ವಲ್ಲ ನಾವು, ಅದೆಲ್ಲ ಬೆನ್ನಟ್ಟಿ ಬಂದಿದೆ ಈಗ ಅಂಥೇಳಿ ಬಾಲ ಸರಸ್ವತಿಗಳು ಈ ವೇಳೆಗೆ ತುಂಬ ಮುದುಕರಾಗಿದ್ದರು, ದುರ್ಬಲರಾಗಿದ್ದರು. ಎಂಥ ವ್ಯಕ್ತಿ ಚಿತ್ರ ಅಲ್ವ ಕಣ್ಮುಂದೆ ಬರುವಂಥದ್ದು. ಎಂಥ ಶಕ್ತಿ, ಒಂದು ಸಂಸ್ಥೆ ಆಗಬಲ್ಲಂಥ ಶಕ್ತಿ. ಅವ್ರ ಜೊತೆಗೆ ಒಂದು ಸಂಕಲ್ಪ ಶಕ್ತಿ, ಅವ್ರ ಸಂಕಲ್ಪ ಶಕ್ತಿ, ಅವರ ಜ್ಞಾನದ ಜೊತೆಗೆ ಒಂದು ಸಂಸ್ಥಾ ಶಕ್ತಿ ಒಂದು ಏನಾದರೂ ಇದ್ದಿದ್ದರೆ ಎಂಥ ಅದ್ಭುತ ಸಾಧನೆ ಆಗಿರೋದು ಅಂತ ಅನಿಸುತ್ತೆ. ಇದಾನಂತರ ಇನ್ನೊಬ್ಬ ಮಹಾನ್ ವಿದ್ವಾಂಸರ ಬಗ್ಗೆ ಹೇಳ್ತಾರೆ ಡಿ.ವಿ.ಜಿ. ಚಪ್ಪಲ್ಲಿ ವಿಶ್ವೇಶ್ವರ ಶಾಸ್ತ್ರಿಗಳು ಅಂತ. ಅವರ ಸಹೃದಯತೆ ಮತ್ತು ಅವರ ವಿದ್ವತ್ತಿನ ಬಗ್ಗೆ ಮಾತು ಹೇಳ್ತಾರೆ. ಇದಾದಂಥ ಘಟನೆ ಎಷ್ಟು ಚೆನ್ನಾಗಿ ನರೇಟ್ ಮಾಡ್ಕೊಂಡ್ಬರ್ತಾರೆ ಫ್ಲ್ಯಾಶ್ ಬ್ಯಾಕಲ್ಲಿ. 1898-99 ಸುಮಾರಿನಲ್ಲಿ ಒಂದು ದಿವಸ ಇವರು ಗುರುಗಳಾದಂಥ ಕಾಶಿ ರಾಘವೇಂದ್ರಾಚಾರ್ಯರು ಮಾತಾಡಿದ್ವಲ್ಲ ಅವ್ರ ಬಗ್ಗೆ, ಅವರು ಹುಡುಗರನ್ನೆಲ್ಲ ಕರೆದಂತ, ಶಿಷ್ಯರನ್ನೆಲ್ಲ ಕರೆದಂತ ಹೇಳಿದಂತೆ, ಎಲ್ಲ ಲಕ್ಷ ಇಟ್ಟು ಕೇಳಿ, ಹುಡುಗರಿಗೆಲ್ಲ ಹೇಳಿದ್ದು, ಇನ್ನು 4-5 ದಿವಸದೊಳಗಾಗಿ ವಿಶ್ವೇಶ್ವರ ಶಾಸ್ತ್ರಿಗಳು ಈ ಊರಿಗೆ ದಯಮಾಡಿಸ್ತಾರೆ. ಅವ್ರ ಮಗನ ಮದುವೆಗೋಸ್ಕರ ಅವರು ಬೆಂಗಳೂರಿಂದ ಬರುತ್ತಾರೆ, ಮಹಾವಿದ್ವಾಂಸರವರು. ಹುಡುಗರಿಗೆಲ್ಲ ವಾರ್ನಿಂಗ್ ಕೊಡೋದು, ಅವ್ರ ಎದುರಿಗೇನಾದರೂ ನೀವು ಚೇಷ್ಟೆ ಮಾಡಿರಿ, ಇವ್ರು ಚೇಷ್ಟೆ ಮಾಡೋರು ಎಲ್ಲರೂ, ಅವ್ರ ಎದುರಿಗೇನಾದರೂ ಚೇಷ್ಟೆ ಮಾಡಿರಿ, ಗುಡಿಯಾಗೋ ಮದುವೆ ಮನೆಯಾಗೋ ಏನಾದರೂ ಶಾಸ್ತ್ರ ವಿಚಾರ ಬಂದರೆ ನೀವು ಆ ಪ್ರಸಕ್ತಿಗೆ ಬರಬೇಡಿ. ಶಾಸ್ತ್ರದ ಮಾತಾಡ್ಬೇಕಾದ್ರೆ ನೀವು ತಲೆ ಹಾಕಬೇಡಿ, ಇದರೊಳಗೆ ಬಾಯಿ ಮುಚ್ಕೊಂಡಿರಿ. ವಿಶ್ವೇಶ್ವರ ಶಾಸ್ತ್ರಿಗಳ ಮುಂದೆ ಬಾಲ ಬಿಚ್ಚಿದ್ರೆ ಹುಲಿ ಬಾಯಿ ಹೊಕ್ಕಂಗೆ, ಹುಲಿ ಬಾಯಿ ಹೊಕ್ಕಾಗೆ ಅಂತ ಹೇಳಿದ್ರಂತೆ. ಅದು ಡಿ.ವಿ.ಜಿ. ಹೇಳ್ತಾರೆ, ನಾನು ಆಗ ಹುಡುಗ, ಯಾವ ಶಾಸ್ತ್ರದ ಗಂಧವೂ ಇರಲಿಲ್ಲ, ಮತ್ತು ವಿಶ್ವೇಶ್ವರ ಶಾಸ್ತ್ರಿಗಳ ಹೆಸರನ್ನು ಕೂಡ ಮುಂಚೆ ಕೇಳಿದ್ದವನಲ್ಲ. ಇದು ಯಾವಾಗಲೂ ಹಿಂಗೆ ಆಗ್ತದೆ. ಇದು ನಾವು ಕೆಲವೊಂದು ಸಲ ಮೊದಲು ಪ್ರಿಪೇರ್ ಮಾಡೋದಕ್ಕೆ ಹೇಳಿಡ್ತೀವಿ, ನಾಳೆ ಇಂಥವ್ರು ಬರ್ತಾರೆ, ಅವ್ರು ಹಿಂಗಿರ್ತಾರೆ, ಹುಡುಗರಿಗೆಲ್ಲ ಹೇಳಿಡ್ತೀವಿ, ಹಿಂಗಿರ್ತಾರೆ 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 ಅಂತ. ಒಂದು ಸಲ ಅದು ಅನುಕೂಲನೂ ಉಂಟು, ಅನಾನುಕೂಲನೂ ಉಂಟು. ಭಾಳ ತಯಾರಿ ಮಾಡಿದರೆ ಅದು ಹೌದು ಅಲ್ಲೋ ಅಂತ ಪರೀಕ್ಷೆ ಹೊರಡ್ತಾರೆ ಹುಡುಗರು. ಅದು ಬೀಚಿದೊಂದು ಭಾಳ ಫೇಮಸ್ ಇದೆಯಲ್ಲ, ಸ್ನೇಹಿತ ಮರುದಿವಸ ಬರ್ತಾನೆ ಅಂಥೇಳಿ, ಮಗ ಭಾಳ ಮಿಶ್ಚಿಯಸ್ ಹುಡುಗ, ಉಪದ್ವ್ಯಾಪಿ. ಅಪ್ಪ ಹೇಳಿದಂತೆ ಮಗನಿಗೆ, ನಾಳೆ ನನ್ನ ಸ್ನೇಹಿತ ಊಟಕ್ಕೆ ಬರ್ತಾನೆ, ನೀನು ಮಾತಾಡೋಕ್ಕೆ ಹೋಗಬೇಡ, ಅವ್ರ ಮೂಗಿನ ಬಗ್ಗೆ ಅಂತೂ ಏನೂ ಮಾತಾಡಬೇಡ ನೀನು ಅಂತ ಹೇಳಿದ್ರಂತೆ. ಹೇಳಿದ ತಕ್ಷಣ ಇವನು ಯಾಕೆ ಅಂತ ಕೇಳ್ದ, ಏನಿಲ್ಲ ಅವ್ರ ಮೂಗಿನ ಬಗ್ಗೆ ಮಾತಾಡಬೇಡ ಅಂತ ಹೇಳಿದ್ರಂತೆ. ಆಯಿತು ಅಂದರು. ಅಪ್ಪ ಮಗ ಎಲ್ಲಿ ಕೂತಿದ್ದಾರೆ, ಅತಿಥಿಗಳ ಮುಂದೆ ಕೂತ್ಕೊಂಡ್ರು. ಆ ಹುಡುಗ ಊಟ ಮಾಡ್ತಾ ಅವ್ರ ಮೂಗೇ ನೋಡ್ತಾ ಇದ್ದ. ಅಪ್ಪನಿಗೆ ಹೆದರಿಕೆ, ಏನು ಮಾತಾಡ್ಬಿಡ್ತಾನೋ ಅಂತ ಹೇಳಿ. ಅರ್ಧ ಊಟ ಆಗಿದೆ, ಅಪ್ಪನ ಕೇಳಿದ ಮಗ, ಅಪ್ಪ ನೀ ಅವ್ರ ಮೂಗಿನ ಬಗ್ಗೆ ಮಾತಾಡಬೇಡ ಅಂದಿದ್ದಿ, ಆದರೆ ಮಾತಾಡೋಕ್ಕೆ ಮೂಗೇ ಇಲ್ಲ ಅವ್ರಿಗೆ, ಏನೋ ಕಾರಣಕ್ಕೆ ಮೂಗು ಕತ್ತಿಸಿ ಹೋಗಿದೆ ಅವ್ರದ್ದು ಪಾಪ, ಅದಕ್ಕೆ ಮೂಗಿನ ಬಗ್ಗೆ ಮಾತಾಡಬೇಡ ಅಂದಿದ್ದೆಲ್ಲ, ಮೂಗೇ ಇಲ್ಲ. ಇದು ಹೇಳಿದೆ ತಪ್ಪಾಗ್ಬಿಡುತ್ತೆ. ಇವ್ರು ಹಂಗೆ ಹೇಳಿಬಿಟ್ರು, ಅವ್ರ ಎದುರಿಗೇನಾದರೂ ಬಾಲ ಬಿಚ್ಚಿದ್ರೆ ಹುಲಿ ಬಾಯಿಯೊಳಗೆ ಹೋದ ಹಾಗೆ ಅಂತ ಹೇಳಿಬಿಟ್ಟಿದ್ರು. ಅವ್ರ ಹೆಸರು ಕೇಳಿಲ್ಲ ಮೊದಲು, ಅವ್ರು ಯಾರು ಅಂತ ಗೊತ್ತಿಲ್ಲ. ಆದರೆ ಅವ್ರು ಹೇಳೋದು ಹೆಂಗಿದೆ ನೋಡಿ, ಹುಲಿಯ ಬಾಯಿ ಎಂಬ ಉಪಮಾನ ಮನಸ್ಸಿನಲ್ಲಿ ಕೂತಿತ್ತು. ಆ ವ್ಯಕ್ತಿಯನ್ನು ನೋಡಲೇಬೇಕೆಂಬ ಕುತೂಹಲ ಉಂಟಾಯಿತು. ಆ ಹುಲಿಯ ಬಾಯಿ ಅಂದರೆ ಹೇಗಿರಬೇಕು ಅವರು ನೋಡಬೇಕು ಅಂತ. ಮೇಲೆ ಹೇಳಿದ ಮದುವೆ ಬಹು ಚೆನ್ನಾಗಿ ನಡೆಯಿತು. ಶಾಸ್ತ್ರಿಗಳ ಮಗ, ಅವನು ಸಂಸ್ಕೃತ ಪಂಡಿತ, ಪಾಶಿಪತಿ ಶಾಸ್ತ್ರಿ ಅಂತ. ಅವನು ಇಂಜಿನಿಯರ್ ಬೇರೆ ಆಗಿದ್ದ, ಒಳ್ಳೆ ಕೆಲಸದಲ್ಲಿದ್ದ. ಈಗ ಈ ಕಥಾ ಸರಿದ ಸಾಗರದ ಹಾಗೆ ಒಂದು ಕಥೆ ಮತ್ತೊಂದು ಕಥೆ ಹೆಂಗೆ ಹೋಗ್ತದೆ ಅಂತ. ಅವನು ಹುಡುಗಿನ ಕೊಟ್ಟವ್ರು ಯಾರು, ವಿಶ್ವಶಾಸ್ತ್ರಿಗಳ ಬೀಗರು ಯಾರು ಅಂದರೆ ಅವ್ರು ಲಕ್ಷ್ಮೀ ನರಸಪ್ಪ ಅಂತ ಮೇಷ್ಟ್ರಾಗಿದ್ದವರು ಊರಲ್ಲಿ. ಆ ಮಗಳ ಹೆಸರು ಲಕ್ಷ್ಮೀ ನರಸಮ್ಮ ಅಂತ. ಡಿ.ವಿ.ಜಿ. ಹೇಳ್ತಾರೆ, ನನ್ನ ಅಕ್ಕ ಇದ್ದಂಗಿದ್ದು, ನನಗಿಂತ 2-3 ವರ್ಷ ದೊಡ್ಡವಳು ಆಕೆ ಮದುವೆ. ಬಹಳ ಸಾತ್ವಿಕರು ಲಕ್ಷ್ಮೀ ನರಸಪ್ಪನವರು. ಅವ್ರ ಜೊತೆಗೆ ಮಾಡಿದಾರಲ್ಲ, ಬೀಗತನ ಮಾಡಿದ್ದಾರೆ. ಈಗ ಅವ್ರ ಮನೇಲಿ ಒಂದು ವಿಶೇಷ ಡಿ.ವಿ.ಜಿ. ನೆನೆಸ್ಕೊಳ್ಳೋದಂದ್ರೆ ತುಳಸಿ ಗಿಡ ಅಂತ. ಲಕ್ಷ್ಮೀ ನರಸಪ್ಪನವ್ರು ನೆನಪು ಯಾಕೆ ಆಗ್ತದೆ ಅಂದರೆ, ಅವ್ರ ಮನೇಲಿ ಒಂದು ತುಳಸಿ ಗಿಡ ಇತ್ತಂತೆ. ಅಷ್ಟು ದೊಡ್ಡ ತುಳಸಿ ಗಿಡ ನಾನು ಜೀವನದಲ್ಲಿ ಇದುವರೆಗೂ ನೋಡಿಲ್ಲ. ಒಂದೊಂದು ಟೊಂಗೆ ಹೆಬ್ಬಟ್ಟು ಗಾತ್ರ ದಪ್ಪ ಇರ್ತಿತ್ತಂತೆ. ಅಕಸ್ಮಾತ್ ಏನಾದರೂ ತುಳಸಿ ಮಣಿ ಮಾಡಬೇಕು ಅಂದರೆ ತೆಗೆಯೋದಕ್ಕೆ ಒಳ್ಳೆಯದಾದಂಥ ತುಳಸಿ ಗಿಡ, ಅಷ್ಟು ದೊಡ್ಡ ತುಳಸಿ ಗಿಡ. ಇವ್ರು ಹೋಗಿ ಕೇಳೋರಂತ, ಇಷ್ಟು ದೊಡ್ಡ ತುಳಸಿ ಗಿಡ ಹೇಗಾಯಿತು ನಿಮ್ಮಲ್ಲಿ ಅಂತ. ಅದಕ್ಕೆ ನಾವೊಂದು ವಿಶೇಷ ಪೋದಿ ಮಾಡ್ತೀವಿ ಅಂತ, ಒಂದೇನೋ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರಂತೆ. ಏನದು ಅಂತ ಕೇಳಿದ್ರೆ ಹೇಳ್ತಿರ್ಲಿಲ್ಲ ಅಂತ ಅವ್ರು.
ಆದರೆ ತುಳಸಿ ಗಿಡ ಮಾತ್ರ ಚೆನ್ನಾಗಿತ್ತು. ಯಾಕೆ ನನಗೆ ಲಕ್ಷ್ಮೀ ನರಸಪ್ಪನವ್ರ ಹೆಸರು ನೆನಪಾಯಿತು ಅಂತ ಡಿ ವಿ ಜಿ ಹೇಳ್ತಾರೆ. ಲಕ್ಷ್ಮೀ ನರಸಪ್ಪನವರು ಸೋದರ ಮಾವ ಒಬ್ಬರಿದ್ದರು. ಅವರ ಹೆಸರು ಸುಬ್ಬರಾಮಯ್ಯನೋ ಅಥವಾ ರಾಮಸುಬ್ಬಯ್ಯ ಅಂತ ಸ್ಪಷ್ಟವಾಗಿ ಗೊತ್ತಿಲ್ಲ ಆ ಹೆಸರು. ದೊಡ್ಡ ವಿದ್ವಾಂಸರಂತೆ ಅವರು. ಲಕ್ಷ್ಮೀ ನರಸಪ್ಪನ ಸೋದರ ಮಾವ ಅವರೇ ಇವ್ರನ್ನ ಬೆಳೆಸಿದ್ದು, ಲಕ್ಷ್ಮೀ ನರಸಪ್ಪನ ಬೆಳೆಸಿದ್ದು. 60 ವಯಸ್ಸಾದಾಗ ಅವ್ರ ಹೆಂಡತಿ ತೀರ್ಕೊಂಡ್ರು. ರಾಮಸುಬ್ಬಯ್ಯನವ್ರ ಹೆಂಡತಿ ತೀರ್ಕೊಂಡ್ರು, ಮಕ್ಕಳಿರಲಿಲ್ಲ. ಅವ್ರು ಏನು ಮಾಡಿದರು ಅಂದರೆ, ಒಂದು ಸಲ ವೈರಾಗ್ಯ ಬಂತು. ಮನೆಯಲ್ಲಿ ಇನ್ನು ಯಾರಿಲ್ಲಲ್ಲ, ಏನು ಮಾಡೋದು ಅಂತ ಹೇಳಿ ಮನೆಯಲ್ಲಿರುವಂಥ ಎಲ್ಲ ತಪ್ಪಲೆ, ಬಿಂದಿಗೆ ಮೊದಲಾದ ಪದಾರ್ಥಗಳನ್ನೆಲ್ಲ ದೇವಸ್ಥಾನಗಳಿಗೂ ಸತ್ರಗಳಿಗೂ ಬಡ ಬ್ರಾಹ್ಮಣರಿಗೂ ದಾನ ಮಾಡಿ ಕೈ ತೊಳೆದುಕೊಂಡು ತಮ್ಮಲ್ಲಿ ಉಳಿದಿದ್ದ ಕೊಂಚ ನಗದನ್ನು ತೆಗೆದುಕೊಂಡು ಹೋಗಿ ಕಾಶಿಗೆ ಹೋದರು. ಅಲ್ಲೇ ಸ್ವಲ್ಪ ವರ್ಷ ಸನ್ಯಾಸ ತೊಗೊಂಡ್ಬಿಟ್ರಂತೆ, ಅಲ್ಲೇ ಇದ್ಬಿಟ್ರು. ಆದರೆ ಸೋದರ ಅಳಿಗೆ ಪಾಪ ತುಂಬ ನೆನಪಾಗೋದು ಸೋದರ ಮಾವ ಅಂತ, ನಾನು ಬೆಳೆಸಿದಂಥ ಸೋದರ ಮಾವ. ಮೇಲೆ ಮೇಲೆ ಪತ್ರ ಬರೀತಿದ್ರಂತೆ, ಬಂದ್ಬಿಡು ನನ್ನ ಜೊತೆಗೆ ಇರಬೇಕು ಅಂತ. ಅದಕ್ಕೆ ಆ ಸ್ವಾಮಿಗಳು ತಾವು ಹಾಗೆ ಬರತಕ್ಕದ್ದಲ್ಲವೆಂದು, ಮಮತಾ ಬಂಧನಗಳು ತಮಗೆ ಯುಕ್ತವಲ್ಲವೆಂದು ಹೇಳಿ ಸಮಾಧಾನದ ಕಾಗದಗಳನ್ನು ಬರೆಸಿದರು, ಬರೋಕ್ಕಾಗೋದಿಲ್ಲ ಅಂತ. ಆದರೆ ಸೋದರ ಅಳಿಯ ಬಿಡ್ತಾ ಇಲ್ಲ, ಇವರಿಗೆ ಸಮಾಧಾನವಾಗಲಿಲ್ಲ. ಆದ್ದರಿಂದ ಮತ್ತೆ ಮತ್ತೆ ಪೇಚಾಡಿ ಕಾಗದ ಬರೆದ್ರು, ಬರಲೇಬೇಕು ಅಂತ ಹಠ ಮಾಡಿ ಬರೆದ್ರಂತೆ. ಅದಕ್ಕೆ ಅವ್ರು ಬಂದರು. ಅದನ್ನು ಡಿ ವಿ ಜಿ ಎಷ್ಟು ಚೆನ್ನಾಗಿ ಹುಡುಗಾಗಿದ್ದವ್ರು ಇವರು, ಅದು ನೆನಪು ಹೆಂಗಿದೆ ನೋಡಿ ಅವ್ರಿಗೆ. ಕಡೆಗೆ ಸ್ವಾಮಿಗಳೇ ಕನಿಕರಿಸಿ ಮುಳುಬಾಗಿಲಿಗೆ ಬಂದರು. 3 ದಿನ ಸತ್ರದಲ್ಲಿ ತಂಗಿದ್ದರು. ಸನ್ಯಾಸಿಗಳು ಹಾಗೆ ಸತ್ರದಲ್ಲಿ ಇರಬೇಕಲ್ಲ, ಆ ಥರ ತಂಗಿದ್ದರು. 3 ದಿನ ರಾತ್ರಿ ಎಂದಿನಂತೆ ಮಲಗಿದರು. 4ನೇ ದಿನ ಬೆಳಗ್ಗೆ ಎಂದಿನಂತೆ ಏಳಲಿಲ್ಲ. ರಾತ್ರಿ ಯಾವಾಗಲೂ ಕಳೇಬರವನ್ನು ತ್ಯಜಿಸಿದರು. ನಿದ್ದೆಯಲ್ಲೇ ಹೋಗ್ಬಿಡ್ತು ಪ್ರಾಣ. ಬಳಿಕ ಕಳೇಬರವನ್ನು ಮುಳುಬಾಗಲು ಊರಿನ ಪೂರ್ವ ಕಡೆಗೆ ಸುಮಾರು 1/2 ಮೈಲಿ ಆಚೆ ಇರುವ ಶಂಕರ ತೀರ್ಥವೆಂಬ ದೊಡ್ಡ ಪುಷ್ಕರಣಿಯ ದಕ್ಷಿಣ ಪಾರ್ಶ್ವದಲ್ಲಿ ಸಮಾಧಿ ಮಾಡಿದ್ದಾಯಿತು. ಅದು ಕಣ್ಣು ಮುಂದೆ ಕಟ್ಟಿದಂಗಿದೆ ಡಿ ವಿ ಜಿಗದು. ಆ ಸಮಾಧಿಯ ಮೇಲೆ ಒಂದು ಮಣ್ಣು ದಿಬ್ಬ ಇದ್ದದ್ದನ್ನು ನಾನು ಕಂಡಿದ್ದೇನೆ. ಅದಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿದ್ದೇನೆ ಕೂಡ. ನಾನು ಹೇಳುತ್ತಿರುವ ಕಾಲದಲ್ಲಿ ಎಷ್ಟು ಚೆನ್ನಾಗಿದೆ ಮಾತು ನೋಡಿ. ಇದು ಕೊನೆಗೆ ಹೇಳ್ತೀನಲ್ಲ, ಅವ್ರು ಡಿ ವಿ ಜಿ ಸ್ಪೆಷಾಲಿಟಿ. ಒಂದು ವರ್ಣನೆ ಮಾಡಿಬಿಟ್ಟು ಕೊನೆಗೆ ನಮಗೆ ಅನುಕೂಲ ಆಗುವಂಥ ಮಾತನ್ನು ಹೇಳ್ತಾರೆ. ನಾನು ಹೇಳುತ್ತಿರುವ ಕಾಲದಲ್ಲಿ ಸಮಾಜದಲ್ಲಿ ಉತ್ತಮರೆನಿಸಿದವರು ಲಕ್ಷ್ಯದಲ್ಲಿ ಇರಿಸಿಕೊಂಡದ್ದು ಐಶ್ವರ್ಯವನ್ನಲ್ಲ, ಈಶ್ವರ ಸನ್ನಿಧಿಯನ್ನು. ಲಕ್ಷ್ಮೀ ನರಸಪ್ಪನವರ ಸಂಬಳ ತಿಂಗಳಿಗೆ 7 ರೂಪಾಯಿ ಇರಬಹುದು. ಆಗ ತಿಂಗಳಿಗೆ 7 ರೂಪಾಯಿ ಇರಬಹುದು. ಅವರ ಮನಸ್ಸಿನ ನಿರ್ಮಲತೆಯೂ ಭೂತದೆಯೂ ಸಂತೋಷವೂ ಈ ಹೊತ್ತು 5,000 ರೂಪಾಯಿ ಸಂಬಳ ಪಡೆಯುವವರೆಗೂ ದುರ್ಲಭವಾದದ್ದು. ಅಂದರೆ ಮನಸ್ಸಿನ ನಿರ್ಮಲತೆಗೂ ಆದಾಯಕ್ಕೂ ಏನೂ ಸಂಬಂಧ ಇಲ್ಲ. ಲಕ್ಷಗಟ್ಟಲೆ ಬಂದರೂ ಕೂಡ ಕೊರಗಿರುವಂಥವ್ರು ಇರ್ತಾರೆ, ಏನೂ ಇಲ್ಲದೆ ಸಂತೃಪ್ತಿಯಾಗಿರುವಂಥವ್ರು ಇರ್ತಾರೆ. ಈ ಮನಸ್ಸಿನ ಸಂತೃಪ್ತಿ ಅನ್ನುವಂಥದ್ದು ಐಶ್ವರ್ಯದಿಂದ ಬರೋದಿಲ್ಲ. ಅಂಥ ವರ್ಗಕ್ಕೆ ಸೇರಿದವರು ಲಕ್ಷ್ಮೀ ನರಸಪ್ಪನವರು ಅಂತ. ಮತ್ತು ಡಿ ವಿ ಜಿ ನೆನಪಾಯಿತು, ಕತೆ ಬಿಟ್ಟು ಆ ಕಡೆ ಹೋಗಿದ್ದೀನಿ ಮದುವೆದು ಅಂತ ಅಂದರು. ಮತ್ತೆ ಮದುವೆ ಮನೆಗೆ ಹಿಂತಿರುಗೋಣ ಅಂತ ಮದುವೆ ಮನೆಗೆ ಬರ್ತೀವಿ. ಮತ್ತೆ 5-6 ದಿವಸದ ಹಬ್ಬ. ಹಾಗೆಲ್ಲ ಲಗ್ನ ಅಂದರೆ ದೊಡ್ಡ ಹಬ್ಬ, 5-6 ದಿವಸದ ಹಬ್ಬ. ಶಾಸ್ತ್ರಿಗಳು ಮದುವೆ ಮನೆಯಲ್ಲಿಯೂ ಗುಡಿಯಲ್ಲಿಯೂ ಹೋದ ಕಡೆಯೆಲ್ಲ ಸರಸವಾಗಿ ಸೌಮ್ಯವಾಗಿರುತ್ತಿದ್ದರು. ಡಿ ವಿ ಜಿಗೆ ಏನು ಕಲ್ಪನೆ ಇತ್ತು ಹೇಳಿ? ಹುಲಿಯ ಬಾಯಿ ಹೇಳಿದ್ದಾರೆ ಮೇಷ್ಟ್ರು, ಹತ್ತಿರ ಹೋಗಿದ್ದೀರಿ ಹುಲಿ ಬಾಯಿ, ಅದು ಒಳಗೆ ಹೋಗ್ತೀರಿ ಅಂತ. ಆ ಹುಲಿ ಬಾಯಿ ನೋಡಬೇಕು ಅಂತ ಇವರು ಚಿಹ್ನೆ ಕಾಯ್ತಾ ಇದ್ದಾರೆ. ಆದರೆ ತುಂಬ ಸೌಮ್ಯವಾಗಿದ್ದಾರೆ ಅವರು. ಎಲ್ಲರೊಡನೆ ಮೃದುವಾಗಿ ಮಾತನಾಡುವವರು. ಅನೇಕ ಮಂದಿ ವಿದ್ವಾಂಸರವರನ್ನು ಕಂಡರು. ಅದರಲ್ಲಿ ಬಹುಮಂದಿ ಮಾಧ್ವರು. ಅನೇಕ ಶಾಸ್ತ್ರ ಪ್ರಸಂಗಗಳು ಬಂದಿದ್ದಿರಬೇಕು. ಆದರೆ ವಿಶ್ವೇಶ್ವರ ಶಾಸ್ತ್ರಿಗಳ ಹುಲಿ ಬಾಯಿ ಕಾಣಿಸಲಿಲ್ಲ. ನನಗೆ ಆಶ್ಚರ್ಯವಾಯಿತು, ಎಲ್ಲಿ ಹುಲಿ ಬಾಯಿ, ಎಲ್ಲಿ ಸಿಂಹ ನೋಡಬೇಕು ಅಂತ ಕಾಯ್ತಾ ಇದ್ರಂತೆ. ಮುಂದೆ ಯಾವಾಗ ಕಾಣಿಸ್ತು ಹುಲಿ ಬಾಯಿ ಅಂತ ಬರೀತಾರೆ. ಮೆಮರಿ ನೋಡಿ ಹೇಗಿದೆ. ಅಲ್ಲಿಂದ 8-10 ವರ್ಷ ಕಳೆಯಿತು. ಅಲ್ಲಿವರೆಗೆ ಹುಲಿ ಬಾಯಿ ಕಾಣಿಸಿಲ್ಲ. 8-10 ವರ್ಷ ಕಳೆಯಿತು. 1910 ಸುಮಾರಿನಲ್ಲಿ ನಾನು ವಿಶ್ವೇಶ್ವರ ಶಾಸ್ತ್ರಿಗಳ ಬಳಿಗೆ ಹೋಗಿ ಕಾವ್ಯ ಪಾಠ ಮಾಡಬೇಕೆಂದು ಅಭಿಲಾಷೆಯನ್ನು ಭಿನ್ನವಿಸಿದೆ. ಅವರು ಒಪ್ಕೊಂಡ್ರು ಸಂತೋಷದಿಂದ. ಅವರು ಔಟ್ ಹೌಸಲ್ಲೇ ಇದ್ದುಕೊಂಡ್ರು, ಕಲಿಬೇಕಾದ್ರೆ ಅನುಕೂಲ ಆಗುತ್ತಲ್ಲ ಅಂಥೇಳಿ ಕಾವ್ಯ ಪಾಠ ಅವ್ರ ಕಡೆಯಿಂದ ಮಾಡಿಸ್ಕೊಂಡ್ರು. ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಕಡೆಯಿಂದ ಅವರಿಗೆ ಶಾಸ್ತ್ರ ಪಾಠ ಆಗಿದೆ. 1-2 ವರ್ಷ ಹೋಯಿತು. ಅಂದರೆ 8-10 ವರ್ಷ ಆದಮೇಲೆ ಮತ್ತೆ 2 ವರ್ಷ ಆಯಿತು. ಇನ್ನೂ ಹುಲಿ ಬಾಯಿ ಕಾಣಿಸಿಲ್ಲ. ಒಂದು ದಿನ ಶಂಕರ ಮಠದಲ್ಲಿ ಯಾವುದೋ ವಿದ್ವತ್ ಸಭೆ ನಡೆದಿತ್ತು. ಅಲ್ಲಿ ಮಹಾಮಹೋಪಾಧ್ಯಾಯ ಸುಬ್ರಹ್ಮಣ್ಯ ಶಾಸ್ತ್ರಿಗಳು, ವೈದ್ಯನಾಥ ಶಾಸ್ತ್ರಿಗಳು, ನುಗ್ಗೇಹಳ್ಳಿ ತಿರುಮಲಾಚಾರ್ಯರು, ಹರಿಯಾಚಾರ್ಯರು, ಶ್ರೀನಿವಾಸಾಚಾರ್ಯರು ಇದ್ದರು. ವಿಶ್ವೇಶ್ವರ ಶಾಸ್ತ್ರಿಗಳು, ಮೋಟಗಾನಹಳ್ಳಿ ಶಿವಶಂಕರ ಶಾಸ್ತ್ರಿಗಳು, ಹೊಸಕೋಟೆಯವರು ಇದ್ದರು. ಯಾವುದೋ ಪ್ರಕರಣವನ್ನು ಯಾರೋ ಎತ್ತಿದರು, ತತ್ವದ ಬಗ್ಗೆ ಯಾವುದೋ ಮಾತೆತ್ತಿದ್ರು. ಬಹುಶಃ ನುಗ್ಗೇಹಳ್ಳಿ ತಿರುಮಲಾಚಾರ್ಯರು ಎಂದು ಜ್ಞಾಪಕ. ಅದರ ಮೇಲೆ ಕೋಟಿ ಹಾಕಿದರು ಸುಬ್ಬಾಶಾಸ್ತ್ರಿಗಳು. ಅದರ ಮೇಲೆ ರಗಳೆ ಬೆಳೆಯಿತು. ಆಗ ವಿಶ್ವೇಶ್ವರ ಶಾಸ್ತ್ರಿಗಳು ವಾದದಲ್ಲಿ ಸೇರಿಕೊಂಡರು. ಆಗ ಕಾಣಿಸಿಕೊಂಡಿತು ಹುಲಿಬಾಯಿ.
ಆ ಹುಲಿಬಾಯಿ ಕಾಣಿಸ್ಬೇಕಾದ್ರೆ 12 ವರ್ಷ ಕಾಯಬೇಕಾಯ್ತು ಅವರು. ಆಗ ಕಾಣಿಸಿಕೊಂಡಿದ್ದು ಹುಲಿಬಾಯಿ. ಆ ಹೊತ್ತಿನ ವಾದಿ ಪ್ರತಿಪಾದಿಗಳಲ್ಲಿ ಯಾರೋ ಒಬ್ಬರು ಪ್ರಯೋಗಿಸಿದ್ದ ಮಾತು ರೂಪದಲ್ಲಿ ಸಾಧುವಲ್ಲವೆಂದು ಅದನ್ನು ಕ್ಲೇಶಪಟ್ಟೆ ಸಮರ್ಥನೆ ಮಾಡಿದರೂ ಅದು ಅಪಾರ್ಥಕ್ಕೆ ಕಾರಣವಾಗುತ್ತದೆಂತೂ ವಿಶ್ವೇಶ್ವರ ಶಾಸ್ತ್ರಿಗಳು ಉತ್ತರ ಹೇಳಿದರು. ಇದೆಲ್ಲವೂ ನಡೆದದ್ದು ಸಂಸ್ಕೃತದಲ್ಲಿ. ಈ ಉತ್ತರ ಹೇಳುವ ಅವಸರದಲ್ಲಿ ಅವರ ಕೊಟ್ಟ ಉದಾಹರಣೆಗಳು, ಅವರ ಧ್ವನಿ, ಅದರ ಧೋರಣೆ, ಅದನ್ನು ಕಂಡು ಎಲ್ಲರೂ ಬೆಕ್ಕಸ ಬೆರಗಾದರು. ವಾಗ್ಧೋರಣೆ ಅಂದರೆ ಅದು, ಶಾಸ್ತ್ರದ ಮೇಲೆ ಅಧಿಕಾರ ಅಂದರೆ ಅದು. ಹೀಗೆ ಶಾಸ್ತ್ರದ ವಾದ ಪ್ರತಿವಾದಗಳು ಬರದ ಹೊರತು ಮಿಕ್ಕಿ ಹೊತ್ತಿನಲ್ಲಿ ವಿಶ್ವೇಶ್ವರ ಶಾಸ್ತ್ರಿಗಳು ಹಸು ಮಗುವಿನಂತೆ ಮೃದು ಸುಲಭವಾಗಿ ಮಾತನಾಡುವವರು, ಎಲ್ಲರೊಡೆಯನ್ನು ಬೆರೆಯುವರು, ಶಾಸ್ತ್ರದಲ್ಲಿ ಪ್ರಚಂಡರು, ಮನುಷ್ಯತ್ವದಲ್ಲಿ ಸಹೃದಯರು, ಸರ್ವದಾ ವಿನೀತರು. ಎಷ್ಟು ಒಳ್ಳೆ ಮಾತು ಅಂದರೆ, ಯಾವುದೋ ಒಂದು ಕ್ಷೇತ್ರದಲ್ಲಿ ನಮಗೊಂಚೂರು ಜ್ಞಾನ ಇದೆ ಅಂತೆ ಎಲ್ಲ ಕ್ಷೇತ್ರದಲ್ಲೂ ಅಹಂಕಾರ ತೋರಿಸಬಾರದು ಅಂತ. ಅವರು ತಮ್ಮ ವಾದ ವಿವಾದ ಬಂದಾಗ ಗಟ್ಟಿಯಾಗಿ ನಿಂತ್ಕೊಂಡು ಹೇಳ್ತಾರೆ, ಯಾರ್ದು ಮುಲಾಜಿ ಇಲ್ಲ, ಗಟ್ಟಿಯಾಗಿ ಹೇಳ್ತಾರೆ. ಹುಲಿಬಾಯಿ ಅಂತ ಹೇಳಬೇಕಾದ್ದೆ ಕರೆಕ್ಟ್. ಆದರೆ ನನಗೊಂದು ವಿಷಯದಲ್ಲಿ ಪ್ರಭುತ್ವ ಇದೆ ಅಂತ ಹೇಳಿ ಎಲ್ಲದರಲ್ಲೂ ಅಧಿಕಾರ ತೋರ್ಸೋಕೆ ಹೋದರೆ ಚೆನ್ನಾಗಿರಲ್ಲ. ಹೇಳ್ತಾರೆ ಅವರು, ಅದೊಂದು ವಿಷಯ ಬಿಟ್ಟು ಎಲ್ಲದರೊಳಗೂ ತುಂಬ ವಿನೀತರು, ಸರ್ವದಾ ವಿನೀತರು. ಅವ್ರ ಮನಸ್ಸು ಎಷ್ಟು ಒಳ್ಳೆಯದು ಅಂತ ಮುಂದೆ ಗೊತ್ತಾಗತ್ತೆ. ಈ ವಿಶ್ವೇಶ್ವರ ಶಾಸ್ತ್ರಿಗಳಕ್ಕಿಂತ ಹಿಂದೆ ಸೆಂಟ್ರಲ್ ಕಾಲೇಜಲ್ಲಿ ಇನ್ನೊಬ್ಬರು ಶಾಸ್ತ್ರಿಗಳಿದ್ದರು. ಅವರ ಹೆಸರು ರಾಮಶೇಷ ಶಾಸ್ತ್ರಿಗಳು ಅಂತ. ಸಂಸ್ಕೃತ ಪ್ರೊಫೆಸರ್ ಆಗಿದ್ದರಂತೆ, ಕನ್ನಡನೂ ಹೇಳ್ತಾಯಿದ್ರು. ಇವರು ಯಾಕೆ ವಿಷಯನ ಹೇಳ್ತಾರೆ ಡಿ ವಿ ಜಿ ಅಂದರೆ, ಅವರು ಹೇಗೆ ಒಂದೊಂದು ವಿಷಯವನ್ನು ನಂಬಿಕೊಂಡಿದ್ದರು ಜೀವನದಲ್ಲಿ ಅಂತ. ಇವತ್ತು ನಮಗದೊಂಥರ ಸೂಪರ್ಸ್ಟಿಷನ್ ಅನ್ನಿಸ್ಬೋದು, ಅದೇನೋ ಒಂದು ನಂಬಿಕೆ ಸರಿ ಇಲ್ಲ ಅಂತ ಅನ್ನಿಸ್ಬೋದು. ಆದರೆ ಅವ್ರು ನಂಬಿಕೊಂಡಿದ್ದು ಗಟ್ಟಿಯಾಗಿತ್ತು. ಅಂದರೆ ರಾಮಶೇಷ ಶಾಸ್ತ್ರಿಗಳ ವಿಷಯ ನನಗೇನೂ ತಿಳಿಯದು ಡಿ ವಿ ಜಿ ಹೇಳೋದು. ಆದರೆ ಅವರ ಶಿಷ್ಯರಲ್ಲೊಬ್ಬರಾಗಿದ್ದ ನವರತ್ನ ರಾಮರಾಯರು ನನಗೆ ಹೇಳಿದ ಒಂದು ಸಂಗತಿಯನ್ನು ನಿಮಗೆ ಹೇಳುತ್ತೇನೆ ರಾಮಶೇಷ ಶಾಸ್ತ್ರಿಗಳ ಬಗ್ಗೆ. ಆಗಿನ ಕಾಲ ನೆನೆಸ್ಕೋಬೇಕು ನೀವು. ಬ್ರಿಟಿಷ್ ಕಾಲದಲ್ಲಿ ಸೆಂಟ್ರಲ್ ಕಾಲೇಜಲ್ಲಿ ಸಾಕಷ್ಟು ಜನ ಬ್ರಿಟಿಷ್ ಪ್ರೊಫೆಸರ್ಸ್ ಇರ್ತಿದ್ರು. ಇವರು ಸಂಸ್ಕೃತ ಕನ್ನಡ ಎರಡರಲ್ಲಿ ಘನ ವಿದ್ವಾಂಸರು. ಕಾವ್ಯ ಪಾಠ ಮಾಡುತ್ತಿದ್ದುದು ಬಹಳ ಸೊಗಸಂತೆ. ಕನ್ನಡ ಪದ್ಯಗಳನ್ನು, ವೃತ್ತಗಳನ್ನು ಬಹು ಮನೋಹರ ಶೈಲಿಯಲ್ಲಿ ಓದಿ ವಿವರಿಸುತ್ತಿದ್ದರು. ಎಲ್ಲ ಸಂತೋಷ ಆಗೋಂಗೆ ಮಾಡ್ತಿದ್ರು. ಕೆಲವರು ಇವ್ರು ಪಾಠ ಮಾಡ್ತಿರ್ಬೇಕಾದ್ರೆ ಇವ್ರ ವಿದ್ಯಾರ್ಥಿಗಳೆಲ್ಲ ಬೇರೆ ವಿದ್ಯಾರ್ಥಿಗಳು ಬಂದು ಕೂಡ ಕಿಟಕಿ ಹತ್ರ ನಿಂತ್ಕೋತಾ ಇದ್ರಂತೆ. ಅಷ್ಟೇ ಅಲ್ಲ, ಆ ಕಾಲೇಜಿನ ಬೇರೆ ಪ್ರೊಫೆಸರ್ಸ್ ಕೂಡ ಬಾಗಿಲು ನಿಂತು ಪಾಠ ಕೇಳಬೇಕು ಇವ್ರದ್ದು. ಬ್ರಿಟಿಷ್ ಪ್ರೊಫೆಸರ್ಸ್ ಕೂಡ ನಿಂತ್ಕೋತಾ ಇದ್ರಂತೆ. ಅದರೊಳಗೆ ಒಬ್ಬರು ಜೆ ಟೇಟ್ ಅಂತ ಇಂಗ್ಲೀಷ್ ಪ್ರೊಫೆಸರ್, ಅವರು ಕೂಡ ಇವ್ರ ಕ್ಲಾಸ್ ಇದೆ ಅಂದರೆ, ರಾಮಶೇಷ ಶಾಸ್ತ್ರಿಗಳ ಕ್ಲಾಸ್ ಇದೆ ಅಂದರೆ ಬಾಗಿಲಲ್ಲಿ ಕಿಟಕಿಯಲ್ಲಿ ನಿಂತ್ಕೊಂಡು ಇವ್ರ ಕ್ಲಾಸ್ ಕೇಳಬೇಕು. ನಿಂತ್ಕೊಂಡೇ ಕ್ಲಾಸ್ ಅಷ್ಟು ಗೌರವ ಇವ್ರ ಬಗ್ಗೆ. ಅವರು ಟೇಟ್ ಸಾಹೇಬರು ಸ್ವಲ್ಪ ಕನ್ನಡನೂ ಕಲ್ತಿದ್ರು, ಸಂಸ್ಕೃತ ಕಲಿಬೇಕು ಅಂತ ಶುರು ಮಾಡಿದರು. ಒಂದು ದಿವಸ ಏನಾಯಿತು ಅಂತ ಅದು ಮತ್ತೊಬ್ಬರು ಹೇಳಿದರೆ ಅನಾಗರಿಕ ಲಕ್ಷಣ ಅಂತಂತೀವಿ. ಆದರೆ ಆಗಿನ ಕಾಲಕ್ಕೆ ಎಷ್ಟು ಧೈರ್ಯ ಬೇಕಾಗಿತ್ತು, ನಂಬಿಕೆನ ಮಾಡೋದ್ರಲ್ಲಿ ಎಷ್ಟು ಇರಬೇಕು ಅಂತ. ಒಂದು ದಿನ ಬೆಳಗ್ಗೆ ಕಾಲೇಜು, ರಾಮಶೇಷ ಶಾಸ್ತ್ರಿಗಳು ಕಾಲೇಜಿಗೆ ಬಂದಿದ್ದರು ನಿಯಮಾನುಸಾರವಾಗಿ. ಕರೆಕ್ಟ್ ಟೈಮ್ ಕಾಲೇಜ್ಗೆ ಹೋಗಿದ್ದಾರೆ. ಆಗ ಅವರಿಗೆ ಕ್ಲಾಸ್ ಇರಲಿಲ್ಲ. ಬಿಡುವಾಗಿದ್ದರಿಂದ ಅವರು ಮತ್ತಿಬ್ಬರು ಉಪಾಧ್ಯಾಯರು ಕಾಲೇಜ್ ಕಟ್ಟಡ ಮುಂದಿನ ವರಾಂಡದಲ್ಲಿ ನಿಂತು ಏನೇನೋ ಮಾತನಾಡುತ್ತಿದ್ದರು. ಫ್ರೀ ಇದ್ದಾರಲ್ಲ, ಒಂದು ಅರ್ಧ ಗಂಟೆ ಮಾತಾಡ್ತಾ ಇದ್ರಂತೆ. ಆ ಹೊತ್ತಿಗೆ ಟೇಟ್ ಸಾಹೇಬರು ಸವಾರಿ ಅಲ್ಲಿಗೆ ಬಂತು. ಕಲ್ಪನೆ ಮಾಡ್ಕೋ, ಬ್ರಿಟಿಷ್ ಟೀಚರ್ ಬಂದರು. ಅವರು ಮಾತಿನಲ್ಲಿ ಸೇರಿದರು. 5 ನಿಮಿಷವಾದ ಮೇಲೆ ಟೇಟ್ ಸಾಹೇಬರು ತಾವು ಹೊರಡಲು ಅಪ್ಪಣೆ ಕೇಳಿದರು. ನಾನು ಹೊರಡ್ತೀನಿ, ಪರ್ಮಿಷನ್ ಕೊಡಿ ಅಂತ ಕೇಳಿಕೊಂಡ್ರು. ಆಗ 4-5 ಕೈ ಕುಲುಕಿದರು. ಬ್ರಿಟಿಷ್ ಸ್ಟೈಲ್, ಹೋಗಬೇಕಾದ್ರೆ ಶೇಕ್ ಹ್ಯಾಂಡ್ ಮಾಡಿ ಹೋಗುವಂಥದ್ದು. ಶೇಕ್ ಹ್ಯಾಂಡ್ ಮಾಡಿದ್ರಂತೆ. ಹಾಗೆ ಶಾಸ್ತ್ರಿಗಳ ಕಡೆಯೂ ಕೈ ಚಾಚಿದರು. ಆಗ ಶಾಸ್ತ್ರಿಗಳು ಏನು ಮಾಡಿದರು ಅನ್ನೋದು ಮುಖ್ಯ. ಶಾಸ್ತ್ರಿಗಳು, ದಯವಿಟ್ಟು ಮಾಫ್ ಮಾಡಬೇಕು, ನಿಮ್ಮ ಕೈಯನ್ನು ನಾನು ಮುಟ್ಟುವುದಿಲ್ಲ. ಇವರು, ಅವನು ಬ್ರಿಟಿಷ್ ಪ್ರೊಫೆಸರು, ನಿಮ್ಮ ಕೈಯನ್ನು ನಾನು ಮುಟ್ಟುವುದಿಲ್ಲ ಅಂತ ಹೇಳಿದ್ರಂತೆ. ಅದು ಯಾಕೆ ಅಂದು ಕನ್ನಡದಲ್ಲೇ ಟೇಟ್ ಸಾಹೇಬರು ಕೇಳಿದರು. ನೀವು ಬಾಯಲ್ಲಿ ಚುಟ್ಟ ಇಟ್ಕೊಂಡು ಅದನ್ನು ಮುಟ್ಟಿಕೊಂಡಿದ್ದೀರಿ, ಅದು ಎಂಜಲು. ಬಾಯಲ್ಲಿ ಚುಟ್ಟ ಇಟ್ಕೊಂಡು ಕೈಯಿಂದ ಮುಟ್ಕೊಂಡಿದ್ದೀರಿ, ಅದು ಎಂಜಲು, ಅದಕ್ಕೆ ನಾನು ಕೈ ಮುಟ್ಟೋದಿಲ್ಲ ಅಂದ್ರಂತೆ. ಅದಕ್ಕೆ ಟೇಟ್ ಸಾಹೇಬರು ನೋಡಿ ಕೂಡಲೇ ತಮ್ಮ ಬಾಯಲ್ಲಿದ್ದ ಚುಟ್ಟ ತುಂಡನ್ನು ಬಿಸಾಟಿ ಕೋಣೆಯೊಳಕ್ಕೆ ಹೋಗಿ ಕೈ ತೊಳೆದುಕೊಂಡು ಬಂದು ಮತ್ತೆ ಕೈ ಚಾಚಿದರು. ಅವರು ಕೈ ಚಾಚಿದ್ರಂತೆ. ಈಗ ಆಗಬಹುದಲ್ಲ ಎಂದು ಕನ್ನಡದಲ್ಲೇ ಕೇಳಿದರು. ಅದು ಇವ್ರ ಉತ್ತರ, ಈಗಲೂ ಸಾಧ್ಯವಿಲ್ಲ. ಬರೀ ಶೇಕ್ ಹ್ಯಾಂಡ್ ಮಾಡೋದಕ್ಕೆ ಈಗಲೂ ಸಾಧ್ಯವಿಲ್ಲ. ಈ ಹೊತ್ತು ಅಮಾವಾಸ್ಯೆ, ನಾನು ಮನೆಗೆ ಹೋಗಿ ಸ್ನಾನಾದಿ ಶುದ್ಧಿಗಳನ್ನು ಮಾಡಿಕೊಂಡು ಪವಿತ್ರವಾದ ಕರ್ಮ ಮಾಡಬೇಕಾಗಿದೆ. ಆದ್ದರಿಂದ ನಿಮ್ಮನ್ನು ಮುಟ್ಟಲಾರೆ. ಹಾಗಾದರೆ ನಾನು ನಿಮ್ಮ ಕೈ ಕುಲುಕುವುದು ಯಾವಾಗ? ಅದರಿಂದ ನನಗೆ ಸಂತೋಷವಾಗುತ್ತದಲ್ಲ ಅಂದ್ರಂತೆ. ಇಬ್ಬರದು ಮನಸ್ಸು ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಸಂತೋಷ ಆಗುತ್ತೆ ಕೈ ಶೇಕ್ ಮಾಡಿದರೆ ನಿಮಗೆ, ಇನ್ನು ಯಾವಾಗ ಮಾಡೋದು ಅಂತ. ಅದಕ್ಕೆ ಉತ್ತರ ಎಷ್ಟು ಚೆನ್ನಾಗಿದೆ ನೋಡಿ.
ನಿಮಗೆ ಸಂತೋಷವಾಗುವ ಕೆಲಸವನ್ನು ಮಾಡುವುದು ನನಗೂ ಸಂತೋಷವೇ. ಇನ್ನೊಂದು ದಿನ ಹೀಗೆಯೇ ಬೆಳಿಗ್ಗೆ ಕಾಲೇಜ್ ಇರುವಾಗ ನಾನು ತಮ್ಮಲ್ಲಿ ಬಂದು ತಿಳಿಸುತ್ತೇನೆ, ಆ ದಿನ ತಾವು ಶೇಕ್ ಹ್ಯಾಂಡ್ ಮಾಡಬಹುದು. ಒಂದು ಟೈಮ್ ಕೊಡ್ತೇನೆ, ಅವತ್ತೇ ಶೇಕ್ ಹ್ಯಾಂಡ್ ಮಾಡಬೇಕು. ಇದಕ್ಕೆ ಅವ್ರು ಬೇಜಾರಾಗಲಿಲ್ಲ, ಅದು ಮುಖ್ಯ. ಟೇಡ್ ಸಾಹೇಬ್ರಿಗೆ ಬೇಜಾರಾಗಲಿಲ್ಲ, ಶೇಕ್ ಹ್ಯಾಂಡ್ ಮಾಡೋದಕ್ಕೆ ಇಷ್ಟೆಲ್ಲ ಕಂಡೀಷನ್ ಹಾಕ್ತಾನೆ ಏನು ಅಂತ. ಟೇಡ್ ಸಾಹೇಬರಿಗೆ ಇದರಿಂದ ತುಂಬ ಮೆಚ್ಚುಗೆ ಆಯಿತು. ಅವರು ರಾಮಶೇಷ ಶಾಸ್ತ್ರಿಗಳ ಸೌವೃತ ನಿಷ್ಠೆಯನ್ನು ಪ್ರಶಂಸೆ ಮಾಡಿ ಶಿಷ್ಯರಿಗೆ ಹೇಳಿದರು. ಇದು ನಾವು ಭ್ರಮೆ ಇರುತ್ತೆ, ನಾವು ಹೇಳಿಬಿಟ್ರೆ ಬ್ರಿಟಿಷರಲ್ಲಿ ತಪ್ಪು ತಿಳ್ಕೊಂಡ್ಬಿಡ್ತಾರೋ, ಅಯ್ಯೋ ಪಾಪ ಅವ್ರು ಹಂಗೆ ಅನ್ಯಾಯ ಬೇಜಾರು ಮಾಡಬಾರ್ದಲ್ಲ, ನಾವು ಮಾಡ್ತೀವಿ. ಯಾರೋ ಬಂದುಬಿಟ್ರೆ ಪಾಪ ಅವ್ರೇನು ತಪ್ಪು ತಿಳ್ಕೊತಾರೆ ಅಂಥೇಳಿ ಅವ್ರಿಗೊಪ್ಪ ಹಂಗೆ ಮಾಡೋಕ್ಕೆ ಹೋಗ್ತೀವಿ ನಾವು. ಕೆಲವೊಂದು ಸಲ ನಮಗೆ ಒಂದು ಇಮೇಜಸ್ ಇರ್ತದೆ ಮನಸ್ಸಲ್ಲಿ. ನನಗೊಂದು ಸಲ ಹಂಗಾಗಿತ್ತು. ಹಾರ್ವರ್ಡ್ ಯೂನಿವರ್ಸಿಟಿ ಇನ್ US, ಒನ್ ಆಫ್ ದ ಲೀಡಿಂಗ್ ಯೂನಿವರ್ಸಿಟೀಸ್ ಇನ್ ದ ವರ್ಲ್ಡ್. ಒಂದು ಸಲ ನಾನು ಹೋದಾಗ ಒಂದು ಲೆಕ್ಚರ್ ಕೊಡ್ತೀರಾ ಅಲ್ಲಿ ಸ್ಟೂಡೆಂಟ್ಸ್ಗೆ ಅಂತ ಕೇಳಿದರು, ಎಜುಕೇಷನ್ ಮೇಲೆ. ನ್ಯೂ ಪರ್ಸೆಪ್ಷನ್ ಇನ್ ಇಂಡಿಯನ್ ಎಜುಕೇಷನ್ ಅಂತೇನೋ ಒಂದು ಟಾಪಿಕ್ ಕೊಟ್ಟಿದ್ದರು. ಒಂದು 400 ಜನ ವಿದ್ಯಾರ್ಥಿಗಳು ಹಾಲಲ್ಲಿದ್ದಾರೆ. ನನಗೆ ಒಂದು ಭ್ರಮೆ ಇತ್ತು, ಈ ಅಮೇರಿಕನ್ ಸ್ಟೂಡೆಂಟ್ ಸ್ವಲ್ಪ ಆ್ಯರೋಗೆಂಟ್ ಇರ್ತಾರೆ ಹಾಗೆ ಹೀಗೆ ಅಂತ. ಭ್ರಮೆಗಳು ತಾನು ಯಾರೋ ಹೇಳಿರ್ತಾರಲ್ಲ, ಅದು ವರ್ಲ್ಡ್ಸ್ ನಂಬರ್ 1 ಯೂನಿವರ್ಸಿಟಿ ಅಂದಾಗ ಇನ್ನೂ ಸ್ವಲ್ಪ ಕೋಡ್ ಇರುತ್ತೆ ಅವರಿಗೆ ಅಂತಲ್ಲ. 400 ಜನ ಹುಡುಗರಿದ್ದಾರೆ. ನಾನು ಸುಮಾರು 1.5 ತಾಸು ಲೆಕ್ಚರ್ ಅಂದಾಯಿತು. ಲೆಕ್ಚರ್ ಆದಮೇಲೆ ಒಬ್ಬ ಹುಡುಗಿ ಮುಂದೆ ಕೂತವಳು, ಅದೆಲ್ಲರದು ಒಂದೇ ಯೂನಿಫಾರ್ಮು, ಟೈಟ್ ಪ್ಯಾಂಟು, ಟೈಟ್ ಟೀ ಶರ್ಟು. ಒಂದು ವ್ಯತ್ಯಾಸ ಏನಂದರೆ ಹುಡುಗರ ಟೀ ಶರ್ಟ್ ಸ್ವಲ್ಪ ಉದ್ದ ಇರುತ್ತೆ, ಹುಡುಗಿಯರು ಸ್ವಲ್ಪ ಗಿಡ್ಡಿ ಇರುತ್ತೆ ಅಷ್ಟೇ. ಆ ಹುಡುಗಿ ನಿಂತ್ಕೊಂಡ್ಬಿಟ್ಟು ಬಾಯಲ್ಲಿ ಚೂಯಿಂಗ್ ಗಮ್ ಇತ್ತು ಆಕೆಗೆ. ನನಗೆ ಕೇಳಿದ್ದು, ಆರ್ ಯು ಎ ವಿಸಿಟಿಂಗ್ ಪ್ರೊಫೆಸರ್ ಅಂತ ಕೇಳಿದ್ದು. ನಾನು ಇದನ್ನು ನೋ, ಐ ಆಮ್ ಎ ಪ್ರೊಫೆಸರ್ ಆನ್ ವಿಸಿಟ್ ಅಂತ ಹೇಳಿದೆ. ನಾನು ವಿಸಿಟಿಂಗ್ ಪ್ರೊಫೆಸರ್ ಅಲ್ಲ, ಒಂದು ವಿಸಿಟಿಗೆ ಬಂದಿದ್ದೀನಿ ಪ್ರೊಫೆಸರು ಅಂತ. ಆಕೆ ತಕ್ಷಣ ಕೇಳಿದ್ದು, ವೈ ಡೋಂಟ್ ಯು ಟೇಕ್ ದ ಫುಲ್ ಕೋರ್ಸ್, ಇಡೀ ಪಾಠ ಯಾಕೆ ಮಾಡಬಾರ್ದು ನೀನು ಅಂತ ಕೇಳಿದ್ದು. ನಾನು ಸುಮ್ಮನೆ ಕೀಟ್ಲೆ ಮಾಡೋಣ ಅಂತ, ನೋಡೋಣ ಅವರು ಆ್ಯರೋಗಂಟ್ ಅಂತ ಹೇಳ್ತಾರಲ್ಲ ನೋಡಬೇಕು ಅಂಥೇಳಿ. ಯು ಮೇ ನಾಟ್ ಲೈಕ್ ಮೀ ಆ್ಯಸ್ ಎ ಕೋರ್ಸ್ ಟೀಚರ್ ಅಂದೆ. ಇಡೀ ಪಾಠ ಮಾಡೋದು ಇಷ್ಟ ಆಗಲಿಕ್ಕಿಲ್ಲ ನಿನಗೆ ಅಂದೆ. ಯಾಕೆ ಅಂತ ಕೇಳಿದ್ದು. ನಾನು ಯು ಆರ್ ಈಟಿಂಗ್ ಚೂಯಿಂಗ್ ಗಮ್ ಇನ್ ದ ಕ್ಲಾಸ್. ಇನ್ ಇಂಡಿಯಾ ಇಟ್ ಇಸ್ ಟೇಕನ್ ಆಸ್ ಅ ಸೈನ್ ಆಫ್ ಡಿಸ್ರೆಸ್ಪೆಕ್ಟ್ ಫಾರ್ ದ ಟೀಚರ್. ನೀನು ಚೂಯಿಂಗ್ ಗಮ್ ತಿಂತಾ ಇದೆಯಾ, ಭಾರತದಲ್ಲಿ ಕ್ಲಾಸಲ್ಲಿ ಚೂಯಿಂಗ್ ಗಮ್ ತಿನ್ನೋದು ಮೇಷ್ಟ್ರ ಬಗ್ಗೆ ಅಗೌರವ ತೋರಿಸಿದಂಗೆ ಇರ್ತದೆ, ಅದಕ್ಕೆ ನೀನು ಇಷ್ಟಪಡಲಿಕ್ಕಿಲ್ಲ ನನ್ನ ಕೋರ್ಸ್ ಟೀಚರ್ ಅಂತ ಹೇಳಿದೆ. ನಾನು ಆಕೆ ಕಮಾನ್ ವಾಟ್ ಈಸ್ ದ ಪ್ರಾಬ್ಲಮ್ ಅಂತಾಳೆ ಅಂತ ಭ್ರಮೆ ಇತ್ತು ನನ್ನ ತಲೆಯಲ್ಲಿ. ಆಕೆ ಏನು ಮಾಡಿದ್ಲು ಗೊತ್ತಾ, ತಕ್ಷಣ ಬಗ್ಗಿ ತನ್ನ ಪರ್ಸ್ ತೆಗೆದು ಆ ಟಿಶ್ಯೂ ಪೇಪರ್ ಇರ್ತದೆ ತೆಗೆದು ಆ ಚೂಯಿಂಗ್ ಗಮ್ ತೆಗೆದು ಬ್ಯಾಗಲ್ಲಿ ಹಾಕಿ, ಐ ಆಮ್ ಸಾರಿ, ಐ ಡಿಡ್ ನಾಟ್ ನೋ, ಸಾರಿ ನನಗೆ ಗೊತ್ತಿಲ್ಲ ನೀನು ಮಾಡಲ್ಲ ಹಾಗೆ ಅಂತ. ಒಂದು ಕ್ಷಣ ನನ್ನ ಭ್ರಮೆ ಕಿತ್ತೋಯ್ತು. ನಾವು ಅವರೆಲ್ಲಿ ತಪ್ಪು ತಿಳ್ಕೊತಾರೋ ಅಂತ ಹಿಂಗೆ ಬಗ್ಗಿ ಹೋಗ್ತಾ ಇರ್ತೀವಿ. ಅದು ನಾವು ಸರಿಯಾಗಿದ್ದರೆ ಅವ್ರು ತಪ್ಪು ತಿಳ್ಕೊಳ್ಳಲ್ಲ, ನಮ್ಮದು ಹೀಗೆ ಅಂತ ಗೊತ್ತಿದ್ದರೆ ಅವ್ರು ಒಪ್ಕೋತಾರೆ ನಮ್ಮನ್ನು. ಇಂದೊಂದು ಯೂನಿವರ್ಸಿಟಿಯಲ್ಲಿ ಅವ್ರ ಕಲ್ಚರ್ ಬಗ್ಗೆ ಭಾಷಣ ಮಾಡ್ತಾಯಿದ್ರು, ದೊಡ್ಡ ಡಾಕ್ಟರ್ ಬ್ರೌನ್ ಅಂತಿದ್ದಾರೆ. ಅವ್ರು ಹೇಳೋರು ಮಲ್ಟಿ ಅನ್ನಲ್ಲ ಅಮೇರಿಕನ್ಸ್, ಮಲ್ಟಾಯಿ ಕಲ್ಚರಲ್ ಅಂತ ಇದ್ರು. ಸಂಸ್ಕೃತಿಗಳ ಪ್ರಭೇದ ಭಾಳ ಜಾಸ್ತಿ ಇದೆ ನಮ್ಮಲ್ಲಿ ಅಂತ. ಏನು ಭಾಳ ಇದೆ ನಿಮ್ಮಲ್ಲಿ ಅಂತ ಕೇಳಿದೆ. ಸಿ ದಿ ಪ್ರಾಬ್ಲಮ್ ಬ್ಲ್ಯಾಕ್ಸ್ ಆ್ಯಂಡ್ ವೈಟ್ಸ್, ಬ್ಲ್ಯಾಕು ವೈಟು ತುಂಬ ಗಲಾಟೆ ಇದೆಯಲ್ಲ ಅಂತಂದರು. ನಾನು ಹೇಳಿದೆ, ಯು ಓನ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಾಬ್ಲಮ್, ನಿಮ್ಮದು ಬರೀ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಷ್ಟೇ ಇದೆ ನಿಮ್ಮದು ಒಂದೇ. ದೇನ್ ಅಂದರು, ಕಮ್ ಟು ಇಂಡಿಯಾ, ಐ ವಿಲ್ ಶೋ ಯು ಸ್ಪೆಕ್ಟ್ರಮ್ ಆಫ್ ಕಲರ್ಸ್, ಒಂದು ರೇನ್ಬೋ ಆಫ್ ಕಲರ್ಸ್ ತೋರಿಸ್ತೀವಿ ನಿಮಗೆ ಅಂತ. ಅವ್ರು ಬಂದರು, ಇಲ್ಲಿ ನೋಡಿದನಂದರು. ಒಂದು ಸಲ ಇಲ್ಲಿ ಟ್ರೈಬಲ್ ಸ್ಕೂಲಿಂದ ಹಿಡ್ಕೊಂಡು ಬ್ರಿಗೇಡ್ ರೋಡ್ವರೆಗೂ ತೋರಿಸ್ಬಿಟ್ಟಿವಿ ಒಂದು 8 ದಿವಸದಲ್ಲಿ. ಅವ್ನು ಕೊನೆ ಕೇಳ್ದ, ಐ ಕಾಂಟ್ ಬಿಲೀವ್ ಇಟ್ ಈಸ್ 1 ಕಂಟ್ರಿ, ಅಷ್ಟು ವೆರೈಟಿ ಇದೆ. ಅವರು ಒಪ್ಕೊಂಡ ಮೇಲೆ ನಿಮ್ಮನ್ನು ಒಪ್ಕೊಂಡ ಮೇಲೆ ಅವ್ರು ಎಷ್ಟು ಮೆಚ್ಕೋತಾರೆ ನಿಮ್ಮನ್ನು ಅಂದರೆ ಅವ್ನು ಪ್ರಚಾರ ಮಾಡೋಕ್ಕೆ ಶುರು ಮಾಡಿದ್ದಾನೆ ಈಗ. ನೋ, ಇಂಡಿಯಾ ಇಸ್ ಅ ವಂಡರ್ಫುಲ್ ಕಂಟ್ರಿ. ನಮಗೆ ಭ್ರಮೆ ಏನಿರುತ್ತೆ ಅವ್ರು ಎಲ್ಲಿ ಬೇಜಾರು ಮಾಡ್ಕೋತಾರೋ ಅಂತ. ಉಳಿದವ್ರು 4 ಜನ ಕೈ ಶೇಕ್ ಹ್ಯಾಂಡ್ ಮಾಡಿದರು, ರಾಮಶೇಷ ಶಾಸ್ತ್ರಿಗಳು ಮಾಡಲಿಲ್ಲ. ಅಂದರೆ ಅದು ಆರೋಗನ್ಸ್ ಅಲ್ಲ, ಸೌವೃತ ನಿಷ್ಠೆ. ನಂದಷ್ಟೇ ಇದೆಪ್ಪ, ಇದು ನಂಬ್ಕೊಂಡಿದ್ದೀನಿ ನಾನು, ಈ ಹೊತ್ತಿಗೆ ಕೈ ಶೇಕ್ ಹ್ಯಾಂಡ್ ಮಾಡಬಾರ್ದು, ಮನೆಯಲ್ಲಿ ಕರ್ಮ ಇದೆ ಅದ್ರಲ್ಲಿ ಮಾಡೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾರೆ, ಮುಚ್ಚಿಡೋಂಗಿಲ್ಲ ಅದನ್ನು. ಯಾವತ್ತೂ ಒಂದು ದಿವಸ ಬರ್ತೇನೆ, ಹೇಳ್ತೇನೆ, ನೀವು ಸಂತೋಷ ಆಗೋಂಗೆ ಕೈ ಶೇಕ್ ಹ್ಯಾಂಡ್ ಮಾಡ್ತೇನೆ ಅಂದಾಗ ಟೇಡ್ ಸಾಹೇಬರು ಆ ವೃತನಿಷ್ಠೆಯನ್ನು ಪ್ರಶಂಸೆ ಮಾಡಿ ಶಿಷ್ಯರಿಗೆ ಹೇಳಿದ್ರಂತೆ, ನೋಡಿ ಹಿಂಗಿರಬೇಕು ಅಂತ ಹೇಳಿದ್ರಂತೆ. ಅಂದರೆ ಆತ್ಮಗೌರವ ಇದ್ದರೆ ನಾವು ಸುಮ್ಮನೆ ತಲೆ ಬಗ್ಗಿಸ್ಬೇಕಾಗಿಲ್ಲ ಯಾರಿಗೂ ಅಂತ. ಇನ್ನೊಂದು ವಿಶ್ವೇಶ್ವರ ಶಾಸ್ತ್ರಿಗಳ ಸ್ವಭಾವ ಹೇಗಿತ್ತು ಅಂತ ಮತ್ತೆ ವಿಶ್ವೇಶ್ವರ ಶಾಸ್ತ್ರಿಗೆ ಬರ್ತೀವಿ. ಅವರು ರಾಜಮಾರ್ಗ ಉಪಯೋಗಿಸುವಂಥವ್ರು ಯಾವಾಗಲೂ ಈ ಸಣ್ಣ ದಾರಿ ಹಿಡಿಯೋರಲ್ಲ, ದೊಡ್ಡವ್ರ ಲಕ್ಷಣನೇ ಹಾಗೆ. ಇವರು ಒಂದ್ಸಲ DVG ಯಾವುದೋ ಒಂದು ಪುಸ್ತಕ ಓದಬೇಕು ಅಂತ ತಲೆಗೆ ಬಂದಿದೆ. ಆ ಪುಸ್ತಕ ಯಾವುದು ಅಂದರೆ ಮಣಿಮಂಜರಿ ಭೇದಿನಿ ಅಂತ ಪುಸ್ತಕ, ತಮಾಷೆ ಪುಸ್ತಕ. ಮಣಿಮಂಜರಿ ಭೇದಿನಿ ಅಂತ ಗ್ರಂಥ ನೋಡಬೇಕು ಅಂತ ತುಂಬ ಆಸೆ ಪಟ್ಟುಬಿಟ್ಟು ಎಲ್ಲ ಪುಸ್ತಕದ ಅಂಗಡಿ ಹೋದ್ರಂತೆ, ಎಲ್ಲೂ ಸಿಗಲಿಲ್ಲ ಪುಸ್ತಕ. ಅದು ಮಣಿಮಂಜರಿ ಭೇದಿನಿ ಪುಸ್ತಕ ಸಿಗಲಿಲ್ಲ. ಆಮೇಲೆ ವಿಶ್ವೇಶ್ವರ ಶಾಸ್ತ್ರಿಗಳ ಷಡ್ಡಕರಾಗಿದ್ದಂಥವರು
ನರಹರಿ ಶಾಸ್ತ್ರಿಗಳು ದೊಡ್ಡ ವಿದ್ವಾಂಸರು, ಶಿಡ್ಲಘಟ್ಟದವರಂತೆ. ಅವ್ರು ಮೊದಲಿಂದ ಸ್ವಲ್ಪ DVG ಪರಿಚಯ ಆದ್ದರಿಂದ ಸಲಿಗೇನೂ ಇತ್ತು. ಒಂದು ಸಲ ವಿಶ್ವೇಶ್ವರ ಶಾಸ್ತ್ರಿಗಳ ಮನೆಗೆ ನರಹರಿ ಶಾಸ್ತ್ರಿಗಳು ಬಂದಾಗ ಇವ್ರು ಹೇಳ್ಕೊಂಡ್ರಂತೆ, ಅದು ಮಣಿಭಂಜರಿ ಭೇದಿನಿ ಪುಸ್ತಕ ನನಗೆ ಸಿಗಬೇಕಲ್ಲ, ನಾನು ತಂದು ಕೊಡ್ತೀನಿ ತಂದು ಕೊಡ್ತೀನಿ ನಿನಗೆ ಅಂದ್ರಂತೆ ಅವರು. ಪ್ರತಿ ಸಲ ಅವ್ರು ಬಂದಾಗ ಕೇಳೋರು, ಪುಸ್ತಕ ತಂದ್ರ, ಮಣಿಮಂಜರಿ ಭೇದಿನಿ ಪುಸ್ತಕ ತಂದ್ರ ಅಂತ. ಓಹೋ ತಂದು ಕೊಡ್ತೇನೆ, ಆಮೇಲೆ ತಂದು ಕೊಡ್ತೇನೆ, ನಾಳೆ ತಂದು ಕೊಡ್ತೇನೆ ಅಂಥೇಳಿ ಒಂದು 3-4 ಸಲ ಹೆಂಗೆ ಸಿಗಲಿಲ್ಲ. ಒಂದು ಸಲ ಇವರು ವಿಶ್ವೇಶ್ವರ ಶಾಸ್ತ್ರಿಗಳು ಕೂತಾಗಲೇ ನರಹರಿ ಶಾಸ್ತ್ರಿಗಳು ಬಂದುಬಿಟ್ರು. ಅವಾಗ ಇವರಿಗೆ ಆ ಥರ ಆಗಿಬಿಟ್ಟಿದೆ, ಪುಸ್ತಕ ಸಿಕ್ಕಿಲ್ಲ ಅಂತ. ನಾನು ಆತುರ ಪಟ್ಟುಬಿಟ್ಟೆ. ನರಹರಿ ಶಾಸ್ತ್ರಿ ಅವ್ರು ಕೇಳಿದೆ, ಪುಸ್ತಕ ಎಲ್ಲಿ ಎಂದು ಮತ್ತೆ ಕೇಳಿದೆ. ಬರುತ್ತದೆ ತಡಿ ಏಕಾಂಸರ ಎಂದರು. ಮತ್ತೆ ಕೆಲವು ವಿಷಯಗಳನ್ನು ಮಾತಾಡುತ್ತಿದ್ದು 3/4 ಗಂಟೆ ಕಳೆದ ಮೇಲೆ ನರಹರಿ ಶಾಸ್ತ್ರಿಗಳು ಬೇರೆ ಎಲ್ಲಿಗೋ ಹೋದರು. ವಿಶ್ವೇಶ್ವರ ಶಾಸ್ತ್ರಿಗಳು ಮರ್ತಿಲ್ಲ ಅದನ್ನು, ಪುಸ್ತಕ ಕೇಳಿದ್ದನ್ನು. ಅವ್ರು ಹೋದ ತಕ್ಷಣ ಕೇಳಿದ್ರಂತೆ. ಆಗ ನನಗೆ ವಿಶ್ವೇಶ್ವರ ಶಾಸ್ತ್ರಿಗಳು ಕೇಳಿದರು, ನಿಮಗೆ ಏನು ಪುಸ್ತಕ ಬೇಕು? ಅವರನ್ನು ಕೇಳ್ತಿದ್ದೀರಲ್ಲ, ಏನು ಪುಸ್ತಕ ಬೇಕು ಅಂತ. ನಾನು ಮಣಿಮಂಜರಿ ಭೇದಿನಿ ನೋಡಬೇಕೆಂದು ಮನಸ್ಸಾಯಿತು, ಅವರಲ್ಲಿ ಕೇಳಿಕೊಂಡಿದ್ದೆ ಅಂತ. ಹಾಗಂದರೆ ಏನು, ಅದೇನು ಗ್ರಂಥ ಅದು ಅಂತ ವಿಶ್ವೇಶ್ವರ ಶಾಸ್ತ್ರಿಗಳು ಕೇಳಿದ್ರಂತೆ. ಅದು ಉತ್ತರ ನೋಡಿ DVGದು. ಮಾಧುರಲ್ಲಿ ಮಣಿಮಂಜರಿ ಎಂದ ಮತಗ್ರಂಥ ಒಂದುಂಟು, ಮಾಧುರ್ ಪುಸ್ತಕ ಅದು. ಅದರಲ್ಲಿ ಶಾಂಕರ ಮತಸ್ಥರ ಅವಹೇಳನ ಇದೆ. ಈ ಮಾಧು ಮತರು ಬರೆದದ್ದು ಆ ಮಣಿಮಂಜರಿ ಒಳಗೆ ಶಂಕರ ಮತಸ್ಥರ ಬಗ್ಗೆ ಬಹಳ ಅವಹೇಳನ ಮಾಡಿದ್ದಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ಅದ್ವೈತಿಗಳು ಯಾರೋ ಮಣಿಮಂಜರಿ ಭೇದಿನಿಯನ್ನು ಬರೆದಿದ್ದಾರೆ. ಆ ಮಣಿಮಂಜರಿ ಅನ್ನೋದು ಇವ್ರನ್ನ ಬೈದಿದ್ದು, ವಾಪಸ್ ಅವ್ರನ್ನ ಬೈದಿದ್ದು ಮಣಿಮಂಜರಿ ಭೇದಿನಿ ಅಂತ ಪುಸ್ತಕ ಬರೆದಿದ್ದಾರೆ. ಅದನ್ನು ಓದಬೇಕು ಅಂತ ಅಪೇಕ್ಷೆ ಆಗಿತ್ತು ಅಂತ DVG ಹೇಳಿದ್ರಂತೆ. ಅದಕ್ಕೆ ಅವ್ರ ಮಾತು ಎಷ್ಟು ಚೆಂದ ಇದೆ ನೋಡಿ. ಇದು ದೊಡ್ಡವರ ಲಕ್ಷಣ. ಶಾಸ್ತ್ರಿಗಳು ಹೇಳಿದ್ರಂತೆ, ನಾವು ಅಂಥ ಕ್ಷುದ್ರ ಗ್ರಂಥಗಳನ್ನು ಓದಬಹುದೇ ಗುಂಡಪ್ಪ? ಎಷ್ಟು ಚೆನ್ನಾಗಿರೋ ಮಾತು. ಅಂಥ ಕ್ಷುದ್ರ ಗ್ರಂಥಗಳನ್ನು ಓದಬಹುದೇ? ನಮಗೆ ಏಕೆ ಅದು? ಭಾಷ್ಯ ಓದ್ಯಪ್ಪ. ನಾವು ಓದಬೇಕಾದದ್ದು ಭಾಷ್ಯಗಳನ್ನು, ಕ್ಷುದ್ರ ಗ್ರಂಥಗಳನ್ನು ನೋಡಬಾರ್ದು. ಇದು ದೃಷ್ಟಿ. ಇವರು ಟೀಕೆ ಅವ್ರ ಟೀಕೆ ಇವರು ಮಾಡೋದ್ರಲ್ಲೇ ಜನ್ಮ ಕಳೀತೀವಲ್ಲ ನಾವು. ಆ ಟೀಕೆ ಮಾಡೋದನ್ನು ಬಿಟ್ಟು ಭಾಷೆ ಸರಿಯಾಗಿ ಓದಿದರೆ ನಿಮ್ಮ ಮನಸ್ಸಿಗೇನು ಹೊಳಿತದೆ. ಕೆಲವೊಂದು ಸಲ ನನ್ನ ಮೇಷ್ಟ್ ಹೇಳೋರು PhD ಥೀಸಿಸ್ ಇರ್ತಾವೆ ಕೆಲವೊಂದು. PhD ಥೀಸಿಸಲ್ಲಿ ನಾನು ಹೊಸದನ್ನು ಕಂಡು ಹಿಡಿದೇ ಹೋದರೂ ಕೂಡ ಈ ವಿಷಯದ ಬಗ್ಗೆ ಅವರೇನು ಹೇಳಿದರು, ಇವರೇನು ಹೇಳಿದರು ಬರದೆ ತುಂಬಿಸಿರ್ತೀವಿ 300 ಪೇಜ್. ಅದನ್ನು ಬಿಡ್ರಪ್ಪ, ನೀವೇನು ಹೇಳ್ತೀರಿ ಹೇಳಿ ಅಂತ. ಹಾಗೆ ಹೇಳ್ತಾರೆ, ಮೂಲ ಭಾಷ್ಯವನ್ನು ಓದಿ, ನಿಮಗೇನಾದರೂ ಮನಸ್ಸಿಗೆ ಸ್ಫುರಿಸ್ಬೋದು. ಅದನ್ನು ಬಿಟ್ಟು ಇವ್ರಿಗೇನಂದ್ರು ಅವ್ರಿಗೇನಂದ್ರು ಓದಬೇಡಿ, ಅವೆಲ್ಲ ಕ್ಷುದ್ರ ಗ್ರಂಥಗಳು ಅಂತ ವಿಶ್ವೇಶ್ವರ ಶಾಸ್ತ್ರಿಗಳು ಹೇಳಿದಂಥ ಮಾತು. ಆಗಿನ ಕಾಲದಲ್ಲಿ ಸಹೃದಯತೆ ವಿದ್ವಾಂಸರಲ್ಲಿ ಎಷ್ಟು ಚೆನ್ನಾಗಿತ್ತು ಅಂತ ಯಾರಿಗೂ ತೋರಿಸ್ಕೊಳ್ಳೋ ಪೈಕಿ ಅಲ್ಲ ಅವರು. ಒಂದು ಘಟನೆ ಬರೀತಾರೆ. ಒಬ್ಬರು ಕುಣಿಗಲ್ ರಾಮಶಾಸ್ತ್ರಿಗಳು ಅಂತ ಬಹಳ ದೊಡ್ಡವರು. ಅವ್ರ ಮೇಲೆ ಮಹಾರಾಜರಿಗೆ ವಿಶೇಷ ಗೌರವ, ಪ್ರೀತಿ. ಅವ್ರಿಗೆ ಏನು ಬೇಕಾದರೂ ಸೌಕರ್ಯ ಮಾಡಿಕೊಡ್ತಾಯಿದ್ರು ಮಹಾರಾಜರು. ಒಂದು ಸಲ ಅವರು ತೀರ್ಥಯಾತ್ರೆಗೆ ಹೋಗಬೇಕು, ರಾಮೇಶ್ವರಕ್ಕೆ ಹೋಗಬೇಕು ಅಂತ ಯಾತ್ರೆ ಹೊರಟಾಗ ಮಹಾರಾಜರು ಎಲ್ಲ ಅರೇಂಜ್ ಮಾಡಿದ್ರಂತ. ಅವ್ರಿಗೆ ಆರ್ಡರ್ ಕೊಟ್ಟರು, ಈ ರಾಜ್ಯ ದಾಟಿ ಅಲ್ಲಿ ಹೋದಾಗ ಅವರಿಗೆ ಸೌಕರ್ಯ ಎಲ್ಲ ಆಗಬೇಕು, ಇರೋದಕ್ಕೆ ವ್ಯವಸ್ಥೆ ಆಗಬೇಕು, ಅವ್ರ ಜೊತೆಗೆ ಒಂದು ಮೇಣ ಹೋಗಬೇಕು, ಮೇಣ ಹೊರೋದಕ್ಕೆ ಒಂದಿಷ್ಟು ಜನ ಹೋಗಬೇಕು, ಅಡುಗೆ ಮಾಡೋರು, ನೀರು ತರೋರು, ಎಲ್ಲ ಕೆಲಸ ಮಾಡೋರು ಅಂತ ಒಂದು ಪರಿವಾರ ವರ್ಗ ಹೋಗೋದು. ಈ ರಾಮಶಾಸ್ತ್ರಿಗಳು ಮೇಣದಲ್ಲಿ ಕೂತ್ಕೊಂಡು ವೇದಾಧ್ಯಯನ ಮಾಡ್ತಾ ಹೋಗೋರು. ಎಷ್ಟು ದಿವಸ ಹೋಗ್ಬೇಕಲ್ಲ, ಈ ನಡ್ಕೊಂಡು ಹೋಗೋದು. ಹೀಗೆ ಹೋಗ್ತಿರ್ಬೇಕಾದ್ರೆ ರಹದಾರಿ, ಈ ವೀಸಾ ಥರ ರಹದಾರಿ ಎಲ್ಲ ಬೇಕಲ್ಲ, ಸಾಮಾನು ಸರಂಜಾಮು ಎಲ್ಲೆಲ್ಲಿ ಏನೇನು ಕೊಡಬೇಕು ಎಲ್ಲ ಚೂರು ತೊಂದರೆ ಆಗಬಾರ್ದು, ಎಲ್ಲ ಮಹಾರಾಜರು ವ್ಯವಸ್ಥೆ ಮಾಡಿದರು. ದಾರಿಯಲ್ಲಿ ಒಂದು ಘಟನೆ ಆಗುತ್ತೆ. ಇದು ಆ ಸಹೃದಯರು ಹೇಗಿದ್ದರು, ವಿದ್ವಾಂಸರು ಎಷ್ಟು ನಿರಹಂಕಾರಿಗಳಾಗಿದ್ದರು ಅನ್ನೋದನ್ನು ತೋರಿಸೋದಕ್ಕೊಂದು ಘಟನೆ. ದಾರಿಯಲ್ಲಿ ಮಾಯಾವರಂ ಎಂಬುದು ದೊಡ್ಡ ಊರು. ಮಾಯಾವರಂ ಬಂತು, ತಮಿಳುನಾಡಲ್ಲಿ ತುಂಬ ಪ್ರಸಿದ್ಧವಾದಂಥ ಊರದು. ಅಲ್ಲಿ ಮಹಾಮಹೋಪಾಧ್ಯಾಯ ಮನ್ನಾರಗುಡಿ ರಾಜುಶಾಸ್ತ್ರಿಗಳೆಂಬರು ಪ್ರಸಿದ್ಧರಾಗಿದ್ದರು. ಮಹಾಮಹೋಪಾಧ್ಯಾಯ ಪದವಿ ಪಡ್ಕೊಂಡವರು ರಾಜುಶಾಸ್ತ್ರಿ ಅಂತ. ಅವರು ವೃದ್ಧರು, ಕುಲಪತಿ ಎನಿಸಿಕೊಂಡಿದ್ದವರು. ಕುಲಪತಿ ಅಂದರೆ ಯಾರು ಅಂತ ಹೇಳ್ತಾರೆ, ಕನಿಷ್ಠ 100 ಮಂದಿ ವಿದ್ಯಾರ್ಥಿಗಳನ್ನು ಅನ್ನ ಹಾಕಿ ಸಲಹಿ ವೇದಾಧ್ಯಯನ ಯಾರು ಮಾಡ್ತಾರೋ ಅಂಥವ್ರು ಕುಲಪತಿಗಳು ಅಂತ. 100 ಜನ ಅಂಥ ವಿದ್ವಾಂಸರು, ಅಂಥವರು ರಾಜುಶಾಸ್ತ್ರಿಗಳು. ಅವರು ಮಹಾಪ್ರಸಿದ್ಧರಾದಂಥ ಅಪ್ಪಯ್ಯ ದೀಕ್ಷಿತರ ವಂಶಸ್ಥರಂತೆ. ಅಷ್ಟೆಲ್ಲ ಕ್ವಾಲಿಫಿಕೇಷನ್ ಸೇರಿಕೊಂಡಿದೆ. ಅಂಥ ವಂಶಕ್ಕೆ ಬಂದವರು, ಕುಲಪತಿಗಳಾದವರು, ಮಹಾಪೋಧ್ಯಾಯದವರು, ವೃದ್ಧರು ಅವರಿದ್ದರು. ಕುಣಿಗಲ್ ರಾಮಶಾಸ್ತ್ರಿಗಳು ಮಾಯಾವರ ಸಮೀಪದಲ್ಲಿ ಹೋಗುವಾಗ ಈ ರಾಜುಶಾಸ್ತ್ರಿಗಳು ಯಾತ್ರಿಕ ಸಮೂಹದಲ್ಲಿ ಸೇರಿಕೊಂಡ್ರು. ಕಲ್ಪನೆ ಮಾಡ್ಕೋಬೇಕು, ವೃದ್ಧರು ರಾಮಶಾಸ್ತ್ರಿಗಳ ಮೇಣದಲ್ಲಿ ಕೂತಿದ್ದಾರೆ, ಅವ್ರ ಹಿಂದೆ ಪರಿಚಾರಕ ವರ್ಗ ಹೋಗ್ತಾ ಇದೆ, ಇವರು ಅವ್ರ ಜೊತೆ ಸೇರಿಕೊಂಡ್ರು ತಮ್ಮ ಶಿಷ್ಯರ ಜೊತೆಗೆ. ಆದರೆ ತಾವು ಯಾರೆಂಬುದನ್ನು ಯಾರಿಗೂ ತಿಳಿಯಪಡಿಸಲಿಲ್ಲ.
ಯಾರಿಗೂ ಗೊತ್ತಿಲ್ಲ. ಮೇಣಾದಲ್ಲಿ ರಾಮಶಾಸ್ತ್ರಿಗಳು ಪ್ರಯಾಣ ಮಾಡುತ್ತಿದ್ದರು. ಮೇಣೆಯ ಪಕ್ಕದಲ್ಲಿ ರಾಜು ಶಾಸ್ತ್ರಿಗಳು ಕೈ ಕಟ್ಟಿಕೊಂಡು ಕಾಲ್ನಡಿಗೆಯಿಂದ ನಡೆದು ಬರುತ್ತಿದ್ದರು. ಮೇಣೆ ಪಕ್ಕದಲ್ಲಿ ಅವ್ರಿಗಿಂತ ವಯಸ್ಸಾದವರು ಇವರು ಕೈ ಕಟ್ಕೊಂಡು ನಡ್ಕೊಂಡು ಬರ್ತಾ ಇದ್ರಂತೆ. ಭೋಜನ ವಸತಿಗಳಿಗಾಗಿಯೂ ರಾಜು ಶಾಸ್ತ್ರಿಗಳು ರಾಮಶಾಸ್ತ್ರಿಗಳ ಬಿಡಾರವನ್ನು ಬೇಡಲಿಲ್ಲ. ಎಲ್ಲಿಯೋ ಭೋಜನ ಮಾಡಿಕೊಂಡು ಪ್ರಯಾಣದ ವೇಳೆಗೆ ಸಿದ್ಧರಾಗಿ ಬಂದು ಮಾತುಕತೆ ಇಲ್ಲದೆ ಮೌನದಿಂದ ಮೇನಾದ ಪಕ್ಕದಲ್ಲಿರುತ್ತಿದ್ದರು. ಎಷ್ಟು ವಿದ್ವಾಂಸರು, ಎಷ್ಟು ಅದು ಒಬ್ಬರಿಗೆ ಹೇಳ್ಕೊಂಡಿಲ್ಲ. ನಮ್ಮನ್ನು ಹೋಗೋದಕ್ಕಿಂತ 3 ಸಲ ಫೋನ್ ಮಾಡಿಸಿರ್ತೀವಿ, ಬರ್ತಾರೆ 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 ಅಂತ. ಏನು ಹುಲಿ ಬಂದಂಗೆ ಇರುತ್ತೆ. ಇವ್ರು ಹೋಗಿ ಪಕ್ಕದಲ್ಲಿ ಹೋಗ್ತಿರ್ಬೇಕಾದ್ರೆ ಯಾರಿಗೂ ಹೇಳಿಲ್ಲ ಕೂಡ. ಆಗ ರಾಜು ಶಾಸ್ತ್ರಿಗಳ ಶಿಷ್ಯರಿಗೆ ಕಷ್ಟ ಆಗಲ್ವಾ? ಇಂಥ ಕುಲಪತಿಗಳು, ಇಂಥ ದೊಡ್ಡವರು, ಅವ್ರಿಗಿಂತ ಸಣ್ಣವ್ರು ಮೇನಾದಲ್ಲಿ ಕೂತಿದ್ದಾರೆ, ಅವ್ರು ನಡ್ಕೊಂಡು ಹೋಗ್ತಾರೆ ಅಂದರೆ ಶಿಷ್ಯರಿಗೆ ಕೋಪ ಬಂತು. ರಾಜು ಶಾಸ್ತ್ರಿಗಳ ಶಿಷ್ಯರು ಕಂಡರು. ಹೀಗೆ 2-3 ದಿನ ಕಳೆದ ಮೇಲೆ ಶಿಷ್ಯರಿಗೆ ಅಸಮಾಧಾನವಾಯಿತು, ರೋಷವೂ ಬಂದಿತು. ನಮ್ಮ ಗುರುಗಳು ಮಹಾಮಹೋಪಾಧ್ಯಾಯರು, ಸಕಲ ಶಾಸ್ತ್ರ ಪಾರಂಗತರು, ಕುಲಪತಿಗಳು, ಇಂಥ ಮಹನೀಯರು ಮೇನಾದ ಪಕ್ಕದಲ್ಲಿ ಅನಾಮಧೇಯರಂತೆ ನಡೆಯುತ್ತಿರಬೇಕೆ? ಆ ಮೇನಾದಲ್ಲಿ ಕುಳಿತಂಥ ಮನುಷ್ಯ ಎಷ್ಟು ಉದ್ದಟನಾಗಿರಬೇಕು? ಶಿಷ್ಯರಿಗೆ ಬರುವುದು, ಗುರುಗಳಿಗೆ ಬರಲ್ಲ ವಿಚಾರ ಇವು. ಎಂಥ ಉದ್ದಟಾಗಿರ್ಬೇಕು ಮೇನಾದಲ್ಲಿ ಕೂತಂಥವನು. ರಾಜು ಶಾಸ್ತ್ರಿಗಳು ವೃದ್ಧರು, ಆತ ವೃದ್ಧನಲ್ಲ. ಆತ ಒಂದು ಮಾತನ್ನು ಕೂಡ ಆಡಿಸಲಿಲ್ಲವಲ್ಲ ಇವರನ್ನು. ಇಂಥ ದುರಹಂಕಾರಿಯನ್ನು ಅನುಸರಿಸಿಕೊಂಡು ನಮ್ಮ ಗುರುಗಳು ಸಂಚಾರ ಮಾಡುತ್ತಿದ್ದಾರಲ್ಲ, ಇದು ನಮಗೆ ಅಪಮಾನ, ನಾವು ಸಹಿಸತಕ್ಕದ್ದಲ್ಲ ಎಂದು ಶಿಷ್ಯರು ರಾಜು ಶಾಸ್ತ್ರಿಗಳಿಗೆ ಒಂದು ಸಲ ಕೇಳಿಸುವಂತೆ ರೇಗೆ ಕೂಗಾಡಿದರು. ತಮ್ಮೊಳಗೆ ಕೂಗಾಡ್ಕೊತಿದ್ರು, ಕೇಳಿಸ್ತವ್ರಿಗೆ. ರಾಜು ಶಾಸ್ತ್ರಿಗಳು ಏನು ಹೇಳಿದರು ಅನ್ನೋದು ಮುಖ್ಯ. ಕೊಂಚ ನಕ್ಕು ಶಿಷ್ಯರಿಗೆ ಹೇಳಿದ್ದು ಹೀಗೆ: ಅಯ್ಯ, ಮೇನಾದಲ್ಲಿದ್ದಾವ ಮಹಾವಿದ್ವಾಂಸ. ನಾನು ಆತನಲ್ಲಿ ವಿದ್ಯೆ ಕಲಿಯುವುದಕ್ಕಾಗಿ ಬಂದಿದ್ದೇನೆ. ನೋಡಿ ಏನು ತುಂಬಿದ ಕೊಡ ಅಂದರೆ ಇದು. ವಿದ್ಯೆ ಕಲಿಯುವುದಕ್ಕಾಗಿ ಬಂದಿದ್ದೇನೆ. ಈ ಸಂಗತಿ ಆತನಿಗೆ ಇನ್ನೂ ತಿಳಿಯುವುದು. ದಾರಿಯಲ್ಲಿ ಮೇನಾ ಹೋಗುವಾಗ ದಾರಿ ಹೋಕರು 4-6 ಮಂದಿ ಅದು ಏನೋ ವಿಶೇಷವೆಂದು ಭಾವಿಸಿ ಮೇನಾ ಜೊತೆಯಲ್ಲಿ 10 ಹೆಜ್ಜೆ ಹಾಕುವುದು ಸರಿಯಷ್ಟೇ. ಏನೋ ಹೋಗ್ತಾ ಇದೆಯಲ್ಲ ಪಕ್ಕದೊಂದು 4 ಹೆಜ್ಜೆ ಹಾಕ್ಕೊಂಡು ಹೋಗ್ತಾರೆ. ನಾನು ಹಾಗೇ ಇರಬೇಕು ಅಂದ್ಕೊಂಡಿದ್ದಾರೆ ಪಾಪ ಅವರು. ಈಗ ಈತನನ್ನು ನೋಡಿರೋದು 2 ದಿನ ಮಾತ್ರ. ನೀವು ಇನ್ನೊಂದು 2 ದಿವಸ ತಾಳ್ಮೆ ಕಡೆಯಿರಿ, ನಿಮಗೆ ತಿಳಿಯುತ್ತದೆ ಅವನ ಯೋಗ್ಯತೆ ಎಂಥದ್ದು. ಆತ ನವದ್ವೀಪ ಪ್ರಾಂತಕ್ಕೆ ಹೋಗಿ, ಅಂದರೆ ಬಂಗಾಲಕ್ಕೆ ಹೋಗಿ ನವೀನ ನ್ಯಾಯ ಪ್ರಕ್ರಿಯೆಯನ್ನು ವ್ಯಾಸಂಗ ಮಾಡಿ ಬಂದಿದ್ದಾರೆ. ನವೀನ ನ್ಯಾಯ ಪ್ರಕ್ರಿಯೆ. ನಾನು ಪ್ರಾಚೀನ ನ್ಯಾಯದವನು. ನವೀನ ನ್ಯಾಯಶಾಸ್ತ್ರ ಕಲಿಯುವುದಕ್ಕಾಗಿ ಬಂಗಾಳ ದೇಶಕ್ಕೆ ಹೋಗಲು ನನಗೆ ತಕ್ಕ ವಯಸ್ಸಲ್ಲ. ಆದ್ದರಿಂದ ನಾನು ಏನಿದ್ದರೂ ಇಲ್ಲಿಗೆ ಅಲ್ಲಿಂದ ಬಂದ ವಿದ್ವಾಂಸರನ್ನು ಆಶ್ರಯಿಸಿಯೇ ಶಾಸ್ತ್ರಜ್ಞಾನ ಸಂಪಾದನೆ ಮಾಡಬೇಕಾಗಿದೆ. ಎಷ್ಟು ತಿಳುವಳಿಕೆ ನೋಡಿ. ನಾನು ಪ್ರಾಚೀನ ನ್ಯಾಯಶಾಸ್ತ್ರ ಕಲಿತವನು, ನವೀನ ಶಾಸ್ತ್ರ ಅವರು ಕಲಿತವರು. ನನಗೆ ಅಲ್ಲಿ ಹೋಗಿ ಕಲಿಯೋಕೆ ಆಗೋದಿಲ್ಲ. ಆದ್ದರಿಂದ ಬಂದವ್ರ ಕಡೆನೇ ಆಧರಿಸಿ ಕಲ್ಕೋಬೇಕು. ನಾನು ಅದಕ್ಕೆ ಬಂದಿದ್ದೀನಿ. ಈ ಲಾಭಕ್ಕಾಗಿ ನಾನು ರಾಮಶಾಸ್ತ್ರಿಯನ್ನು ಅನುಸರಿಸುತ್ತಿದ್ದೇನೆ. ಇದರಲ್ಲಿ ಅಪಮಾನದ ಸಂಗತಿ ಕೊಂಚವೂ ಇಲ್ಲ. ನೀವು ತಾಳ್ಮೆಯಿಂದಿದ್ದು ನೋಡಿ ಎಂದ್ರಂತೆ. ರಾಜು ಶಾಸ್ತ್ರಿಗಳ ಶಿಷ್ಯರು ಈ ಉಪದೇಶವನ್ನು ತಾತ್ಕಾಲಿಕವಾಗಿ ಗ್ರಹಿಸಿದರು. ಮೇಷ್ಟ್ರ ಹೆಂಗೆ ಹೇಳಿದ್ಮೇಲೆ ಇನ್ನೇನು ಮಾಡೋಕ್ಕಾಗ್ತದೆ ಅಂತ ಚಂದಿರಬೇಕು. ಅದು ಸಮಾಧಾನ ಏನಾಗಿರಲಿಲ್ಲ. ಮಾರನೇ ದಿವಸ ಏನಾಯಿತು ಅಂತ, ರಾಜು ಶಾಸ್ತ್ರಿಗಳು ಯಥಾ ಪ್ರಕಾರ ರಾಮಶಾಸ್ತ್ರಿಗಳ ಮೇನಾ ಪಕ್ಕದಲ್ಲಿ ನಡೆದು ಹೊರಟರು. ಆಗ ದಾರಿಯಲ್ಲಿ ಒಂದು ಕಡೆಗೆ ರಾಮಶಾಸ್ತ್ರಿಗಳವರು ಮೇನಾವನ್ನು ನಿಲ್ಲಿಸಿ ರಾಜು ಶಾಸ್ತ್ರಿಗಳನ್ನು ಕುರಿತು ಕೇಳಿದರು. ತಾವು ಯಾರು ಸ್ವಾಮಿ ಅಂತ ಕೇಳಿದ್ರಂತೆ. ಇವರು ಕೈ ಮುಗಿದು, ನಾನು ರಾಜು ಶಾಸ್ತ್ರಿ, ಮನ್ನಾರುಗುಡಿಯವನು, ತಮ್ಮಲ್ಲಿ ಶಾಸ್ತ್ರ ಭಿಕ್ಷೆ ಬೇಡಲು ಬಂದಿದ್ದೇನೆ ಎಂದರು. ಈ ಮಾತನ್ನು ಕೇಳಿದೊಡನೆಯೇ ರಾಮಶಾಸ್ತ್ರಿಗಳು ಮೇನಾದಿಂದಿಳಿದು ರಾಜು ಶಾಸ್ತ್ರಿಗಳ ಪಾದಗಳನ್ನು ಹಿಡಿದು ಸಾಷ್ಟಾಂಗ ನಮಸ್ಕಾರ ಮಾಡಿ ಸಂಪ್ರದಾಯ ಕ್ರಮದಂತೆ ಪ್ರವರ ಹೇಳಿ ಅಹಂಭೋ ಅಭಿವಾದಯೇ ಎಂದರು. ಉಳಿದಿದ್ದನ್ನು ವಾಚಕರೇ ಊಹಿಸಬಹುದು ಏನಾಯಿತು ಅಂತ. ಅವರು ದುರಹಂಕಾರಿ ಅಂತ ಶಿಷ್ಯರು ಅಂದ್ಕೊಂಡದ್ದು. ಅದಕ್ಕೆ ಹೇಳ್ತಾರೆ, ಯಾವಾಗಲೂ ಅಲುಗಾಡೋದು ಬಾಲ, ತಲೆ ಅಲ್ಲ. ಬಾಲವೇ ಅಲ್ಲಾಡೋದು, ತಲೆ ಅಲ್ಲಾಡೋಲ್ಲ. ಜ್ಞಾನ ಇದ್ದಲ್ಲಿ ಅಷ್ಟು ಅಲುಗಾಡ ಬರೋಲ್ಲ. ಇದು ನೋಡಿ, ಅವ್ರು ಗೊತ್ತಾದ ತಕ್ಷಣ ದೀರ್ಘದಂಡ ನಮಸ್ಕಾರ ಮಾಡಿ ಕಾಲು ಹಿಡ್ಕೊಂಡು ಕ್ಷಮಿಸ್ಬೇಕು ನನ್ನ ಅಂತ ಕೇಳ್ಕೊಂಡ್ರಂತೆ. ಮುಂದೆ ಕುಶಲ ಪ್ರಶ್ನೆಗಳಾದ ಬಳಿಕ ಪ್ರಯಾಣವನ್ನು ಶುರು ಮಾಡುವಾಗ ರಾಮಶಾಸ್ತ್ರಿಗಳು ರಾಜು ಶಾಸ್ತ್ರಿಗಳನ್ನು ಮೊದಲು ಮೇನಾದಲ್ಲೇ ಕೂಡಬೇಕೆಂದು ಕೇಳಿದರು. ರಾಜು ಶಾಸ್ತ್ರಿ ನೀವು ಕೂತ್ಕೊಳ್ಳಿ ಅಂದ್ರಂತೆ. ರಾಜು ಶಾಸ್ತ್ರಿಗಳು ಹಾಗೆ ಬೇಡವೆಂದಾಗ ರಾಮಶಾಸ್ತ್ರಿಗಳು ತಾವೊಬ್ಬರೇ ಮೇನಾದಲ್ಲಿ ಇನ್ನು ಕೂಡತಕ್ಕವರಲ್ಲವೆಂದು, ರಾಜು ಶಾಸ್ತ್ರಿಗಳು ಕೂಡದಿದ್ದರೆ ಮಿಕ್ಕ ಎತ್ತರೆಯೆಲ್ಲ ಕಾಲ್ನಡಿಗೆಯಿಂದಲೇ ಆಗಬೇಕಾಗುತ್ತದೆಂದು ಖಂಡಿತ ಧ್ವನಿಯಲ್ಲಿ ಹೇಳಿದರು. ಅದನ್ನು ರಾಜು ಶಾಸ್ತ್ರಿಗಳು ಮನ್ನಿಸಿದರು. ಮುಂದೇನಾಯಿತು?
ವಿದ್ವಾಂಸರಿಬ್ಬರೂ ಮೇನಾದಲ್ಲಿ ಕುಳಿತು ಶಾಸ್ತ್ರವಾದಗಳನ್ನು ನಡೆಸುತ್ತಾ ರಾಮೇಶ್ವರಕ್ಕೆ ಹೋಗಿ ಅಲ್ಲಿ ಕ್ಷೇತ್ರವಾಸ ಮಾಡಿ ಆನಂತರ ಹಾಗೆಯೇ ಮೇನಾದಲ್ಲಿ ಅಲ್ಲಿಂದ ಹಿಂತಿರುಗಿದರು. ಬರುವಾಗ ರಾಮಶಾಸ್ತ್ರಿಗಳವರ ಮಾಯಾವರಕ್ಕೆ ಬಂದು ಅಲ್ಲಿ ರಾಜು ಶಾಸ್ತ್ರಿಗಳ ಮನೆಯಲ್ಲಿ 2 ದಿನ ಅತಿಥಿಗಳಾಗಿದ್ದು ಸಂತೋಷಪಟ್ಟು ಕೊನೆಗೆ ಮೈಸೂರಿಗೆ ಹಿಂತಿರುಗಿದರು. ಇದು ಪೂರ್ವಕಾಲದ ವಿದ್ವಾಂಸರ ದಾರಿ. ಒಂದು ಚೂರು ಅಸೂಯೆ ಎಂತಿಲ್ಲ. ಅವ್ರ ಕಡೆ ಕಲಿಯೋಕೆ ಬಂದಿದ್ದೀನಿ, ನನ್ನ TV ಹೇಳ್ಕೋಬೇಕಾಗಿಲ್ಲ. ಈ ಸಂಗತಿಯನ್ನು ಹೇಳಿದವರು ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಗಳು ಅಂತ ಹೇಳ್ತಾರೆ DVC. ಎಲ್ಲಿ ವಿದ್ವಾಂಸರು ಇರ್ತಾರೋ ಅವರು ಸ್ಥಾನ ಕ್ರಿಯೇಟ್ ಮಾಡ್ಕೋಬೇಕಾಗಿಲ್ಲ, ಸ್ಥಾನ ತಾನಾಗಿ ಆಗಿಬಿಡ್ತದೆ ಅಂತ. ವಿದ್ವಾಂಸರು ಪ್ಲ್ಯಾಟ್ಫಾರ್ಮ್ ಮೇಲೆ ಕೂಡಬೇಕು ಅಂತಿಲ್ಲ. ವಿದ್ವಾಂಸರು ಇದ್ದರೆ ಅವ್ರು ಕೂತದ್ದೇ ಪ್ಲ್ಯಾಟ್ಫಾರ್ಮು ಅಂತ. ಒಬ್ಬ ದೊಡ್ಡ ಸೂಫೀಸ್ ಅಂತ ಇದ್ದ, ಜುನಾಯದ್ ಅಂತ. ಆ ದೊಡ್ಡ ಸೂಫೀಸ್ ಅಂತ ಜುನಾಯದ್ ಅಂತ. ಅವನ ಬಗ್ಗೆ ಒಂದು ಮಾತು ಹೇಳ್ತಾರೆ. ಅವನು ಭಾಳ ಗೌರವ ಜಗತ್ತಲ್ಲಿ ಅವನಿಗೆ. ಅವನಿದ್ದಾಗ ಒಂದು ಸಲ ಊರಲ್ಲಿ ಯಾರೋ ಒಬ್ಬರು ವಿದ್ವಾಂಸರು ಬಂದು ಉಪನ್ಯಾಸ ಇತ್ತಂತೆ. ದೊಡ್ಡ ಹಾಲು ಇಂಥದ್ದು, ಸಾಕಷ್ಟು ಜನ ಸೇರಿದ್ದಾರೆ. ಜುನಾಯದ್ಗೆ ಗೊತ್ತಾಯಿತು ಇಂಥವ್ರು ದೊಡ್ಡವರು ಒಂದು ಉಪನ್ಯಾಸ ಮಾಡ್ತಿದ್ದಾರೆ ಅಂತ. ನಾನು ಹೋಗಿ ಕೇಳಬೇಕು ಅನ್ನಿಸ್ತು ಜುನಾಯದ್ಗೆ. ದೊಡ್ಡವ್ರು ಬಂದಿದ್ದಾರೆ, ಉಪನ್ಯಾಸ ಹೇಳ್ತಾರೆ ಅಂಥೇಳಿ ಅವನು ಹೋಗೋ ಹೊತ್ತಿಗೆ ಹಾಲ್ ಭರ್ತಿ ಆಗಿಬಿಟ್ಟಿತ್ತು ಪೂರ್ತಿ, ಕೊಡೋಕ್ಕೆ ಜಾಗ ಇಲ್ಲ. ಅವನೇನು ಬೇಜಾರು ಮಾಡ್ಕೊಳ್ಳಿಲ್ಲ, ಉಪನ್ಯಾಸ ಕೇಳೋಕೆ ಬಂದಿದ್ದೀನಿ ನೀನು ಯಾಕೆ ಅಂಥೇಳಿ ಹೊರಗಡೆ ಚಪ್ಪಲಿ ಎಲ್ಲ ಇಟ್ಟಿದ್ದೀರಲ್ಲ, ಚಪ್ಪಲಿ ಎಲ್ಲ ಸರಿಸ್ಬಿಟ್ಟು ಅಲ್ಲೇ ಕೂತ್ಕೊಂಡ, ಉಪನ್ಯಾಸ ಕೇಳ್ತಾ ಇದ್ದ. ಒಂದು 5 ನಿಮಿಷ ಆಗಿರಬೇಕು. ಇವರ ಮುಂದೆ ಇದ್ರಲ್ಲ ಜನ ಇದ್ರಲ್ಲ, ಅವರು ತಿರುಗಿ ನೋಡಿದರು. ಜುನಾಯದ್ ಬಂದಿದ್ದಾರೆ, ಮಹಾವಿದ್ವಾಂಸ ಜ್ಞಾನಿ ಅವನು, ಜುನಾಯದ್ ಬಂದಿದ್ದಾರೆ. ಎಲ್ಲರೂ ಪಿಸ್ ಮಾತಿನ ಶುರು ಮಾಡಿದರು, ಜುನಾಯದ್ ಬಂದಿದ್ದಾರೆ. ಎಲ್ಲರೂ ತಿರುಗಿ ನೋಡೋದು, ಜುನಾಯದ್ ಮುಂದಿನ ಸಾಲಿ ಹೇಳೋದು, ಹಿಂಗೆ ಶುರು ಆಯಿತು. ಒಂದು 5-6 ನಿಮಿಷದಲ್ಲಿ ಮುಂದಿನ ಸಾಲವರೆಗೂ ಹೋಗ್ಬಿಟ್ಟು ಸುದ್ದಿ, ಜುನಾಯದ್ ಬಂದಿದ್ದಾರೆ. ಜುನಾಯದ್ ಕತ್ತೆ ತಿರುಗಿ ನೋಡೋದು. ಕಲ್ಪನೆ ಮಾಡ್ಕೊಳ್ಳಿ, ಯಾರೋ ಭಾಳ ಪ್ರಖ್ಯಾತರಾದಂಥವ್ರು ಬಂದು ಕೊನೆ ಸಾಲಿಗೆ ಕೂತ್ರೆ ಸುದ್ದಿ ಮುಟ್ಟಿಬಿಡುತ್ತೆ, ಎಲ್ಲರೂ ಆ ಕಡೆ ತಿರುಗಿಬಿಡ್ತೀವಿ ಅಲ್ವಾ? ಹಾಗೆ ಆಯಿತು. ಜುನಾಯದ್ ಅಲ್ಲಿ ಕೂತಿದ್ದಾನೆ, ಎಲ್ಲರೂ ತಿರ್ಕೊಂಡ್ರಂತೆ. ಈ ಭಾಷಣ ಮಾಡೋರು ಭಾಳ ಇರಿಸ್ಮುರ್ಸ್ ಆಗಿಬಿಡುತ್ತೆ. ಎಲ್ಲರೂ ಆ ಕಡೆ ತಿರ್ಕೊಳ್ಳೋಕೆ ಶುರು ಮಾಡಿದ್ರೆ ಏನೂ ಆಗಿರಬೇಕು ಅಂತ ಹಿಂಗೆ ಅವನು ನೋಡಿದ. ಅಲ್ಲಿ ಜುನಾಯದ್ ಕಾಣಿಸಿದ್ರು. ಇವನು ಸರಸರ ಕೆಳಗೆ ಇಳಿದಂತೆ. ಇಳಿದ್ಬಿಟ್ಟು ಅವ್ರು ನಮಸ್ಕಾರ ಮಾಡಿ, ಸ್ವಾಮಿ ನೀವು ಕೂತಿದ್ದೆ, ನಾನೇನು ಮಾತಾಡೋದು, ನೀವೇ ಮಾತಾಡಿ ಅಂದ್ರೆ. ಜುನಾಯದ್ ಅಲ್ಲೇ ಕೂತ್ಕೊಂಡೇ ಮಾತಾಡಿದ ಅಂತ. ಇವ್ರು ಭಾಷಣ ಮಾಡೋಕೆ ಬಂದು ಅವ್ರು ಭಾಷಣ ಕೇಳಿ ಮನೆಗೆ ಹೋದರು. ಅಂದರೆ ಅದಕ್ಕೆ ಹೇಳ್ತಾರೆ, ಜುನಾಯದ್ ಚಪ್ಪಲಿ ಮಧ್ಯೆ ಕೂತರೂ ಅವನೇ ವಿದ್ವಾಂಸ. ಜುನಾಯದ್ಗೆ ಪ್ಲ್ಯಾಟ್ಫಾರ್ಮ್ ಬೇಕಾಗಿಲ್ಲ, ಅವನು ಎಲ್ಲಿ ಕೂಡ್ತಾನಲ್ಲೇ. ರಾಜು ಶಾಸ್ತ್ರಿ ನಡ್ಕೊಂಡು ಹೋದರೂ ಕೂಡ ಮೇಣಕ್ಕಿಂತ ಹೆಚ್ಚು ಮೇಣದಲ್ಲಿ ಕೂತವರು ಇವ್ರ ಕಾಲು ಮುಟ್ಟು ನಮಸ್ಕಾರಿ ಅಭಿವಾದಯ ಅಂತ ಕೇಳ್ತಾರೆ. ಈ ಥರದ ವಿದ್ವಾಂಸರಿಗೆ ಒಬ್ಬರಿಗೊಬ್ಬ ಮರ್ಯಾದೆ ಕೊಡುವಂಥದ್ದು ತುಂಬ ಇತ್ತು. ಇನ್ನೊಬ್ಬ ಶಾಸ್ತ್ರಿಗಳ ಬಗ್ಗೆ ಒಂದು ವಿಷಯ ಹೇಳಿಬಿಟ್ಟು ನಿಲ್ಲಿಸ್ತಾರೆ. ಭಾಳ ದೊಡ್ಡವರು ಇವರು, ವಿರೂಪಾಕ್ಷ ಶಾಸ್ತ್ರಿಗಳು ಅಂತ. ಅವರು ಸಂಪ್ರದಾಯ ಶ್ರದ್ಧೆ ಮತ್ತು ವ್ಯಾಸಂಗ ನಿಷ್ಠೆ ಎಷ್ಟು ಜೋರಾಗಿತ್ತು ಅಂತ. ಅವರು ಭಾಳ ಪ್ರಸಿದ್ಧರಾದವರು. ದಿವಾನ್ ಶೇಷಾದ್ರಿ ಅಯ್ಯರ್ ಮನೆಯಲ್ಲಿ ಪುರಾಣ ಪ್ರವಚನ ಮಾಡ್ತಿದ್ರಂತೆ. ಅವ್ರ ಮೆಚ್ಚುಗೆ ಪಡ್ಕೊಂಡು ಶೃಂಗೇರಿ ಜಗದ್ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ ತರ್ಕಶಾಸ್ತ್ರದಿಂದ ವೇದಾಂತ ಶಾಸ್ತ್ರಕ್ಕೆ ಹೋಗಿ ಗುರು ಸನ್ನಿಧಾನದಲ್ಲಿ ವೇದಾಂತ ಶಾಸ್ತ್ರ ಪಾರಂಗತರಾದದ್ದನ್ನು ನೆನೆಸ್ಕೋತಾರೆ DVC. ಅಂಥವ್ರು ಎಷ್ಟು ಪ್ರಾಮಾಣಿಕರಾಗಿದ್ದರು, ಪಾಠ ಪ್ರವಚನ ಮಾಡ್ತಿದ್ರು ಅಂದರೆ, ಒಂದು ಶಂಕರ ಮಠದಲ್ಲಿ ವೇದಾಂತ ವ್ಯಾಸಂಗ ನಡೀತಿತ್ತಂತೆ, ಗೋಷ್ಠಿ ನಡೀತಾ ಇತ್ತಂತೆ. ಆ ಗೋಷ್ಠಿ ಮುಗಿದ ಮೇಲೆ ಒಂದು ಸಲ ಇವರು ನನಗೆ ಪಾಠ ಆಗಬೇಕು ಅಂತ ಹೋಗಿ ಕೇಳ್ತಾ ಇದ್ರಂತೆ. ಭಾಷ್ಯ ಶಾಂತಿ ಮಾಡಿಸುವಂತೆ ಏರ್ಪಾಟಾಯಿತು. ನಾನು ಮಡಿ ಒಟ್ಟು ಪೂಜಾ ದ್ರವ್ಯ ತೆಗೆದುಕೊಂಡು ಶಂಕರ ಮಠದ ಅಗ್ರಹಾರದಲ್ಲಿದ್ದ ಶಾಸ್ತ್ರಿಗಳ ಮನೆಗೆ ಹೋದೆ. ಮಜಾ ಇದೆ ನೋಡಿ ಹೇಗಿದೆ. ಶಾಸ್ತ್ರಿಗಳು ದೇವತಾರ್ಚನೆ ಮಾಡುತ್ತಿದ್ದರು. ನಾನು ಸಾಷ್ಟಾಂಗ ನಮಸ್ಕಾರ ಮಾಡಿ ತೆಗೆದುಕೊಂಡು ಹೋಗಿದ್ದ ಪೂಜಾ ದ್ರವ್ಯದ ತಟ್ಟೆಯನ್ನು ಶಾಸ್ತ್ರಿಗಳವರೆಗೆ ಒಪ್ಪಿಸಿ ಅವರ ಆಜ್ಞೆ ಅಂತ ಕುಳಿತುಕೊಂಡೆ. ದೊಡ್ಡವ್ರಿಗೆ ಹಾಗೆ ಮಾಡಬೇಕಲ್ಲ, ಕೊಟ್ಟು ಕೂತ್ಕೊಂಡ್ರು. ಶಾಸ್ತ್ರಿಗಳು ಹಣ್ಣು ಹೂವು ಕಾಯಿ ತೊಗೊಂಡ್ರಂತೆ. ತಕ್ಷಣ ಇವರು ನೋಡಿ ಕೇಳಿದ್ರಂತೆ, ಇದೇನು ತಾಂಬೂಲದಾಗಿಟ್ಟಿರೋಣ ಆಗ್ಯದಲ್ಲ, ತಾಂಬೂಲದಲ್ಲಿಟ್ಟಿರೋಣ ಆಗ್ಯದಲ್ಲ, ಇನ್ನೊಂದೇನೋ ಇಟ್ಟಿದ್ದೀರಲ್ಲ ತಾಂಬೂಲದಲ್ಲಿ ಅಂತ ಕೇಳಿದ್ರಂತೆ. DVG ಅಲ್ಪ ದಕ್ಷಿಣೆ ಅಂತ ಹೇಳಿದ್ರಂತೆ. ಅದನ್ನು ತೊಗೊಂಬೋ ಸಂಪ್ರದಾಯ ಇಲ್ವಲ್ಲ, ಅದನ್ನು ಹಿಂದಕ್ಕೆ ತೊಗೊಬೋದಾಗಲಿ ಅಂದ್ರಂತೆ. ಅದನ್ನು ತೊಗೊಂಬೋ ಸಂಪ್ರದಾಯವಿಲ್ವಲ್ಲ, ಅದನ್ನು ಹಿಂದಕ್ಕೆ ತೊಗೊಂಬೋಣ ಆಗಲಿ ಅಂದ್ರಂತೆ. ಅದು ಇವರು ಅರ್ಪಣೆ ಮಾಡಿದ್ದನ್ನು ಹಿಂದಕ್ಕೆ ತೊಗೊಳ್ಳೋ ಸಂಪ್ರದಾಯ ಇಲ್ವಲ್ಲ ಅಂತ ಇವ್ರು ಅಂದ್ರಂತೆ. ಅರ್ಪಣೆ ಮಾಡಿದ್ದು ಹಿಂದೆ ತೊಗೊಳ್ಳೋ ಸಂಪ್ರದಾಯ ನಮಗೂ ಇಲ್ಲಲ್ಲ ಅಂತ ಇವರಂದರು. ಅದಕ್ಕೆ ಅವ್ರು ಏನು ಮಾಡ್ತಾರೆ ನೋಡಿ, ವಿರೂಪಾಕ್ಷ ಶಾಸ್ತ್ರಿಗಳು ಕೊಂಚನಕ್ಕೂ ಒಬ್ಬ ಶಿಷ್ಯನನ್ನು ಕರೆದು, ಎಲ್ಲ ಬಾಯಿಲಿ ಇದನ್ನು ಪಾವಲಿ ಮಾಡಿಸಿ ಪಾಠಶಾಲೆಯಾಗಿ ಯಾರಾದರೂ ಬ್ರಾಹ್ಮಣರಿಗೆ ಹಂಚಿಬಿಡು, ಪಾವಲಿ ಎಲ್ಲ ಪಾವಲಿ 4 ಕಣೆ, ಎಲ್ಲ 4 ಕಣೆದು ಮಾಡಿಸ್ಬಿಡು, ಎಷ್ಟಿದೆಯೋ ಎಷ್ಟು ಜನದ ಹಂಚಿಬಿಡೋದನ್ನ ಅಂತ ಹೇಳಿದ್ರಂತೆ. ಹಾಗೆ 20 ಮಂದಿ ಬ್ರಾಹ್ಮಣರಿಗೆ ದಕ್ಷಿಣೆ ಹಂಚಿಕೆ ಆಯಿತು. ಇವರು ಮುಟ್ಟೋದಿಲ್ಲ. ಅವರು ಒಂದು ತತ್ವ ಇತ್ತು ವಿರೂಪಾಕ್ಷ ಶಾಸ್ತ್ರಿಗಳಿಗೆ,
ಯಾವುದೇ ಒಂದು ಶಾಸ್ತ್ರವನ್ನು ಕಲಿಬೇಕಾದರೆ ಅದನ್ನು ಕಂಠಸ್ಥ ಮಾಡ್ಕೋಬೇಕು. ಪೇಪರ್ ಹಿಡ್ಕೊಂಡು ಪುಸ್ತಕ ಹಿಡ್ಕೊಂಡು ಓದಬಾರ್ದು ಅಂತ ಅವ್ರ ನಂಬಿಕೆ. ಬಾಯಿಗೆ ಬರಬೇಕು, ಪುಸ್ತಕ ಹಿಡ್ಕೋಬಾರ್ದು. ಅದಕ್ಕೆ ಪ್ರಿಂಟು ಅಂತ ಇದ್ರು, ಪ್ರಿಂಟ್ ಅಂತಿರಲಿಲ್ಲ, ಪ್ರಿಂಟ್ ಹಿಡ್ಕೋಬಾರ್ದು ಅಂತ ಅದೊಂದು ಹೇಳ್ತಾರೆ. ಇವರು ಊಟಕ್ಕೆ ಕೂತಾಗೂ ಹೇಳ್ತಾ ಇರೋರಂತೆ. ಅವರು ಕ್ಲಾಸ್ ಆಗ್ತಾ ಇರೋದು, ಡಿವಿಷನ್ ಊಟಕ್ಕೆ ಕೂತಿದ್ದಾರೆ, ಪುಸ್ತಕ ಹಿಡ್ಕೊಂಡಿದ್ದಾರೆ, ಅವರು ಮಾತಾಡ್ತಾ ಇದ್ದಾರೆ, ಇವರು ಪುಸ್ತಕ ಹಿಡ್ಕೊಂಡಿದ್ದಾರೆ, ನೋಡ್ತಾ ಇದ್ದಾರೆ ಅಲ್ಲಿ ಹೇಗಿದೆ ಅಂತ. ಶಾಸ್ತ್ರಿಗಳಿಗೆ ಅಚ್ಚಾದ ಪುಸ್ತಕಗಳ ವಿಷಯದಲ್ಲಿ ಆಧಾರವಿರಲಿಲ್ಲ, ಪ್ರಿಂಟ್ ಆಗಿರಬಾರ್ದು. ಅವರಿಗೆ ಎಲ್ಲ ಗ್ರಂಥವೂ ಮುಖಸ್ಥವಾಗಿರಬೇಕು. ಒಮ್ಮೆ ನಾನು ಪುಸ್ತಕ ಹಿಡಿದಿದ್ದನ್ನು ನೋಡಿ, ಏನು ತಾವು ಪ್ರಿಂಟ್ ಹಿಡಿಯೋದಾಗತ್ತಲ್ಲ ಅಂತ ಕೇಳಿದ್ರಂತೆ. ಪ್ರಿಂಟ್ ಹಿಡ್ಕೋತೀರಿ ಅಂದ್ರಂತೆ. ಇವರು ಹಿಡ್ಕೊಂಡಿದ್ದರು. ಒಂದು ದಿನ ಭೋಜನ ಮಾಡುತ್ತಿದ್ದಾಗ ತುತ್ತಿಗೂ ನಡುವೆ ಅದ್ವೈತ ಸಿದ್ಧಿ ಗ್ರಂಥದ ಪ್ರವಚನ ನಡೆಯುತ್ತಿತ್ತು. ಊಟ ನಡೆದಾಗ ಇವರು ಪುಸ್ತಕ ಹಿಡ್ಕೊಂಡು ಹಾಗೆ ನೋಡ್ತಾ ಇದ್ದಾರೆ. ಇವರು ಅಚ್ಚಾದ ಪುಸ್ತಕವನ್ನು ಕೈಯಲ್ಲಿ ಹಿಡಿದಿದ್ದೆ. ಅಲ್ಲಿ ಅಚ್ಚಿನ ತಪ್ಪುಗಳಿದ್ದವು. ದಯವಿಟ್ಟು ಗಮನಿಸಬೇಕು, ತಪ್ಪಿರೋದು ಪುಸ್ತಕದಲ್ಲಿ, ಅವ್ರು ಹೇಳೋದ್ರಲ್ಲ, ಅವ್ರ ಪುಸ್ತಕ ಇಲ್ಲ, ಅವ್ರ ಕಡೆಗೆ ಬಾಯಿಂದ ಹೇಳ್ತಿದ್ದಾರೆ ಹಾಗೇನವರು. ನಾನು ತಡಬಡಿಸುತ್ತಿದ್ದೆ. ಅಲ್ಲಿ ಏನೂ ಅಕ್ಷರ ಸ್ಖಾಲಿತ್ಯವಿತ್ತು. ಇದು ಶಾಸ್ತ್ರಿಗಳಿಗೆ ಒಳ್ಳೆಯ ಅವಕಾಶವಾಯಿತು. ನೋಡಿದ್ರಾ, ಇದಕ್ಕೋಸ್ಕರವೇ ಅಲ್ವೇ ನಾನು ಪ್ರಿಂಟ್ ಬೇಡ ಅನ್ನೋದು, ಇದಕ್ಕೆ ಹೆಸರು ಪ್ರಿಂಟ್ ಬೇಡ ಅನ್ನೋದು ಅಂತ ಹೇಳಿದ್ರಂತೆ. ಆದರೆ ನಾವು ನಕ್ಕೆವು. ಅಂದರೆ ಪುಸ್ತಕದ ಬಗ್ಗೆ ಅವರಿಗೆ ಅನಾದರ ಇತ್ತು ಅಂತ ಅನಿಸುತ್ತಲ್ಲ. ಮುಂದಿನ ಘಟನೆ ನೋಡಿದ್ರೆ ಆಗ ಅನಿಸಲ್ಲ. ಎಷ್ಟು ಅದ್ಭುತ ಘಟನೆ ಅಂದರೆ, ಪುಸ್ತಕ ಪ್ರಿಂಟ್ ಇರಬಾರ್ದು ಅಂತ ಅಂದ್ಕೊಂಡ್ರೆ ವಿನಃ ಮುಂದೆ ಹೇಳ್ತಾರೆ, ಪ್ರಿಂಟ್ ಪುಸ್ತಕದಲ್ಲಿ ಅವರಿಗೆ ಆಧಾರವಿಲ್ಲದಿದ್ದರೂ ಪುಸ್ತಕದ ವಿಷಯದಲ್ಲಿ ದೊಡ್ಡ ಗೌರವ. ಪುಸ್ತಕ ಅಂತಿದ್ರೆ ಗೌರವ. ಒಮ್ಮೆ ಪಾಠ ನಡೆಯುತ್ತಿದ್ದಾಗ ಕೈಯಲ್ಲಿ ಪುಸ್ತಕ ಹಿಡಿದು ಬೇಸರ ಬಂದು ನೆಲದ ಮೇಲೆ ಪುಸ್ತಕವನ್ನು ಇಟ್ಟ ತಕ್ಷಣ ಅವ್ರು ಏನು ಮಾಡಿದ್ರು ಗೊತ್ತಾ? ಪಾಠ ನಿಂತಿತು. ಶಾಸ್ತ್ರಿಗಳು ಮೌನವಾಗಿದ್ದರು. ಅದರ ಅರ್ಥವನ್ನು ನಾನು ಊಹಿಸಲಾರದೆ ತಲೆ ಎತ್ತಿ ಅವ್ರ ಕಡೆಗೆ ನೋಡಿ, ಆಗ ಅವರು ಹೇಳಿದರು, ಆ ಗ್ರಂಥವನ್ನು ಕೈಯಾಗೆ ತಗೊಂಬೋಣವಾಗಲಿ ಅಥವಾ ಮಣೆಯ ಮೇಲೆ ಇಡೋಣವಾಗಲಿ, ನಾಳೆಯಿಂದ ಒಂದು ವ್ಯಾಸಪೀಠದ ಮೇಲೆ ಇಡೋಣವಾಗಲಿ, ಗ್ರಂಥ ನೆಲದ ಮೇಲೆ ಇಟ್ಟರೆ ಪಾಠ ನಿಂತು ಹೋಗ್ತದೆ. ಇದು ಎಷ್ಟು ಕಾಂಟ್ರಾಸ್ಟ್ ಅಂತ ಅನಿಸುತ್ತೆ, ಎಷ್ಟು ಆಳವಾಗಿದೆ ಇದ್ರದ್ದು ಅಂತಂದರೆ, ನೀನು ಪುಸ್ತಕ ಓದಬೇಡ, ಪುಸ್ತಕ ಬೇಡ, ಕಂಠಸ್ಥ ಮಾಡ್ಕೋ ಅಂತ ಒಂದು ಹೇಳಿದರೂ ಕೂಡ ಪುಸ್ತಕ ರೂಪದಲ್ಲಿ ಯಾವುದೇ ಇದ್ದರೂ ಅದಕ್ಕೆ ಅಪಚಾರ ಆಗಬಾರ್ದು, ಕೆಳಕ್ಕಿಡಬಾರ್ದು, ಅವಮರ್ಯಾದೆ ತೋರಿಸಬಾರ್ದು ಅಂತ. ಪುಸ್ತಕ ನೆಲದ ಮೇಲೆ ಇಟ್ಟರೆ ಹೇಳ್ತಾರೆ, ಅದನ್ನು ಕೈಯಲ್ಲಿ ಹಿಡ್ಕೋಬೇಕು, ಮಣೆ ಮೇಲೆ ಇಡು, ವ್ಯಾಸಪೀಠದ ಮೇಲೆ ಇಡು, ಪುಸ್ತಕ ನೆಲಕ್ಕಿಟ್ಟರೆ ಪಾಠ ನಿಂತಿತು ಅಂತ. ಎಷ್ಟು ನಂಬಿಕೆಗಳು. ನನಗನ್ಸುತ್ತೆ ಬಹುಶಃ ಆ ಜನರನ್ನು ಆ ನಂಬಿಕೆ, ಆ ಪ್ರೀತಿ, ಆ ವಿಶ್ವಾಸನ ನಡೆಸ್ತು ಅನಿಸುತ್ತೆ. ಇನ್ನು ಮುಂದೆ ಕೆಲವು ವಿಷಯಗಳನ್ನು ನಾಳೆ ಗಮನಿಸೋಣ. ನಮಸ್ಕಾರ.